ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಗಾಳಿ ಬೀಸ್ತಾ ಇದೆಯಾ? ತಲೆನಲ್ಲಿ 108 ಚಿಂತೆ ಕಾಡ್ತಾ ಇದೆಯಾ? ಬನ್ನಿ, ಇವತ್ತಿನ ರೀಡಿಂಗ್ನಲ್ಲಿ ನಿಮಗೇನು ಗೈಡೆನ್ಸ್ ಇದೆ ಅಂತ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬನ್ನಿ ಟ್ಯಾರೋ ಕೇಳೋಣ. ಇಲ್ಲಿ ನಾವು ಟ್ಯಾರೋ ಕಾರ್ಡ್ಗಳ ಮೂಲಕ ನಿಮ್ಮ ಲವ್ ಲೈಫ್, ಕೆರಿಯರ್ ಮತ್ತು ಪಾಸಿಟಿವ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡೋಣ. ಹಾಗೂ ನಿಮ್ಮ ಕನೆಕ್ಷನ್ ಬೆಳೀತಾ ಇನ್ನು ನಿಮಗೆಲ್ಲ ಏನೇನು ಬೇಕು ಅನ್ನೋದನ್ನು ತಿಳ್ಕೊಳ್ತಾ ಇನ್ನು ಹಲವಾರು ಟಾಪಿಕ್ಸ್ಗಳು ಇಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಮೊದಲನೇ ಬಾರಿ ನೀವು ಈ ಚಾನಲ್ಗೆ ಬಂದಿದ್ದರೆ ಈಗಲೇ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಯಾಕೆ ಅಂದರೆ ಇದನ್ನು ಮಾಡೋದ್ರಿಂದ ನಿಮ್ಮ ಎನರ್ಜಿ ಕನೆಕ್ಟ್ ಆಗುತ್ತೆ. ಹಾಗಾಗಿ ನಾನು ಮಾಡೋ ರೀಡಿಂಗ್ ನಿಮಗೆ ರೆಸೋನೇಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಎನರ್ಜಿ ಬ್ಯಾಲೆನ್ಸ್, ಎನರ್ಜಿ ಎಕ್ಸ್ಚೇಂಜ್ ತುಂಬ ಮುಖ್ಯ ಆಗುತ್ತೆ. ಸೊ ಮರೀದೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಇದರಲ್ಲಿ ಯಾವ್ದು ನೀವು ಮಾಡಿಲ್ಲ ಅದನ್ನು ಈ ಕೂಡಲೇ ಮಾಡಿ. ಹಾಗೆ ಇನ್ನೊಂದು ವಿಷಯ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ನಿಮಗೆ ಎಷ್ಟು ವಿಷಯ ಕನೆಕ್ಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ, ಮಿಕ್ಕಿದ್ದನ್ನು ಬಿಟ್ಟುಬಿಡಿ. ಸೊ ಇನ್ನು ತಡ ಮಾಡೋದು ಬೇಡ, ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತಿನ ಟಾಪಿಕ್ ಬಂದು ಝೋಡಿಯಾಕ್ ಸೈನ್ ರೀಡಿಂಗ್. ಇದನ್ನು ನೀವು ನಿಮ್ಮ ರಾಶಿ ಪ್ರಕಾರ ನೋಡಬಹುದು. ಮೂನ್ ಸೈನ್, ಸನ್ ಸೈನ್ ಯಾವುದ್ರ ಪ್ರಕಾರ ಬೇಕಾದರೂ ತಗೊಳ್ಳಿ, ಅಥವಾ ಎರಡೂ ತೊಗೊಂಡು ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಎರಡೂ ಸನ್ ಸೈನ್, ಮೂನ್ ಸೈನಿಂದ ನೀವು ಅಳವಡಿಸ್ಕೊಳ್ಬಹುದು. ಮೊದಲಿಗೆ ಮೇಷರಾಶಿ ಅಥವಾ ಏರೀಸ್ ಅವ್ರ ಬಗ್ಗೆ ನೋಡೋಣ. ನಿಮಗೆ ಬಂದಿರೋವಂಥ ಬೇಸ್ ಕಾರ್ಡ್ 8 ಆಫ್ ವಾಂಡ್ಸ್. ಇದರ ಅರ್ಥ ಆದಷ್ಟು ಬೇಗ ನೀವು ಕಾಯ್ತಾ ಇರೋ ಅಂಥ ಸುದ್ದಿ ನಿಮಗೆ ಸಿಗಲಿದೆ. ಈಗ ಆದಷ್ಟು ಬೇಗ ಒಂದು. ಇನ್ನೊಂದು, ಇದು ಸ್ವಲ್ಪ ಟ್ರಾವೆಲಿಂಗ್ನೂ ಸೂಚಿಸುತ್ತೆ. ನಿಮಗೆ ಎಲ್ಲರೂ ಪ್ರಯಾಣ ಅಥವಾ ಎಲ್ಲೋ ಲಾಂಗ್ ಜರ್ನಿ ಅಥವಾ ಏನೋ ಒಂದು ಓಡಾಟ ಜಾಸ್ತಿ ಆಗೋ ಒಂದು ಸಂದರ್ಭಗಳು ಕಾಣಿಸ್ತಾ ಇದೆ ನನಗೆ. ನೀವು ಯೋಚನೆ ಮಾಡ್ತಾ ಇರೋವಂಥ ವಿಷಯಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಜಾಸ್ತಿ ಸಿಗೋ ಸಂಭಾವನೆ ಕಾಣಿಸ್ತಾ ಇದೆ. ನಿಮ್ಮ ಕಮ್ಯುನಿಕೇಷನ್ನ ಆದಷ್ಟು ಕ್ಲಿಯರಾಗಿ ಇಟ್ಕೊಳ್ಳಿ, ಅಷ್ಟೇ ಕ್ಲಾರಿಟಿಯಿಂದ ನಿಮಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ. ಸೊ ನಿಮ್ಮ ಹೆಲ್ತ್ ಹೇಗಿರುತ್ತೆ ಅಂದರೆ, ಮೇಷರಾಶಿ ಏರೀಸ್ ಅವ್ರಿಗೆ ಹೆಲ್ತ್ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಮಾನಸಿಕವಾಗಿ ಒಂಟಿಯಾಗಿರೋಕ್ಕೆ ಇಷ್ಟಪಡ್ತಾ ಇದ್ದೀರಾ ಸದ್ಯದ ಎನರ್ಜಿ ಪ್ರಕಾರ. ನಿಮಗೆ ಎಲ್ಲರ ಡ್ರಾಮಾ, ಎಲ್ಲರದು ಒಂಥರ ಏನೋ ತುಂಬ ನಿಮ್ಮ ಜೀವನದ ಬಗ್ಗೆ ಕಾಳಜಿ ತೋರಿಸೋದು, ಅಥವಾ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆನೇ ಚರ್ಚೆ ಮಾಡೋದು, ಇದೆಲ್ಲ ಇಷ್ಟ ಆಗ್ತಾ ಇಲ್ಲ. ಎಲ್ಲರಿಂದ ಸ್ವಲ್ಪ ಹೊತ್ತು ದೂರ ಇರಬೇಕು ಅನ್ನೋ ಒಂದು ಮನಸ್ಥಿತಿಗೆ ನೀವು ಬರ್ತಾ ಇದ್ದೀರಾ. ನಿಮಗೆ ಆಸೆ, ಆಸಕ್ತಿಗಳು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅಂದರೆ ನಿಮಗೆ ನೀವೇ ಸಾಕು ಅನ್ನೋ ಒಂದು ಮನಸ್ಥಿತಿಗೆ ಬರ್ತಾ ಇದ್ದೀರಾ. ಹೆಲ್ತ್ ವೈಸ್ ಎಲ್ಲ ಚೆನ್ನಾಗಿದೆ, ಎಮೋಷ್ನಲಿ ಸ್ವಲ್ಪ ಲೋ ಎನರ್ಜಿ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ವೆಲ್ತ್ ಪ್ರಕಾರ ನೋಡಬೇಕು ಅಂತಂದರೆ ತುಂಬ ಅದೃಷ್ಟ ನಿಮ್ಮ ಕಡೆ ಬರ್ತಾ ಇದೆ, ತುಂಬ ರೆಕಗ್ನಿಷನ್ ನಿಮಗೆ ಸಿಗ್ತಾ ಇದೆ. ಈಗ ನೀವು ಸ್ಟೂಡೆಂಟ್ ಆಗಿದ್ದಲ್ಲಿ ನೀವು ಮಾಡ್ತಿರೋ ಕೆಲಸಕ್ಕೆ, ನೀವು ಹಾಕಿರೋ ಎಫರ್ಟ್ಸ್ಗೆ ನಿಮ್ಮ ಗುರುಗಳು ಅಥವಾ ದೊಡ್ಡವ್ರು ಯಾರಿಗೆ ನೀವು ಏನಾದ್ರು ಮಾಡ್ತಿರ್ತೀರಲ್ಲ, ಅಥವಾ ಕೆಲಸ ಮಾಡ್ತಿದ್ರೆ ಅಲ್ಲಿ ನಿಮ್ಮ ಬಾಸ್ ಆಗಿರ್ಬೋದು, ಎಲ್ಲರೂ ನಿಮ್ಮ ಏನು ಕ್ವಾಲಿಟೀಸ್ ಏನಿರುತ್ತೆ, ನಿಮ್ಮ ಕೆಪಾಸಿಟಿ, ನಿಮ್ಮ ಸ್ಕಿಲ್ಸ್ ಏನಿರುತ್ತೆ ಅದನ್ನು ರೆಕಗ್ನೈಸ್ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ಸಮಯ ತುಂಬ ಚೆನ್ನಾಗಿದೆ ನಿಮ್ಮ ವೆಲ್ತ್ ಪ್ರಕಾರ. ಆ್ಯಂಡ್ ನಿಮಗೆ ಸಿಗೋ ಅಪ್ರಿಸಿಯೇಷನ್ಗಳಿಂದ ವೆಲ್ತ್ಗೆ ಹೆಲ್ಪ್ ಆಗೋ ಒಂದು ಪಾತ್ವೇ ಓಪನ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ನಿಮ್ಮದು ರಿಲೇಷನ್ಶಿಪ್ ಪ್ರಕಾರ ನೋಡಬೇಕಂದ್ರೆ, ಎಲ್ಲೋ ಒಂದು ಕಡೆ ಕೆಲವರಿಗೆ ರಿಲೇಷನ್ಶಿಪ್ ಶುರು ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿದ್ದೀರಾ. ಇನ್ನು ಕೆಲವರು ರಿಲೇಷನ್ಶಿಪ್ನಲ್ಲಿ ಆಲ್ರೆಡಿ ಇರೋರು ಕೆಲವೊಂದು ಸಂಕಷ್ಟಗಳನ್ನ ಎದುರಿಸ್ತಾ ಇದ್ದೀರಾ. ಏನಪ್ಪ ಇದು ಬೇಕಿತ್ತಾ ನನಗೆ, ಇದನ್ನು ಹೇಗೆ ರಿಸಾಲ್ವ್ ಮಾಡೋದು, ಇದು ನಿಜವಾಗ್ಲೂ ಸರಿಯಾಗತ್ತಾ, ಈ ಒಂದು ಲೈಫ್ ನನಗೆ, ಈ ಥರ ಲವ್ ಲೈಫ್ ನನಗೆ ಬೇಕಾ,
ಬೇಡವಾ, ಇದು ಸರಿ ಡೆಸಿಷನ್ನ ಅಲ್ವಾ ಅನ್ನೋ ಒಂದು ಗೊಂದಲದಲ್ಲಿದ್ದೀರಾ ನೀವು. ಇಲ್ಲಿ ನಾವು ನೋಡ್ದಂಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ನಿಮ್ಮ ಪ್ರಶ್ನೆನೂ ಅಷ್ಟೇ ಕ್ಲಿಯರ್ ಆಗಿದ್ದಲ್ಲಿ ನಿಮಗೆ ಅಷ್ಟೇ ಕ್ಲಾರಿಟಿ ನಿಮ್ಮ ಪಾರ್ಟ್ನರಿಂದ, ನಿಮ್ಮ ಸ್ಪೌಸಿಂದ, ಹೆಂಡತಿಯಿಂದ, ಗಂಡನಿಂದ, ಅದು ಯಾರಾಗಿದ್ರೂ ಅವರಿಂದ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನೀವೀಗ ಯಾವ ಸಂಬಂಧದಲ್ಲಿ ಇದ್ದೀರಾ, ಅದು ರಿಲೇಷನ್ಶಿಪ್ ಆಗಿರಬಹುದು, ಮದುವೆ ಆಗಿರಬಹುದು, ಆ ಸಂಬಂಧ ಲಾಂಗ್ ರನ್ನಲ್ಲಿ ಓಡೋ ಥರ ಕಾಣಿಸ್ತಾ ಇದೆ ನನಗೆ. ಅಂದರೆ ಇದು ಬರೀ ಇವತ್ತು ನಾಳೆ ಇನ್ನೊಂದು ತಿಂಗಳು ಆ ಥರ ಕಾಣಿಸ್ತಾ ಇಲ್ಲ. ಇದು ತುಂಬ ವರ್ಷಗಳು ನಡೆಯೋ ಅಂಥ ಒಂದು ಸಂಬಂಧ. ನಿಮ್ಮಲ್ಲಿ ಯಾರಾದರೂ ಕರಿಯರ್ ರಿಲೇಟೆಡ್ ಏನಾದರೂ ಜಾಬ್ ಹುಡುಕ್ತಾ ಇದ್ದರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿದ್ದರೆ ಇದು ನಿಮಗೆ ಸರಿಯಾದ ಸಮಯ. ನೀವು ಅದನ್ನು ಖಂಡಿತ ಮಾಡಬಹುದು. ನನಗೆ ನೀವು ಮಲ್ಟಿ ಟಾಸ್ಕ್ ಮಾಡೋ ಥರ ಕಾಣಿಸ್ತಿದೆ. ನಿಮಗೆ ತುಂಬ ಕೆಪಾಸಿಟಿ ಇದೆ. ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಹಾಗೆ ಸಾಧಿಸಬಹುದು ಇನ್ ದ ಲಾಂಗ್ ಜರ್ನಿ. ಇವತ್ತೇ ಅಂತಲ್ಲ, ಬಟ್ ಅದಕ್ಕೆ ಮೊದಲನೇ ಹೆಜ್ಜೆ ಇಡೋವಂಥ ಸಮಯ ಈಗ ನಿಮ್ಗೆ ಆಲ್ರೆಡಿ ಶುರು ಆಗಿದೆ. ಸೊ ನಿಮ್ಮ ಪ್ಲ್ಯಾನ್ ಏನಿದೆ, ಒಂದು ಡ್ರೀಮ್ ಕಂಪನಿ, ಡ್ರೀಮ್ ಜಾಬ್ ಆಗಿರ್ಬೋದು ಅಥವಾ ಒಂದು ಬಿಸ್ನೆಸ್ ಆಗಿರ್ಬೋದು, ಅದಕ್ಕೆ ಇವತ್ತು ಈ ಕ್ಷಣ ಒಂದು ಹೆಜ್ಜೆ ಮುಂದಿಡಬೇಕು ಅನ್ನೋವಂಥದ್ದು ಏನಾದ್ರು ಬಂದಾಗ ಏನು ಮಾಡ್ಬೋದು ಅನ್ನೋ ಆಲೋಚನೆ ಮಾಡಿಕೊಂಡು ಇನ್ನೊಂದು ವಾರದ ಒಳಗಡೆ, ಅಷ್ಟು ಸಮಯ ಹಾಳು ಮಾಡಬೇಡಿ, ಇನ್ನೊಂದು 2 ದಿನದ ಒಳಗಡೆ ನೀವು ಏನು ಮೊದಲನೇ ಹೆಜ್ಜೆ ಅಥವಾ ನೆಕ್ಸ್ಟ್, ಈಗ ಆಲ್ರೆಡಿ ನೀವೇನಾದ್ರು ಮಾಡಿದರೆ ಇನ್ನೊಂದು ಹೆಜ್ಜೆ ಏನು ಇಡಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಆ ಪಾತಲ್ಲಿ ಈ ಕ್ಷಣದಿಂದ ಏನು ಮಾಡಲಿ ಅನ್ನೋ ಯೋಚನೆಯಿಂದ ಮುಂದುವರಿರಿ. ಇದು ನಿಮಗೆ ತುಂಬ ಹೆಲ್ಪ್ಫುಲ್ಲಾಗಿ ಕಾಣಿಸ್ತಾ ಇದೆ. ಕರಿಯರ್ ತುಂಬ ಚೆನ್ನಾಗಿರುತ್ತೆ ನಿಮ್ಮದು. ಒಳ್ಳೆ ಪೊಸಿಷನಲ್ಲಿ ಇರ್ತೀರಾ, ಇವಾಗ ಆಲ್ರೆಡಿ ಇರ್ತೀರಾ, ಇಲ್ಲ ಮುಂದಕ್ಕೆ ಒಳ್ಳೆ ಪೊಸಿಷನ್ಗೆ ಹೋಗ್ತೀರಾ. ನೀವು ಸ್ಟೂಡೆಂಟ್ಸ್ ಆಗಿದ್ದಲ್ಲಿ ನೀವು ಮುಂದೆ ಏನು ಅಂದ್ಕೊಂಡಿದ್ದೀರಾ ಅದನ್ನು ಸಾಧಿಸೋ ಛಲ, ಕೆಪಾಸಿಟಿ, ಸ್ಕಿಲ್ ಸೆಟ್ ಎಲ್ಲ ನಿಮ್ಮ ಹತ್ರ ಇದೆ. ಆ ಛಲ ಇಟ್ಕೊಂಡು ಮುಂದುವರಿಬೇಕು ನೀವು. ಸೊ ಕೊನೆಯದಾಗಿ ನಿಮಗೆ ಒಂದು ಜನರಲ್ ಗೈಡೆನ್ಸ್ ಏನು ಬಂದಿದೆ ಅಂತ ಅಂದರೆ, ಟ್ರಸ್ಟ್. ಈ ಪ್ರಾಸೆಸ್ಸಲ್ಲಿ ನಿಮಗೆ ಯಾರಾದರೂ ಒಂದಷ್ಟು ಸಲಹೆ ಕೊಟ್ಟರೆ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಮನಸ್ಸಿಗೆ ಅದು ಅರ್ಥ ಆಗುತ್ತೆ, ಇವ್ರು ನನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದಾರಾ ಅಥವಾ ಇವ್ರು ನನ್ನನ್ನು ಛೇಡ್ಸೋಕ್ಕೆ ಮಾತಾಡ್ತಿದ್ದಾರಾ ಅನ್ನೋದು ನಿಮಗೆ ಗೊತ್ತಿರುತ್ತೆ, ನಿಮ್ಮ ಒಳ ಮನಸ್ಸಿಗೆ ಗೊತ್ತಿರುತ್ತೆ. ಸೊ ನಿಮ್ಮ ವೆಲ್ ವಿಷರ್ಸ್ ಯಾರು ಇರ್ತಾರೆ ಅವರನ್ನು ಟ್ರಸ್ಟ್ ಮಾಡಿ ಅವ್ರು ಕೊಡೋ ಅಡ್ವೈಸ್ನ ನೀವು ಅಳವಡಿಸ್ಕೊಳ್ಳಿ. ಅದರಿಂದ ನಿಮಗೆ ತುಂಬ ಹೆಲ್ಪ್ ಆಗೋ ಸಾಧ್ಯತೆ ನಂಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ರೀಡಿಂಗ್ ಬಂದು ವೃಷಭ ರಾಶಿ ಅಥವಾ ಟಾರಸ್. ನಿಮಗೆ ಬೇಸ್ ಕಾರ್ಡ್ ಬಂದು 4 ಆಫ್ ಸ್ವೋರ್ಡ್ಸ್ ಕಾಣಿಸ್ತಾ ಇದೆ. ಇದರ ಅರ್ಥ ಸಾಕಷ್ಟು ಜನ ಹುಷಾರಿಲ್ಲದೆ ಇರೋ ಒಂದು ಪರಿಸ್ಥಿತಿಯಿಂದ ರಿಕವರ್ ಆಗ್ತಿರೋ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ ನನಗೆ. ಅಥವಾ ಇನ್ನು ಕೆಲವರಿಗೆ ನಿಮಗೆ ರೆಸ್ಟ್ ಫೇಸಲ್ಲಿ ಇರಬೇಕು, ಜಾಸ್ತಿ ನಿದ್ದೆ ಮಾಡಬೇಕು, ಎಷ್ಟು ಮಲಗಿದ್ರು ಎಷ್ಟು ರೆಸ್ಟ್ ತೊಗೊಂಡ್ರೂ ಸಾಕಾಗ್ತಿಲ್ಲ ಅನ್ನೋ ಒಂದು ಮನೋಭಾವನೆಯಲ್ಲಿ ಇರೋ ಥರ ಕಾಣಿಸ್ತಾ ಇದೆ ನನಗೆ. ಇನ್ನು ಕೆಲವರಿಗೆ ನಿದ್ದೆ ಮಾಡೋದಕ್ಕೆ ಸಮಸ್ಯೆ ಕಾಣಿಸ್ತಿದೆ, ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರ್ತಿಲ್ಲ. ಅದರಿಂದಾಗಿ ಸೈಡ್ ಎಫೆಕ್ಟ್ಸ್ ಥರ ನಿಮ್ಮ ಹೆಲ್ತಲ್ಲಿ ಸ್ವಲ್ಪ ಏರುಪೇರು ಆಗ್ತಿರೋ ಸಾಧ್ಯತೆ ಇದೆ. ಸೊ ವೃಷಭ ರಾಶಿ ಅಥವಾ ಟಾರಸ್ನವರು ನಿಮ್ಮ ನಿದ್ದೆ ಮೇಲೆ ಜಾಸ್ತಿ ಫೋಕಸ್ ಮಾಡಿ. 8 ಅವರ್ಸ್ ನಿದ್ದೆ ಬೇಕಂದರೆ ಬೇಕೇ ಬೇಕು. ನಿಮ್ಗದಿಲ್ಲ ಅಂದರೆ ಫಂಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ನಿಮಗೆ ರೆಸ್ಟ್ ಆ್ಯಂಡ್ ರಿಜುವಿನೇಟ್ ಪೀರಿಯಡ್. ನಿಮಗೆ ನೀವು ರೆಸ್ಟ್ ಮಾಡಿದಷ್ಟು ನಿಮ್ಮ ಮೆಂಟಲ್ ಹೆಲ್ತ್, ಅದರಿಂದಾಗಿ ಫಿಸಿಕಲ್ ಹೆಲ್ತ್ ಎಲ್ಲ ಬೆಟರ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ರೆಸ್ಟ್ ತೊಗೋಬೇಕು ಅಂದಾಗ ಅವಾಯ್ಡ್ ಮಾಡಬೇಡಿ. ಇಟ್ ಈಸ್ ನಾಟ್ ಲೇಸಿನೆಸ್. ನೀವು ಲೇಸಿನೆಸ್ಸಿಂದ ಹಿಂಗೆ ಮಾಡ್ತಿಲ್ಲ, ನಿಮ್ಮ ಮೆಂಟಲ್ ಸ್ಟ್ರೆಸ್ಸಿಂದ ಸುಸ್ತಾಗಿದ್ದೀರಾ. ಆ ಸುಸ್ತು ನಿಮ್ಮ ಬಾಡಿ ಮೂಲಕ ತೋರಿಸ್ಕೊತಿರುತ್ತೆ ಹಲವಾರು ರೀತಿಗಳಲ್ಲಿ. ಸೊ ನಿದ್ದೆ ಮೇಲೆ ಪ್ರಾಮುಖ್ಯತೆ ಇರಲಿ. ಹಾಗೆ ಮೆಡಿಟೇಷನ್ ಮೇಲೆ ಫೋಕಸ್ ಮಾಡಿ. ಇದರಿಂದ ನೀವು ಯಾವುದೇ ಒಂದು ಚಿಂತೆಯಲ್ಲಿ, ಯಾವುದೇ ಥರದ ಚಿಂತೆಯಲ್ಲಿದ್ದರೂ ಅದರಿಂದ ಹೊರಗೆ ಬರೋದಕ್ಕೆ ದಾರಿಗಳು ಅಥವಾ ಒಂದು ಪಾಸಿಟಿವ್ ಮೈಂಡ್ಸೆಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಿಮ್ಮನ್ನು ನೀವು ತುಂಬ ಪುಷ್ ಮಾಡ್ಕೊಂಡಿದ್ದೀರಾ, ನಿಮಗೆ ನೀವು ತುಂಬ ಸುಸ್ತು ಮಾಡಿಸ್ಕೊಂಡಿದ್ದೀರಾ, ಅವಶ್ಯಕತೆ ಇರಲಿಲ್ಲ. ಬಟ್ ನೀವು ಲಿಮಿಟ್ ಮೀರಿ ಕೆಲವೊಂದು ನಿಮ್ಮ ಮನಸ್ಸಿಗೆ ವಿರುದ್ಧ ಅನಿಸಿದ್ರೂ ಕೂಡ ಮಾಡಿದ್ದೀರಾ. ಹಾಗಾಗಿ ಈ ರೆಸ್ಟ್ ನಿಮ್ಗೆ ಇವಾಗ ಅವಶ್ಯಕತೆ ಇದೆ.
ಸೊ ನಿಮ್ಮ ಹೆಲ್ತ್ ಪರ್ಸ್ಪೆಕ್ಟಿವಿಂದ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಇದರ ಸ್ಟ್ರೇಟ್ ಅರ್ಥ ಕನ್ಫ್ಯೂಷನ್, ಕ್ಲಾರಿಟಿ ಇಲ್ಲದಿರೋದು, ಹಾಗಾಗಿ ನೀವು ಈ ಪರಿಸ್ಥಿತಿಯಲ್ಲಿ ಇರೋದು ಅದಿಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಫಿಸಿಕಲಿ ನಿಮ್ಗೇನೂ ಇಶ್ಯೂಸ್ ಇಲ್ಲ. ಇದು ಏನೇ ಇದ್ದರೂ ನಿಮ್ಮ ಮೆಂಟಲ್ ಟ್ರಾಮಾ, ಮೆಂಟಲ್ ಇಶ್ಯೂಸ್, ಮೆಂಟಲ್ ಬರ್ಡನ್, ಸ್ಟ್ರೆಸ್, ಸೊ ಇದನ್ನು ನೀವು ಹ್ಯಾಂಡಲ್ ಮಾಡೋದಲ್ಲಿ ನಿಮ್ಮ ಫಿಸಿಕಲ್ ಹೆಲ್ತು ಖಂಡಿತ ಬೆಟರ್ ಆಗ್ತಾ ಹೋಗುತ್ತೆ. ನಿಮಗೆ ಮಿನಿಮಮ್ ಈ ಒಂದು ಸಿಚುವೇಷನಿಂದ ಆಚೆ ಬರೋದಕ್ಕೆ 2 ವಾರದ ತನಕ ಸಮಯ ಬೇಕಾಗಬಹುದು, ಹೆಚ್ಚು ಕಡಿಮೆ. ಸೊ ಅಷ್ಟರೊಳಗಡೆ ನೀವು ಪಾಸಿಟಿವಿಟಿ ಬಗ್ಗೆ ಫೋಕಸ್ ಮಾಡಿ, ಏನೇ ಇಶ್ಯೂ ಇದ್ದರೂ ಎಲ್ಲನೂ ರಿಸಾಲ್ವ್ ಮಾಡ್ಕೋಬೋದು ಅನ್ನೋ ಧೈರ್ಯದಿಂದ ಅಫರ್ಮೇಷನ್ಸ್ನ ಮಾಡ್ಕೊಳ್ಳಿ. ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರಾ, ನಂಬಿಕೆ ಇಲ್ಲದೆ ಮಾಡಿಬಿಡಿ, ಖಂಡಿತ ನಂಬಿಕೆ ಇಡಿ. ಬಿಕಾಸ್ ಯಾವುದೇ ಒಂದು ಪರಿಸ್ಥಿತಿನೂ ಶಾಶ್ವತ ಅಲ್ಲ. ಸೊ ನೀವು ಇವಾಗಿರೋ ಒಂದು ಟ್ರಾಮಾ ಅಥವಾ ಏನು ಸಿಚುವೇಶನ್ ಇದ್ದರೂ ಇದರಿಂದ ಆಚೆ ಬರಲೇಬೇಕು, ಬಂದೇ ಬರ್ತೀರಾ. ಓಕೆ, ಸೊ ನೆಕ್ಸ್ಟ್ ಬಂತು ವೆಲ್ತ್ ಪರ್ಸ್ಪೆಕ್ಟಿವಿಂದ. ಇದು ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ, ಸ್ಟ್ರಾಂಗ್ ಆಗಿ. ಸೊ ಏನೇ ಮೆಂಟಲ್ ಸ್ಟ್ರೆಸ್ ಇದ್ದರೂ ಇದು ನಿಮಗೆ ಸ್ಟಡೀಸ್ಗಾಗಲಿ ಕೆಲಸಕ್ಕಾಗಲಿ ಅಡಚಣೆ ಮಾಡಲ್ಲ. ಬಿಕಾಸ್ ನಿಮಗೆ ಆ ಮೆಚುರಿಟಿ ಇದೆ, ಆ ಫೋಕಸ್ ಇದೆ, ಆ ಕ್ಲಾರಿಟಿ ಇದೆ. ಬಿಕಾಸ್ ನಿಮ್ಮ ಒಂದು ಹಿಂಸೆನ ಕೆಲಸದ ಮೇಲೆ ತೋರಿಸಿದ್ರೆ ಅದು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀಳತ್ತೆ ಅನ್ನೋ ಕ್ಲಾರಿಟಿ ನಿಮಗಿದೆ. ಅದೇ ಕ್ಲಾರಿಟಿ ನೀವು ನಿಮ್ಮ ಹೆಲ್ತ್ ಬಗ್ಗೆನೂ ಇಟ್ಕೋಬೇಕು. ಆಗ ನಿಮ್ಮ ಲೈಫ್ ಇನ್ನೂ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಸೊ ಕೆಲಸದ ವಿಚಾರವಾಗಲಿ ಸ್ಟಡೀಸ್ ವಿಚಾರವಾಗಲಿ ತುಂಬ ಕಾಮ್ ಎನರ್ಜಿ, ಪೀಸ್ಫುಲ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ಹಾಗೆ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಬಂದು ರಿಲೇಷನ್ಶಿಪ್ ವಿಚಾರದಲ್ಲಿ ನಿಮಗೆ ನಾನು ಒಂದು ಅಡ್ವೈಸ್ ಹೇಳಬೇಕು ಅಂತಂದರೆ, ನೀವು ಇವಾಗ ಯಾವುದೇ ಪರಿಸ್ಥಿತಿಲಿದ್ರೂ, ಇವಾಗ ರಿಲೇಷನ್ಶಿಪ್ಪಲ್ಲಾರು ಇರಿ, ಮದುವೆನಾದರೂ ಆಗಿರಿ, ಇಲ್ಲಿ ಒಂದು ಮೊಮೆಂಟ್ ನೀವು ಪಾಸ್ ಮಾಡ್ಕೋಬೇಕಾಗಿದೆ. ಪಾಸ್ ಮಾಡಿ ಯೋಚನೆ ಮಾಡಬೇಕು, ಫ್ಯೂಚರಿಸ್ಟಿಕಲಿ ಯೋಚನೆ ಮಾಡಬೇಕಾಗಿದೆ. ಇವತ್ತಿನ ಪರಿಸ್ಥಿತಿಯಿಂದ ಮುಂದೆ ಹೋಗಬೇಕಂದ್ರೆ ನಾನು ಏನೇನು ಮಾಡಬೇಕು ಈ ರಿಲೇಷನ್ಶಿಪ್ಪಲ್ಲಿ, ಅಥವಾ ನೀವು ನಿಮ್ಮ ಪಾರ್ಟ್ನರ್ ಸೇರಿ ಯಾವ ಥರ ಮುಂದುವರಿಬೇಕು. ಸ್ವಲ್ಪ ಪ್ಲ್ಯಾನಿಂಗ್ ನೆಸೆಸಿಟಿ ಕಾಣಿಸ್ತಾ ಇದೆ ನನಗೆ. ನೀವು ಹಾಗೂ ನಿಮ್ಮ ಪಾರ್ಟ್ನರ್ ಇಬ್ಬರು ಕೂಡ ತುಂಬ ಎಮೋಷ್ನಲ್ ವ್ಯಕ್ತಿಗಳು. ಹಾಗಾಗಿ ನೀವು ಏನೇ ಡೆಸಿಷನ್ಸ್ ತೊಗೊಂಡ್ರು ಎಮೋಷನ್ಸ್ನ ಸ್ವಲ್ಪ ಬದಿಗಿಟ್ಟು ಪ್ರಾಕ್ಟಿಕಲ್ ಥಿಂಕಿಂಗ್ನು ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಇಬ್ಬರು ಎಮೋಷ್ನಲ್ ಆಗಿರೋದ್ರಿಂದ ಪ್ರಾಕ್ಟಿಕಲ್ ಥಿಂಕಿಂಗಲ್ಲಿ ಸ್ವಲ್ಪ ಯಾರೂ ಅದನ್ನು ಗೈಡ್ ಮಾಡೋರಿಲ್ಲ ನಿಮ್ಮಿಬ್ಬರ ಮಧ್ಯ. ಹಾಗಾಗಿ ಈ ಗೈಡೆನ್ಸ್ನ ಸಿಕ್ಕಿರೋದ್ರಿಂದ ನಿಮಗೀಗ ನೀವು ನಿಮ್ಮ ಪಾರ್ಟ್ನರ್ ಕೂತು, ನೀವು ನಿಮ್ಮ ಹಸ್ಬೆಂಡ್ ವೈಫ್ ಯಾರೇ ಆಗಿರಲಿ ಕೂತು ಮುಂದಿನ ಜೀವನದ ಬಗ್ಗೆ ವಿಚಾರ ಮಾಡೋದ್ರಿಂದ ನಿಮಗೆ ಜಾಸ್ತಿ ಕ್ಲಾರಿಟಿ ಸಿಗ್ತಾ ಇದೆ ಆ್ಯಂಡ್ ಪ್ರೋಗ್ರೆಸಿವ್ ಆಗಿ ಕಾಣಿಸ್ತಾ ಇದೆ ನಿಮ್ಮ ರಿಲೇಷನ್ಶಿಪ್. ನೆಕ್ಸ್ಟ್ ನಿಮ್ಮ ಕರಿಯರ್ ಕಾರ್ಡ್. ಸೊ ಕರಿಯರ್ ಕಾರ್ಡ್ ಮೂಲಕ ಹೇಗೆ ಕಾಣಿಸ್ತಾ ಇದೆ ಅಂದರೆ ಎನರ್ಜಿ, ನಿಮ್ಮ ತಲೆನಲ್ಲಿ ಏನಾದ್ರು ಒಂದು ವಿಚಾರ ಇದ್ದರೆ ನೀವು ಅದನ್ನೇ ಮಾಡ್ಕೊಂಡು ಹೋಗ್ತೀರಾ. ಅಂದರೆ ಇವಾಗ ಯಾರಾದರೂ ಏನಾದರೂ ಗೈಡೆನ್ಸ್ ಕೊಟ್ಟರೆ, ಅವ್ರ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಜೆನ್ಯೂನಾಗಿ ಶೇರ್ ಮಾಡಿಕೊಂಡ್ರೆ ಪ್ರಾಬಬ್ಲಿ ಇದು ವರ್ಕ್ ಆಗಲ್ವೇನೋ, ಅಥವಾ ಏನಾದ್ರು ಬೇರೆ ಥರ ಯೋಚನೆ ಮಾಡಬೇಕು ನೀವು, ಈ ಥರ ಏನಾದ್ರು ಅಡ್ವೈಸ್ ಕೊಟ್ಟರೆ ತೊಗೊಳ್ಳಿ. ಬಿಕಾಸ್ ನೀವು ತುಂಬ ಅಡಮೆಂಟಾಗಿದ್ದೀರಾ ನಿಮ್ಮ ಕರಿಯರ್ ವಿಚಾರವಾಗಿ. ನೀವು ಚೂಸ್ ಮಾಡ್ಕೊಳ್ಳೋ ಅಂಥ ಸ್ಟಡಿ ಲೈನ್ ಆಗಿರಬಹುದು, ಯಾವುದೇ ಒಂದು ಕೋರ್ಸ್ ತೊಗೊಳ್ತೀನಿ ಅನ್ನೋದಾಗಿರಬಹುದು, ಅಥವಾ ಈ ಲೈನಲ್ಲಿ ನಾನು ಕೆಲಸ ಮಾಡ್ತೀನಿ, ಆ ಕಂಪ್ನಿಗೆ ಹೋಗ್ತೀನಿ, ಈ ಥರ ನೀವೇನಾದರೂ ಒಂದು ಐಡಿಯಾಸ್ ಇಟ್ಕೊಂಡಿದ್ರೆ ನಿಮ್ಮ ಹಿತೈಷಿಗಳ ಜೊತೆ ಮಾತಾಡಿ, ಅಥವಾ ಇದರಲ್ಲಿ ಯಾರಿಗೆ ನಾಲೆಡ್ಜ್ ಇದೆ ಅವ್ರ ಹತ್ರ ಇದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರು ಕೊಡೋ ಅಂಥ ಅಡ್ವೈಸ್ನ ನೀವು ತೊಗೊಳ್ಬೇಕು, ಕನ್ಸಿಡರ್ ಮಾಡಿ. ಬಿಕಾಸ್ ಇದು ನಿಮಗೆ ಒಳ್ಳೆಯದು ಅಂತ ನನಗೆ ಕಾಣಿಸ್ತಾ ಇದೆ ಇಲ್ಲಿ ಕಾರ್ಡ್ಸ್ ಮೂಲಕ. ಎಲ್ಲೋ ಒಂದು ಕಡೆ ನೀವು ಒಂದೆರಡು ವಿಚಾರಗಳನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀರಾ, ಆದರೆ ಇಲ್ಲಿ ವಿಚಾರಗಳು ಅದಕ್ಕಿಂತ ಜಾಸ್ತಿ ಇದೆ. ಪರ್ಸ್ಪೆಕ್ಟಿವ್ ಆ್ಯಂಗಲ್ಸ್ ತುಂಬ ಡಿಫ್ರೆಂಟ್ ಆಗಿದೆ ನೀವು ಅಂದ್ಕೊಳ್ತಿರೋದಕ್ಕಿಂತ. ಸೊ ಹಾಗಾಗಿ ನೀವು ಅಡ್ವೈಸ್ ತೊಗೊಳ್ಳೋದು ತುಂಬಾ ಹೆಲ್ಪ್ಫುಲ್ ನಿಮ್ಮ ಲೈಫ್ ಪರ್ಸ್ಪೆಕ್ಟಿವಿಂದ. ಸೊ ಜನರಲ್ ಗೈಡೆನ್ಸ್ ನಿಮಗೆ ಬಂದು ಎಂಪವರ್ ಯುವರ್ ಸೆಲ್ಫ್ ವಿತ್ ಪಾಸಿಟಿವ್ ಬಿಲೀವ್ಸ್. ಸೊ ನಾವೀಗ ಆಲ್ರೆಡಿ ನೋಡ್ದಂಗೆ ಈ ಕಾರ್ಡು ಅದನ್ನೇ ನಿಮ್ಗೆ ಹೇಳ್ತಾ ಇದೆ. ನಿಮಗೆ ಪಾಸಿಟಿವಿಟಿ ತುಂಬ ಅವಶ್ಯಕತೆ ಇದೆ ಲೈಫಲ್ಲಿ.
ಮೆಡಿಟೇಟ್ ಆದರೂ ಮಾಡಿ, ಇಲ್ಲ ಯಾರು ಪಾಸಿಟಿವ್ ಆಗಿರ್ತಾರೆ ಅವ್ರ ಜೊತೆ ಸ್ವಲ್ಪ ಸಮಯ ಕಳೀರಿ, ಅಥವಾ ನಿಮ್ಮ ಜೊತೆಗೆ ನೀವು ಒಬ್ಬಂಟಿಯಾಗಿ ಕೂತಿದ್ದಾಗ ಆದಷ್ಟು ಪಾಸಿಟಿವ್ ಆಗಿರೋ ವಿಷಯನ ಥಿಂಕ್ ಮಾಡಿ, ಅಥವಾ ಪಾಸಿಟಿವಿಟಿ ಬಗ್ಗೆ ನೋಡಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ, ಗ್ರೌಂಡಿಂಗ್ ಪ್ರಾಕ್ಟೀಸ್ ಮಾಡಿ. ಇದರಿಂದ ತುಂಬ ಸಹಾಯ ಆಗುತ್ತೆ ನಿಮಗೆ. ಈ ಒಂದು ವಿಶಿಯಸ್ ಸೈಕಲಲ್ಲಿ ನೀವೇನು ಸರ್ಕಲ್ ಒಳಗೆ ಸಿಕ್ಕಾಕೊಂಡಿದ್ದೀರಾ ಅದರಿಂದ ಆಚೆ ಬಂದು ಪಾಸಿಟಿವ್ ಆಗಿ ಲೈಫ್ನ ಮುಂದೆ ನಡ್ಸ್ಕೊಂಡು ಹೋಗೋದಕ್ಕೆ ಏನೇನು ಬೇಕು ಅದೆಲ್ಲ ಆಗತ್ತೆ. ನೆಕ್ಸ್ಟ್ ರಾಶಿ ಮಿಥುನ ರಾಶಿ ಅಥವಾ ಜೆಮಿನೈ. ನಿಮಗೆ ಬೇಸ್ ಕಾರ್ಡ್ ಬಂದಿರೋದು 4 ಆಫ್ ವಾಂಡ್ಸ್. ಸೊ ಇದ್ರ ಮೂಲಕ ಗೊತ್ತಾಗ್ತಿರೋದು ನಿಮ್ಮ ಲೈಫಲ್ಲಿ ಒಂದೇನಾದ್ರು ಸೆಲೆಬ್ರೇಟ್ ಮಾಡುವಂಥ ಮೊಮೆಂಟ್ ಬರೋ ಥರ ಕಾಣಿಸ್ತಿದೆ. ಇದು ನಿಮಗೆ ಸಂಬಂಧಪಟ್ಟಿರೋದಾಗಿರಬಹುದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಕ್ಲೋಸ್ ರಿಲೇಟೆಡ್ ಯಾರು ಇರ್ತಾರಲ್ಲ, ಅಣ್ಣ ತಂಗಿ ಕಸಿನ್ಸ್, ಅಥವಾ ಯಾರು ತುಂಬ ಕ್ಲೋಸ್ ಆಗಿರ್ತಾರೆ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಸೆಲೆಬ್ರೇಷನ್ ಸಂದರ್ಭ ಕಾಣಿಸ್ತಾ ಇದೆ. ಸೊ ಇಂಥದ್ದು ಈ ವರ್ಷದಲ್ಲಿ ಬರೀ ಒಂದು ಸರ್ತಿ ಅಲ್ಲ, ಸುಮಾರು ಸರ್ತಿ ಸೆಲೆಬ್ರೇಷನ್ ಮೊಮೆಂಟ್ಸ್ನ ನೀವು ನೋಡ್ತೀರಾ ಈ ವರ್ಷದಲ್ಲಿ. ಸೊ ಓವರಾಲ್ ಎನರ್ಜಿ ತುಂಬ ಚೆನ್ನಾಗಿದೆ. ನೀವೇನೇ ಯೋಚನೆ ಮಾಡಿದ್ರು ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರುತ್ತೆ. ಸೊ ಸಕ್ಸಸ್ ಅನ್ನೋದು ಖಂಡಿತ ಇದ್ದೇ ಇದೆ ನೀವು ಅಂದ್ಕೊಂಡಿರೋದ್ರಲ್ಲಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಕಾಣಿಸ್ತಿರೋದು ಅಂದರೆ ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಅಥವಾ ನಿಮ್ಮ ಕ್ಲೋಸ್ ಪೀಪಲ್ ಅನ್ನೋದು ಯಾರು ನಿಮ್ಮ ಸರ್ಕಲಲ್ಲಿ ಇರ್ತಾರೆ ಅವರೊಟ್ಟಿಗೂ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀರಾ. ಅವ್ರ ಜೊತೆಗೆಲ್ಲಾದರೂ ಟ್ರಿಪ್ ಅಂತ ಹೋಗೋ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಓವರಾಲ್ ಸೆಲೆಬ್ರೇಷನ್ ಮೋಡಲ್ಲಿ ಇದ್ದೀರಾ ನೀವು. ಫಸ್ಟ್ ಬಂದು ನಿಮ್ಮ ಹೆಲ್ತ್ ಕಾರ್ಡ್. ಸೊ ಹೆಲ್ತ್ ವಿಷಯವಾಗಿ ತುಂಬ ಚೆನ್ನಾಗಿದೆ, ತುಂಬ ಎನರ್ಜೆಟಿಕ್ ನೀವು. ಸೊ ಅಂದರೆ ಓವರಾಗಿ ಎನರ್ಜಿ ಓವರ್ಫ್ಲೋ ಆಗ್ತಿದೆ ನಿಮ್ಮಲ್ಲಿ. ಹಾಗಾಗಿ ನಿಮ್ಮ ಎನರ್ಜಿನ ಸ್ವಲ್ಪ ಏನಂತಾರೆ ಕಂಟ್ರೋಲಿಗೆ ತರೋದಕ್ಕೆ ಫಿಸಿಕಲಿ ನೀವೇನಾದರೂ ಮಾಡಿದ್ರೆ, ಎಕ್ಸಸೈಸಿಂಗ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ವಾಕಿಂಗ್, ಜಾಗಿಂಗ್, ನಿಮಗೇನು ಇಷ್ಟನೋ ಏನಾದರೂ ಒಂದು ಆ್ಯಕ್ಟಿವಿಟಿ ನೀವು ಇಟ್ಕೊಂಡಲ್ಲಿ ನಿಮಗೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ನಿಮ್ಮ ಎನರ್ಜಿನ ಚಾನಲೈಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಕಷ್ಟ ಆಗಬಹುದು. ಓವರ್ ಎನರ್ಜಿ, ಓವರ್ ಎಂಥೂಸಿಯಾಸಮ್ ಈ ಒಂದು ಪರಿಸ್ಥಿತಿ ಕಾಣಿಸಿದೆ. ತೊಂದರೆ ಏನೂ ಇಲ್ಲ ಇದರಲ್ಲಿ, ಬಟ್ ನೀವು ಅದನ್ನು ಚಾನಲೈಸ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಬೆನಿಫಿಷಿಯಲ್ ಆಗಿ ಕಾಣಿಸ್ತಾ ಇದೆ ನನಗೆ. ನೆಕ್ಸ್ಟ್ ವೆಲ್ತ್ ರಿಲೇಟೆಡ್. ಸೊ ನನಗಿಲ್ಲಿ ಕಾಣಿಸ್ತಿರೋದು ನೀವು ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿ ಸಂಪಾದನೆನ ಮಾಡ್ತೀರಾ, ಅದು ನಿಮ್ಮದೇ ಆದ ರೀತಿಯಲ್ಲಿ. ಆ್ಯಂಡ್ ನೀವು ಅಂದ್ಕೊಂಡಿರೋ ದಾರಿನಲ್ಲಿ ನಡೆಯೋದಕ್ಕೆ ನಿಮ್ಗೆ ಯಾವ್ಯಾವ ಸ್ಟೇಜಲ್ಲಿ ಏನೇನು ಹೆಲ್ಪ್ ಬೇಕೋ ಅಥವಾ ಆ ಒಂದು ಗೈಡೆನ್ಸ್ ಬೇಕೋ ಅದು ಸಿಗ್ತಾ ಹೋಗುತ್ತೆ. ಸೊ ನೀವು ನಿಮ್ಮ ಕರಿಯರ್ ಪಾತ್ ಅಥವಾ ನಿಮ್ಮ ಸ್ಟಡೀಸ್ ಪಾತ್ ಏನಿದೆ ಅದನ್ನು ನೀವು ಹಾಗೆ ಇಟ್ಕೊಂಡು ಮುಂದುವರಿಯಿರಿ, ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಿಮಗೆ ಕ್ಲಾರಿಟಿ ಇದೆ, ಇದೇ ಬೇಕು, ಅದು ಯಾತಿಗೆ ಬೇಕು, ಅದನ್ನು ಹೆಂಗೆ ಪಡಿಬೇಕು ಎಲ್ಲನೂ ನಿಮಗೆ ಗೊತ್ತಿದೆ. ಅಲ್ಪ ಸ್ವಲ್ಪ ನಿಮಗೆ ಗೈಡೆನ್ಸ್ ಬೇಕಿದ್ದಲ್ಲಿ ಖಂಡಿತ ತೊಗೊಳ್ಳಿ. ಆ್ಯಂಡ್ ನಿಮಗೆ ರೈಟ್ ಟೈಮಲ್ಲಿ ರೈಟ್ ಗೈಡೆನ್ಸ್ ಕೂಡ ಸಿಗುತ್ತೆ. ಅದು ನಿಮ್ಮ ಸುತ್ತಮುತ್ತ ಸಾಕಷ್ಟು ಮೆಚ್ಯೂರ್ಡ್ ಪೀಪಲ್ ಇದ್ದಾರೆ, ಅಂದರೆ ನಿಮಗೆ ರೈಟ್ ಅಡ್ವೈಸ್ ಕೊಡೋ ಅಂಥ ಜನಗಳು ನಿಮ್ಮ ಸುತ್ತಮುತ್ತ ಇದ್ದಾರೆ. ನೆಕ್ಸ್ಟ್ ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ಎನರ್ಜಿ. ರಿಲೇಷನ್ಶಿಪ್ಪಲ್ಲಿ ನೀವು ರೆಡಿ ಇದ್ದೀರಾ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋಕ್ಕೆ. ಸಿಂಗಲ್ ಆಗಿದ್ದರೆ ನೀವು ನನಗೆ ಸದ್ಯದಲ್ಲೇ ಯಾರು ನಂಗೆ ಪಾರ್ಟ್ನರ್ ಬೇಕು ಅನ್ನೋ ಎನರ್ಜಿ ಕಾಣಿಸ್ತಿದೆ. ನಿಮ್ಮ ಹತ್ರ ಆಲ್ರೆಡಿ ಒಬ್ಬರು ಪಾರ್ಟ್ನರ್ ಇದ್ದಾರೆ ಅಂದರೆ ಇದನ್ನು ಯಾಕೆ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಬಾರ್ದು ಅನ್ನೋ ಆಲೋಚನೆಯಲ್ಲಿ ನೀವಿದ್ದೀರಾ. ನಿಮಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿ ಬಗ್ಗೆ ಹೇಳ್ಕೊಡೋದಕ್ಕಾಗಲಿ, ಅದ್ರ ಬಗ್ಗೆ ನಿಮಗೊಂದಿರೋ ಇಮ್ಯಾಜಿನೇಷನ್ ಬಗ್ಗೆ ಹೇಳ್ಕೊಡೋದಕ್ಕಾಗಲಿ ಯಾವುದೇ ಹಿಂಜರಿಕೆ ಇಲ್ಲ. ನೀವು ತುಂಬ ಓಪನ್ ವ್ಯಕ್ತಿ ಆ ಒಂದು ಪರ್ಸ್ಪೆಕ್ಟಿವಿಂದ. ನಿಮಗೆ ನಿಮ್ಮದೇ ಆದ ಒಂದು ರೀತಿ ನೀತಿ ಕನಸು ಆಸೆಗಳಿದೆ. ರಿಲೇಷನ್ಶಿಪ್ಪಲ್ಲಿದ್ದರೆ ಹೀಗಿರಬೇಕು, ಮದುವೆ ಆದಮೇಲೆ ಹೀಗಿರಬೇಕು ಅಂದರೆ ತುಂಬ ಆಲೋಚನೆಗಳಿದೆ. ತುಂಬ ಪ್ಯಾಷನೇಟಾಗಿ ಥಿಂಕ್ ಮಾಡ್ತೀರಾ ನೀವು. ಸೊ ನೀವು ಈಗ ಆಲ್ರೆಡಿ ಯಾವುದೇ ಸಿಚುವೇಷನ್ಲಿದ್ದರೂ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋಕ್ಕೆ ರೆಡಿ ಇದ್ದೀರಾ. ಸೊ ನೆಕ್ಸ್ಟ್ ಬಂದು ನಿಮ್ಮ ಕರಿಯರ್ ಲೈಫ್. 6 ಆಫ್ ವಾಂಡ್ಸ್. ಅಗೇನ್ ಇದು ಸೆಲೆಬ್ರೇಷನ್ ಕಾರ್ಡ್, ಕೊಲ್ಯಾಬ್ರೇಷನ್ ಕಾರ್ಡ್, ಹೆಲ್ಪ್ ಸಿಗೋ ಅಂಥ ಕಾರ್ಡ್. ನಿಮ್ಮ ಹಾರ್ಡ್ ವರ್ಕಿಂದ ಸಕ್ಸಸ್, ವಿಕ್ಟ್ರಿ ಇದೆಲ್ಲವನ್ನು ನೀವು ನೋಡ್ತೀರಾ.
ಆ ವಿಚಾರವಾಗಿ ನೋಡಬೇಕಂದ್ರೆ ಈಗ ಆಲ್ರೆಡಿ ನಿಮ್ಮ ಗ್ರೂಪ್ ಆಫ್ ಪೀಪಲ್ ಅಥವಾ ನಿಮ್ಮ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಅಥವಾ ನೀವು ಕೆಲಸ ಮಾಡ್ತಿದ್ರೆ ನಿಮ್ಮದೇ ಕ್ಯಾಟಗರಿಯಲ್ಲಿ ಇರೋವಂಥ ವ್ಯಕ್ತಿಗಳಿಗಿಂತ ಜಾಸ್ತಿ ನಾಲೆಡ್ಜ್, ಪ್ಯಾಷನ್ ನಿಮ್ಮಲ್ಲಿದೆ. ಎಲ್ರಿಗಿಂತ ಒಂದೆರಡು ಹೆಜ್ಜೆ ನೀವು ಮುಂದೆನೇ ಇದ್ದೀರಾ. ನೀವು ನಿಮ್ಮ ಗ್ರೂಪಲ್ಲಿ ಒಂಥರ ಫೇಮಸ್ ಪರ್ಸ್ನಾಲಿಟಿ, ನಿಮ್ಮದು ಒಂದು ಸಣ್ಣ ಗ್ರೂಪೇ ಆಗಿರಬಹುದು. ಅಲ್ಲಿ ಎಲ್ಲರೂ ಫಸ್ಟ್ ಏನಾದ್ರು ಸಜೆಷನ್, ಗೈಡೆನ್ಸ್ ಬೇಕಂತಂದರೆ ನಿಮ್ಮ ಹತ್ರನೇ ಬರ್ತಾರೆ, ನಿಮ್ಮ ಹೆಸರನ್ನೇ ಯೋಚನೆ ಮಾಡ್ತಾರೆ. ಸೊ ಇವತ್ತಿನ ಪ್ರಕಾರದಲ್ಲಿ ಈ ಎಲ್ಲ ಎನರ್ಜಿ ಪ್ರಕಾರ ನೀವೇನಾದರೂ ಒಂದು ಒಳ್ಳೆ ನ್ಯೂಸ್ನ ಕಾಯ್ತಾ ಇದ್ದೀರಾ ಅಂದರೆ ಸದ್ಯದಲ್ಲೇ ನಿಮಗೆ ಸಿಗೋ ಸಾಧ್ಯತೆ ಇದೆ. ಬಿಕಾಸ್ ತುಂಬ ಸೆಲೆಬ್ರೇಷನ್ ಕಾರ್ಡ್ಸ್ ಇದೆ. ಇದು ವೈಯಕ್ತಿಕವಾಗಿ ನಿಮ್ಮ ಜೀವನದಲ್ಲೇ ಆಗಿರಬಹುದು ಅಥವಾ ನಿಮ್ಮ ಕ್ಲೋಸ್ ಸರ್ಕಲಿಂದ ಯಾರಿಂದನಾದ್ರೂ ನಿಮಗೆ ಖುಷಿ ಸಿಗುವಂಥ ಸಂದರ್ಭವೂ ಆಗಿರಬಹುದು. ಸೊ ನಿಮಗೆ ಒಂದು ಜನರಲ್ ಗೈಡೆನ್ಸ್ ಅಂದರೆ ವಿಜುವಲೈಸೇಷನ್ ನಿಮಗೆ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ. ನೀವು ಎಷ್ಟು ವಿಜುವಲೈಸ್ ಮಾಡ್ಕೋತಿರೋ ನಿಮ್ಮ ಫ್ಯೂಚರ್ ಲೈಫ್ ಹೇಗಿರಬೇಕು ಅನ್ನೋದು ಅದು ಹಾಗೆ ಮ್ಯಾನಿಫೆಸ್ಟ್ ಆಗುತ್ತೆ. ಆ ಕೆಪಾಸಿಟಿ ನಿಮ್ಮಲ್ಲಿದೆ. ಸೊ ಸಿಂಪಲ್ಲಾಗಿ ನೀವು ರಾತ್ರಿ ಮಲಗೋ ಮುನ್ನ ನಿಮಗೆ ಏನು ಡ್ರೀಮ್ ಲೈಫ್ ಇದೆ ಫ್ಯೂಚರ್ ಪರ್ಸ್ಪೆಕ್ಟಿವಿಂದ, ಅದನ್ನು ಒಂದು 5 ನಿಮಿಷ ಮಲಗೋ ಮುಂಚೆ ಒಂದು ಪಿಕ್ಚರ್ ಥರ ನಿಮ್ಮ ಮುಂದೆ ಕಣ್ಣು ಮುಚ್ಕೊಂಡು ಕಣ್ಣಲ್ಲಿ ಮೈಂಡಲ್ಲಿ ಯೋಚನೆ ಮಾಡಿ, ನಾನು ಇಂಥ ಕುರ್ಚಿ ಮೇಲೆ, ಇಂಥ ಆಫೀಸಲ್ಲಿ, ಇಂಥ ಹೆಸರು ಕಂಪ್ನಿನಲ್ಲಿ, ಅಥವಾ ಇಂಥ ಒಂದು ಏನೇ ಇರಬಹುದು ನಿಮ್ಮ ಡ್ರೀಮ್, ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಇಂಥ ಒಂದು ವ್ಯಕ್ತಿ ಜೊತೆ, ಇಂಥ ಒಂದು ಮನೆಯಲ್ಲಿ, ಇಂಥ ಒಂದು ರೆಸಾರ್ಟ್ನಲ್ಲಿ ನಾವು ಆ್ಯಸ್ ಅ ಫ್ಯಾಮಿಲಿ ಎಲ್ಲರ ಜೊತೆ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದು ಏನೇ ಇದ್ದರೂ ವಿಜುವಲೈಸ್ ಮಾಡ್ಕೊಳ್ಳಿ. ಇದು ನಿಮಗೆ ಬೆಸ್ಟ್ ಮ್ಯಾನಿಫೆಸ್ಟೇಷನ್ ಟೂಲ್. ವಿಜುವಲೈಸ್ ಮಾಡೋದ್ರಿಂದ ಖಂಡಿತ ಇದು ನಿಮ್ಗೆ ವರ್ಕೌಟ್ ಆಗೇ ಆಗುತ್ತೆ. ಎಲ್ಲವನ್ನು ಪಾಸಿಟಿವ್ ಆಗಿ ಉಪಯೋಗಿಸಿ. ಮುಂದಿನ ರಾಶಿ ಕಟಕ ರಾಶಿ ಅಥವಾ ಕ್ಯಾನ್ಸರ್ ಝೋಡಿಯಾಕ್ ಸೈನ್. ಸೊ ನಿಮ್ಮ ಬೇಸ್ ಕಾರ್ಡ್ ಬಂದು 8 ಆಫ್ ಸ್ವೋರ್ಡ್ಸ್. ಕ್ಲಿಯರಾಗಿ ಕಾಣಿಸ್ತಾ ಇದೆ ನಿಮ್ಮ ಯೋಚನೆ ಹೇಗಿದೆ ಅಂದರೆ, ಇದು ಎಲ್ಲಿ ಬಂದು ಸಿಕ್ಕಾಕೊಂಡಪ್ಪ ನಾನಿವಾಗ, ಇದು ಯಾವ ಪರಿಸ್ಥಿತಿಲಿ ನಾನು ತಗ್ಲಾಕೊಂಡ್ಬಿಟ್ಟೆ ಇವಾಗ ಅನ್ನೋ ಒಂದು ಯೋಚನೆ ಮನಸ್ಥಿತಿನಲ್ಲಿ ನೀವಿದ್ದೀರಾ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಈ ಸಿಚುವೇಶನ್ಗೆ ನೀವಿರೋದಕ್ಕೆ ನೀವೇ ಕಾರಣ, ಬೇರೆ ಯಾರೂ ಅಲ್ಲ. ಇದು ನಿಮ್ಮ ಸೆಲ್ಫ್ ಲಿಮಿಟೆಡ್ ಬಿಲೀಫ್ ಸಿಸ್ಟಮಿಂದ ನಿಮ್ಗೆ ಹೀಗಾಗಿರೋದು. ಅಂದರೆ ನಿಮಗೆ ನೀವೇ ಕಡಿವಾಣ ಹಾಕ್ಕೊಂಡಿದ್ದೀರಾ. ಬೇರೆ ಯಾರೂ ನಿಮ್ಗೆ ಇದಾಗಲ್ಲ, ಮಾಡಬೇಡ ಅಂತ ಹೇಳಿಲ್ಲ. ಇದು ನಿಮಗೆ ಏನೋ ಒಂದು ಮೈಂಡ್ ಸೆಟ್ಟಿಂದನೋ, ಯಾರೋ ಒಂದು ಹೇಳಿದ್ದನ್ನು ಕೇಳಿ ನಿಮ್ಮ ಮನಸ್ಸಲ್ಲಿ ಉಳ್ಕೊಂಡಿರೋದ್ರಿಂದನೋ ಈ ಥರ ಡಿಸಿಷನ್ಸ್ನ ನೀವು ತೊಗೊಂಡು ಈ ಥರ ಒಂದು ಸಂದರ್ಭಕ್ಕೆ ಬಂದು ಸಿಕ್ಕಾಕೊಂಡಿದ್ದೀರಾ. ನಿಮ್ಮ ಮೈಂಡ್ ಎಷ್ಟು ಸ್ಟ್ರಾಂಗ್ ಅಂದರೆ, ನೆಗೆಟಿವ್ಸ್ನ ಬಿಲೀವ್ ಮಾಡಿ ನೀವು ಈ ಸಿಚುವೇಶನ್ಗೆ ಬಂದಿದ್ದೀರಾ. ಇದೇ ರೀತಿ ಪಾಸಿಟಿವ್ಸ್ನ ಬಿಲೀವ್ ಮಾಡಿದ್ರೆ ನೀವಾಗೆ ನಿಮ್ಮನ್ನು ಈ ಸಿಚುವೇಶನಿಂದ ತುಂಬ ಒಳ್ಳೆ ಪಾಸಿಟಿವ್ ಸಿಚುವೇಶನ್ಗೆ ತಂದ್ಕೊಳ್ಬಹುದು. ಇದಕ್ಕೆ ಬೇರೆ ಯಾರ ಸಹಾಯನೂ ಬೇಕಾಗಿಲ್ಲ ನಿಮಗೆ. ನಿಮ್ಮ ಪಾಸ್ಟ್ ಟ್ರಾಮಾಸ್ ಏನೇ ಇರಲಿ ಬಿಟ್ಟು ಹಾಕ್ಬಿಡಿ. ಬಿಕಾಸ್ ಅದರಿಂದ ಒಳ್ಳೇದಾಗ್ತಿರೋದು ಏನೂ ಇಲ್ಲ, ನೆಗೆಟಿವ್ ಆಗಿ ಎಫೆಕ್ಟ್ ಮಾಡ್ತಾ ಇದೆ. ಫ್ಯೂಚರ್ಗೂ ಅದು ಏನೂ ನಿಮಗೆ ಸಹಾಯ ಮಾಡೋದಿಲ್ಲ. ಹಾಗಾಗಿ ಕಾನ್ಷಿಯಸ್ಲಿ ನಿಮ್ದು ಏನೇ ನೆಗೆಟಿವ್ ಥಾಟ್ಸ್ ಇರಲಿ, ಬಿಲೀಫ್ ಸಿಸ್ಟಮ್ ಇರಲಿ, ಅಥವಾ ಏನಂತಾರೆ ಮಿತ್, ಮೂಢನಂಬಿಕೆ ಏನಾದರೂ ಆಗಿರಬಹುದು, ನೆಗೆಟಿವ್ ಆಗಿ ಏನೇನಿದೆ ಇವತ್ತಿಂದನೇ ನೀವು ಅದರ ಮೇಲೆ ಕೆಲಸ ಶುರು ಮಾಡಬೇಕು. ಇದೆಲ್ಲ ಯೋಚನೆ ಮಾಡಿ ನಾನಿವತ್ತು ಈ ಪರಿಸ್ಥಿತಿಲಿ ಬಂದು ಸಿಕ್ಕಾಕೊಂಡಿರೋದು ಸಾಕು. ಸೊ ಇನ್ನು ನನ್ನನ್ನು ನಾನು ಹಾಳು ಮಾಡ್ಕೊಳ್ಬಾರ್ದು ಮೆಂಟಲಿ, ಫಿಸಿಕಲಿ. ಇದರಿಂದ ನಾನು ಆಚೆ ಬರಲೇಬೇಕು. ಈ ಕೆಪಾಸಿಟಿ ನಿಮ್ಮಲ್ಲಿದೆ, ಬಟ್ ನಿಮ್ಗದು ಅರ್ಥ ಆಗ್ತಿಲ್ಲ. ಬಿಕಾಸ್ ನೀವು ಒಂಥರ ಕುದುರೆ ಕಟ್ಟದಂಗೆ ಒಂದೇ ಆ್ಯಂಗಲಲ್ಲಿ ನೋಡ್ತಾ ಇದ್ದೀರಾ, ಅದೇ ಆ್ಯಕ್ಷನ್ಗಳನ್ನ ತೊಗೊಳ್ತಾ ಇದ್ದೀರಾ. ಒಂದು ಸ್ವಲ್ಪ ತೆಗೆದು ಆಚೆ ಈಚೆ ನೋಡಿದ್ರೆ ನಾನು ಯಾಕೆ ಹೀಗಿದ್ದೀನಿ, ನಾನು ಯಾಕೆ ಇಲ್ಲಿದ್ದೀನಿ ಅಂತ ಸ್ವಲ್ಪ ತಿಂಗಳುಗಳು ಬಿಟ್ಟು ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡ್ತೀರಾ. ಆ ಒಂದು ಸಂದರ್ಭ ನನಗೆ ಕಾಣಿಸ್ತಾ ಇದೆ. ನೀವು ಮಾಡಿದ್ದು ಒಂದು ಆ್ಯಕ್ಷನ್ಗಳು, ತೊಗೊಂಡಿದ್ದ ಡಿಸಿಷನ್ಗಳ ಬಗ್ಗೆ ನೀವೇ ಸಿಲ್ಲಿಯಾಗಿ ಯೋಚನೆ ಮಾಡ್ತೀರಾ. ಅಯ್ಯೋ ನಾನು ಎಷ್ಟು ಸಿಲ್ಲಿಯಾಗಿ ಯೋಚನೆ ಮಾಡಿಬಿಟ್ನಲ್ಲ, ನಾನು ಯಾಕೆ ಇಷ್ಟು ಟೈಮ್ ವೇಸ್ಟ್ ಮಾಡಿಕೊಂಡೆ, ಎಷ್ಟು ಪಾಸಿಟಿವ್ ಆಗಿ ನಾನು ಇನ್ನೂ ಏನೇನು ಅಚೀವ್ ಮಾಡ್ಬೋದಿತ್ತು, ನನಗೆ ನಾನು ಈ ಥರ ಮಾಡ್ಕೊಂಬಿಟ್ನಲ್ಲ ಅನ್ನೋ ಒಂದು ಮನಸ್ಥಿತಿಗೆ ನೀವು ಕೆಲವು ದಿನಗಳಲ್ಲಿ ಹೋಗ್ತೀರಾ. ಹಾಗಾಗಿ ಈ ಕ್ಷಣದಿಂದ ಈ ರೀಡಿಂಗ್ನ ನೀವು ನೋಡಿದ ತಕ್ಷಣ ಇದೇ ನಿಮಗೊಂದು ಟರ್ನಿಂಗ್ ಪಾಯಿಂಟ್. ನಿಮ್ಮ ಯೋಚನೆನ ನೀವು ಈಗಲೇ ಚೇಂಜ್ ಮಾಡ್ಕೊಳ್ಬೇಕು. ಪಾಸಿಟಿವಿಟಿ ಬಿಟ್ಟರೆ ಬೇರೆ ದಾರಿ ಇಲ್ಲ ನಿಮಗೆ. ಸೊ ಸ್ಟಾರ್ಟ್ ಥಿಂಕಿಂಗ್ ಪಾಸಿಟಿವ್ ಈ ಕ್ಷಣದಿಂದ.
ಇದು ತುಂಬ ಅವಶ್ಯಕತೆ ಇದೆ. ನೀವಿರೋ ಸಿಚುವೇಶನ್ ಏನೇನೂ ಅಲ್ಲ, ಸುತ್ತಮುತ್ತ ನೋಡಿ ಎಷ್ಟು ಕಷ್ಟಗಳಲ್ಲಿ ಜನ ಇದ್ದಾರೆ. ನೀವಿರೋ ಪರಿಸ್ಥಿತಿ ಏನೇನೂ ಅಲ್ಲ. ನೀವು ತುಂಬ ಚೆನ್ನಾಗಿದ್ದೀರಾ, ತುಂಬ ಪ್ರಿವಿಲೇಜ್ ನೀವು. ಬೇರೆಯವ್ರ ದೃಷ್ಟಿಯಿಂದ ನೀವು ಏನು ಜೀವನ ನಡೆಸ್ತಿದ್ದೀರಾ ಇದವ್ರ ಡ್ರೀಮ್ ಲೈಫ್ ಆಗಿದೆ. ಸೊ ಹಾಗಾಗಿ ನೀವು ಪಾಸಿಟಿವ್ಸ್ ಬಗ್ಗೆ ಈ ಕ್ಷಣದಿಂದ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ನಿಮ್ಮ ಹೆಲ್ತ್ ಪರ್ಸ್ಪೆಕ್ಟಿವಿಂದ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ನಿಮ್ಮ ಕೈಯಲ್ಲೇ ಎಲ್ಲ ಇದೆ. ನಾನು ಏನು ಮಾಡಿದ್ರೆ ಸರಿ, ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ, ಆ ಕ್ಲಾರಿಟಿ ನಿಮ್ಮಲ್ಲಿದೆ. ಸೊ ಅದನ್ನು ಫಾಲೋ ಮಾಡಿಕೊಂಡು ನಿಮ್ಮ ಡಯಟ್ ಆಗಿರ್ಬೋದು, ವಾಟರ್ ಇಂಟೇಕ್ ಆಗಿರ್ಬೋದು, ಅದು ಏನು ಮಾಡಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆಯಲ್ಲ, ಅದನ್ನು ಫಾಲೋ ಮಾಡಿದ್ರೆ ಸಾಕು. ನೀವು ಹೆಲ್ತ್ ಈಸ್ ಲುಕಿಂಗ್ ಗುಡ್. ವೆಲ್ತ್ ಪರ್ಸ್ಪೆಕ್ಟಿವಿಂದ ನನಗೆ ಕಾಣಿಸ್ತಿರೋದು ಲಾಂಗ್ ವೇ ಟು ಗೋ. ಸಾಕಷ್ಟು ಜರ್ನಿ ಇದೆ ನಿಮಗೆ. ನೀವು ಅಂದ್ಕೊಂಡಿರೋ ಡೆಸ್ಟಿನೇಷನ್ ಅಥವಾ ಒಂದು ಪೊಸಿಷನ್ ನೀವು ರೀಚ್ ಆಗೋದಕ್ಕೆ ಅದು ಹಾಗೆ ಆಗ್ತೀರಾ. ನೀವು ರೈಟ್ ಪಾತಲ್ಲಿದ್ದೀರಾ, ನೋ ಡೌಟ್ ಇನ್ ದ್ಯಾಟ್. ಬಟ್ ಅಲ್ಲಲ್ಲಿ ನಿಮಗೆ ಗೈಡೆನ್ಸ್ ಬೇಕಾಗಿದೆ, ಹೆಲ್ಪ್ ಬೇಕಾಗತ್ತೆ. ಸೊ ನೀವು ಅಂದ್ಕೊಂಡಿರೋ ಒಂದು ಫೀಲ್ಡಲ್ಲಿ, ಇವಾಗ ಕರಿಯರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ನೀವು ಯಾವ ಪಾತ್ ಅಥವಾ ಟಾಪಿಕ್ ಚೂಸ್ ಮಾಡ್ಕೊಂಡಿರ್ತೀರ, ಆ ರಿಲೇಟೆಡ್ ಆಗಿ ಯಾರಿಗೆ ಜ್ಞಾನ ಜಾಸ್ತಿ ಇದೆ ಅಂಥವರಿಂದ ರೈಟ್ ಗೈಡೆನ್ಸ್ ತೊಗೊಂಡು ಮುಂದುವರಿರಿ. ಸೊ ನಿಮ್ಮ ಪಾತ್ ಇನ್ನೂ ಫಾಸ್ಟಾಗಿ ಮೂವ್ ಆಗ್ತಾ ಹೋಗುತ್ತೆ, ಆಕ್ಸಿಲರೇಟ್ ಆಗುತ್ತೆ. ಗೈಡೆನ್ಸ್ ತೊಗೊಳೋದಕ್ಕೆ ಹಿಂಜರಿಬೇಡಿ. ಅದು ತುಂಬ ಮುಖ್ಯವಾದ ಘಟ್ಟಗಳಾಗಿರುತ್ತೆ ನಿಮ್ಮ ವೆಲ್ತ್ ಪರ್ಸ್ಪೆಕ್ಟಿವಿಂದ. ರಿಲೇಷನ್ಶಿಪ್ ವಿಷಯವಾಗಿ ನೋಡಬೇಕಂದ್ರೆ ಯು ಆರ್ ಅ ಗಿವರ್. ಯಾರಿಗೆ ಎಷ್ಟು ಪ್ರೀತಿ ಬೇಕಾದರೂ ನೀವು ಕೊಡ್ತೀರಾ. ತುಂಬ ಮದರ್ಲಿ ನೇಚರ್ ನಿಮ್ಮದು. ಸೊ ಜನಗಳು ನಿಮ್ಮ ಹತ್ರ ಅವ್ರ ಕಷ್ಟ ಹೇಳ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಬಂದು ಅವರು ರಿಲ್ಯಾಕ್ಸ್ ಆಗ್ತಾರೆ. ಆ ನೆಗೆಟಿವಿಟಿನ ನೀವು ತೊಗೋಬೇಡಿ. ಅವ್ರ ಬಿಲೀಫ್ ಸಿಸ್ಟಮ್ನ ನೀವು ನಿಮ್ಮೊಳಗಡೆ ಅಳವಡಿಸ್ಕೋಬೇಡಿ, ಆಯಿತಾ? ಇದು ನಿಮ್ಗೆ ಇನ್ಫ್ಲೂಯೆನ್ಸ್ ಆಗ್ತಾ ಇರೋ ಸಾಧ್ಯತೆ ನನಗೆ ಕಾಣಿಸ್ತಾ ಇದೆ. ಬೇರೆಯವ್ರಿಗೆ ಹೇಗೆ ಚೆನ್ನಾಗಿ ಗೈಡ್ ಮಾಡಿ ಅವ್ರಿಗೆ ದಾರಿ ತೋರಿಸ್ತೀರಾ, ನಿಮ್ಮ ಬಗ್ಗೆನೂ ನೀವು ಕೇರ್ ಮಾಡಬೇಕು. ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಬೇಕು. ಇನ್ನೊಬ್ಬರು ಇಶ್ಯೂನ ತೊಗೊಂಡು ನಿಮ್ಮ ಮೈಂಡಲ್ಲಿ ಅದನ್ನೇ ಯೋಚನೆ ಮಾಡಿ ನೀವು ಹಾಗೆ ಆಗೋ ಪರಿಸ್ಥಿತಿಗಳು ನಂಗೆ ಕಾಣಿಸ್ತಾ ಇದೆ. ನಿಮ್ಮಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ. ಅಂದರೆ ಜನಗಳನ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು. ಯು ಆರ್ ಅ ಟೀಮ್ ಪ್ಲೇಯರ್. ತುಂಬ ಜನಗಳ ಜೊತೆ ಮಿಂಗಲ್ ಆಗಿ ಚೆನ್ನಾಗಿರ್ತೀರ ನೀವು. ರಿಲೇಷನ್ಶಿಪ್ಪಲ್ಲಿ ನೀವು ಅಂದ್ಕೊಂಡಂಗೆ ನಿಮ್ಮ ಜೀವನನ ನೀವು ನಡೆಸ್ತೀರ ನಿಮ್ಮ ಪಾರ್ಟ್ನರ್ ಜೊತೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ನೆಕ್ಸ್ಟ್ ಬಂದು ನಿಮ್ಮ ಕರಿಯರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಸಪೋರ್ಟಿವ್ ಆಗಿರ್ತಾರೆ ನಿಮಗೆ ಜನ. ನೀವು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡೋ ಸಾಧ್ಯತೆ ಕಾಣಿಸ್ತಿದೆ. ಇಲ್ಲಾಂದರೆ ಕಾನ್ಸ್ಟೆಂಟಾಗಿ ನಿಮಗೆ ಲಾಯಲ್ ಆಗಿ, ಅಂದರೆ ಒಂಥರ ನಿಮ್ಮ ಕೊಲೀಗ್ ಆಗಿರಬಹುದು, ಫ್ರೆಂಡ್ ಆಗಿರಬಹುದು, ನಿಮಗೆ ಆವಾಗ ಒಳ್ಳೆ ಸಜೆಷನ್ಸ್ ಕೊಡ್ತಿರ್ತಾರೆ. ನೀವು ನಿಮ್ಮಿಂದನೂ ಒಳ್ಳೆ ಸಜೆಷನ್ಸ್ ಪಡಿತಿರ್ತಾರೆ. ಓವರಾಲ್ ನಿಮ್ಮ ಕರಿಯರ್ ತುಂಬ ಪ್ರೋಗ್ರೆಸಿವ್ ಆಗಿ ಕಾಣಿಸ್ತಾ ಇದೆ. ಜನರಲ್ ಗೈಡೆನ್ಸ್ ನಿಮಗೆ ಅಲೈನ್ಮೆಂಟ್ ಅಂತ ಬಂದಿದೆ. ಸೊ ಅಲೈನ್ಮೆಂಟ್ ಅಂದರೆ ಇಲ್ಲಿ ನೋಡಿ, ಈ ಕಾರ್ಡಲ್ಲಿ ಬಂದಿದೆ, ನೀವು ತುಂಬ ಪಾಸಿಟಿವ್ ಪರ್ಸನ್. ನಿಮ್ಮ ಹತ್ರ ತುಂಬ ಶಕ್ತಿ ಇದೆ. ನಿಮ್ಮ ಪ್ರೀತಿಯಿಂದ, ನಿಮ್ಮ ಒಂದು ಆತ್ಮವಿಶ್ವಾಸದಿಂದ ನೀವು ಏನೆಲ್ಲ ಮಾಡ್ಬೋದು ಅನ್ನೋದು. ಬಟ್ ನೀವು ಆ ವ್ಯಕ್ತಿ ಆಗಿಲ್ಲ. ನಿಮಗೋಸ್ಕರ ನೀವು ಅದಾಗಿಲ್ಲ. ಬೇರೆಯವ್ರಿಗೆಲ್ಲ ಆಗಿದ್ದೀರಾ, ನಿಮಗೋಸ್ಕರ ನೀವೇ ಆ ವ್ಯಕ್ತಿ ಆಗಿಲ್ಲ. ಸೊ ನಿಮ್ಮ ಎನರ್ಜಿನ, ನಿಮ್ಮ ಯೋಚನೆ, ನಿಮ್ಮ ಜೀವನ ಶೈಲಿಗೆ ಅಲೈನ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನ ಇನ್ನಷ್ಟು ಸುಖಮಯವಾಗಿರುತ್ತೆ, ಇನ್ನಷ್ಟು ಪ್ರೋಗ್ರೆಸಿವ್ ಆಗಿರುತ್ತೆ. ನೀವು ಇನ್ನೂ ಒಳ್ಳೊಳ್ಳೆ ವಿಚಾರಗಳನ್ನ ನೋಡ್ತಾ ಹೋಗ್ತೀರಾ ನಿಮ್ಮ ಜೀವನದಲ್ಲಿ. ಸೊ ಮುಂದಿನ ರಾಶಿ ಸಿಂಹರಾಶಿ ಅಥವಾ ಲಿಯೋ. ಬೇಸ್ ಕಾರ್ಡ್ ಏಸ್ ಆಫ್ ಪೆಂಟಿಕಲ್ಸ್ ಆಗಿದೆ. ಸೊ ಈ ವರ್ಷ ನೀವು ಸಾಕಷ್ಟು ಮೆಟೀರಿಯಲಿಸ್ಟಿಕ್ ಎಂಜಾಯ್ಮೆಂಟ್ಸ್ನ ನೀವು ನೋಡಬಹುದು. ನೀವೇನಾದರೂ ಚಿನ್ನ ಖರೀದಿ ಮಾಡಬೇಕು, ಲ್ಯಾಂಡ್ ಖರೀದಿ ಮಾಡಬೇಕು, ಈ ಥರದ್ದೆಲ್ಲ ನೀವೇನಾದ್ರು ಆಸೆ ಪಟ್ಟಿದ್ರೆ, ಇಂಥದ್ದೇನೋ ಕೊಂಡ್ಕೋಬೇಕು, ಈ ಥರದ್ದೆಲ್ಲ ಈ ವರ್ಷ ಆಗತ್ತೆ. ಫಿನಾನ್ಸ್ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ ನನಗೆ. ನ್ಯೂ ಬಿಗಿನಿಂಗ್ ಕಾಣಿಸ್ತಾ ಇದೆ. ಸೊ ಇದರ ಅರ್ಥ ನೀವು ಹೊಸ ಬಿಸ್ನೆಸ್ ಶುರು ಮಾಡಬಹುದು ಅಥವಾ ಹೊಸ ಜಾಬ್ ಚೂಸ್ ಮಾಡಬಹುದು. ಲೈಫಲ್ಲಿ ಏನೋ ಒಂದು ಹೊಸದನ್ನು ಅಳವಡಿಸ್ಕೊಳ್ಳೋ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ ನನಗೆ.
ಇನ್ನೊಂದು ವಿಷಯ ಏನಂದರೆ, ಈ ಕೆಲವೊಂದು ಈ ಸಮಯದಲ್ಲಿ ಸದ್ಯದಲ್ಲೇ ನೀವು ಸಾಕಷ್ಟು ಗಿಫ್ಟ್ಗಳನ್ನ ಪಡಿಬಹುದು. ಯಾರಾದರೂ ನಿಮ್ಮ ಆ್ಯನಿವರ್ಸರಿ, ಬರ್ಡೇ ಅಥವಾ ಏನಕ್ಕಾದರೂ ಗಿಫ್ಟ್ ಕೊಡೋದಾಗಿರ್ಬೋದು, ಅಥವಾ ನೀವೆಲ್ಲಾದರೂ ಏನಾದರೂ ಪೇ ಮಾಡಿದ್ರೆ, ಅಥವಾ ನೀವು ಯಾವ್ದಾದ್ರು ಗಿಫ್ಟ್ ಕೂಪನ್ ಆ ಥರ ಎಲ್ಲ ಮಾಡಿದ್ರೆ ಗಿಫ್ಟ್ ಬರೋ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ ನನಗೆ ಈ ಕಾರ್ಡ್ ಎನರ್ಜಿ ಪ್ರಕಾರ. ಸೊ ಈ ಕಾರ್ಡ್ ಪ್ರಕಾರ ಇನ್ನು 1 ವರ್ಷ ಮೆಟೀರಿಯಲಿಸ್ಟಿಕಲಿ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಿದೆ, ಫಿನಾನ್ಷಿಯಲಿ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಿದೆ. ಸೊ ನೀವು ಏನನ್ನಾರು ಕೊಂಡ್ಕೋಬೇಕು, ಇದನ್ನು ಏನೋ ನಾನು ನೋಡ್ಬೇಕು ಇದನ್ನೆಲ್ಲ ಅಂತ ನೀವು ಅಂದ್ಕೊಂಡಿರೋದೆಲ್ಲ ಸಾಧ್ಯ ಆಗ್ತಾ ಬರುತ್ತೆ ಒಂದೊಂದೇ. ನಿಮಗೆ ಈ ವರ್ಷ ಎಲ್ಲ ಫೇವರಬಲ್ ಆಗಿರೋದ್ರಿಂದ ನಿಮ್ಮ ಗೋಲ್ಸ್ ಏನಿದೆ ಇನ್ನೂ ಸ್ವಲ್ಪ ಜಾಸ್ತಿಗೆ ಸೆಟ್ ಮಾಡ್ಕೊಳ್ಳಿ. ಅದು ನಿಮಗೆ ಅಚೀವಬಲ್ ಇದೆ, ನೀವು ಆ ಎನರ್ಜಿನಲ್ಲಿ ಇದ್ದೀರಾ. ಸೊ ಪುಷ್ ಮಾಡಿ, ನಿಮ್ಮನ್ನು ನೀವು ನಿಮ್ಮ ಗೋಲ್ನ ಪುಷ್ ಮಾಡಿಕೊಂಡಷ್ಟು ನೀವು ಅಚೀವ್ ಮಾಡ್ತಾ ಹೋಗ್ತೀರಾ. ಸೊ ನಿಮಗೆ ಹೆಲ್ತ್ ಕಾರ್ಡ್ ಬಂದು ಮೆಜಿಷಿಯನ್. ಸೊ ಇದ್ರ ಪ್ರಕಾರ ತುಂಬ ಚೆನ್ನಾಗಿದೆ ಹೆಲ್ತ್, ಏನೂ ಯೋಚನೆ ಇಲ್ಲ, ಯು ಆರ್ ಡೂಯಿಂಗ್ ಗುಡ್. ನೀವು ಸ್ವಲ್ಪ ಫಿಟ್ನೆಸ್ ಫ್ರೀಕ್ ಮೆಂಟಾಲಿಟಿ ಇರೋವಂಥವ್ರು. ಹೆಲ್ತ್ ಬಗ್ಗೆ ಏನೂ ಚಿಂತೆ ಬೇಡ, ನೀರು ಕುಡಿಯೋದ್ರ ಬಗ್ಗೆ ಗಮನ ಇಟ್ಕೊಳ್ಳಿ ಸಾಕು. ವೆಲ್ತ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೆ. ಈ ವರ್ಷ ವೆಲ್ತ್ ಪ್ಲ್ಯಾನಿಂಗ್ ಮಾಡೋದು ತುಂಬ ಅವಶ್ಯಕತೆ ಇದೆ. ಇದರಿಂದ ನಿಮ್ಮ ಫ್ಯೂಚರ್ಗೆ ಒಳ್ಳೆಯದಾಗುತ್ತೆ ಆ್ಯಂಡ್ ನಿಮ್ಮ ವೆಲ್ತ್ ಮಲ್ಟಿಪ್ಲೈ ಆಗೋ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಸಾಧ್ಯವಾದಷ್ಟು ವೆಲ್ತ್ ರಿಲೇಟೆಡ್ ಗೈಡೆನ್ಸ್ನ ತಗೊಂಡು ಮುಂದುವರಿಯಿರಿ. ಬಿಕಾಸ್ ಈ ವರ್ಷ ಫಿನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ನೀವು ತಗೊಳ್ಳೋ ಪ್ರತಿಯೊಂದು ಹೆಜ್ಜೆನೂ ನಿಮಗೆ ಫ್ಯೂಚರ್ಗೆ ತುಂಬ ಹೆಲ್ಪ್ ಆಗುತ್ತೆ. ರಿಲೇಷನ್ಶಿಪ್ ಪರ್ಸ್ಪೆಕ್ಟಿವಿಂದ ಸ್ವಲ್ಪ ನಿರಾಸೆ ಕಾಣಿಸ್ತಿರಬಹುದು. ರಿಲೇಷನ್ಶಿಪ್ ವಿಷಯವಾಗಿ ಸ್ವಲ್ಪ ಪ್ಲಾನಿಂಗ್ ಅವಶ್ಯಕತೆ ಇದೆ ನಿಮ್ಮ ಲೈಫಲ್ಲಿ. ಒಂದು ವಿಷಯ ಹೇಗಾಗಿರಬಹುದು ಅಂದರೆ, ನಿಮ್ಮ ಪಾರ್ಟ್ನರ್ ಅಥವಾ ಸ್ಪೌಸ್ ಸ್ವಲ್ಪ ಇರಿಟೇಟ್ ಆಗಿರೋ ಸಾಧ್ಯತೆ ಕಾಣಿಸ್ತಾ ಇದೆ, ನೀವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಂತ. ಅದಕ್ಕೆ ತಕ್ಕನ ಹಾಗೆ ನಿಮಗೂ ಸಹಿತ ಸಿಚುವೇಶನ್ಗಳು ಹಾಗೆ ಬರ್ತಾ ಇದೆ. ನಿಮ್ಮದೇ ಆದ ಒಂದು ಗುರಿ ಅಥವಾ ನಿಮ್ಮದೇ ಆದ ಒಂದು ಪರ್ಸ್ನಲ್ ಲೈಫ್ ಅಥವಾ ಪರ್ಸ್ನಲ್ ಟಾಪಿಕ್ಸ್, ನೀವು ರಿಲೇಷನ್ಶಿಪ್ಪಲ್ಲಾರು ಇರಿ ಅಥವಾ ಮದುವೆನಾರು ಆಗಿದ್ರಿ, ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಬೇಕಾದಷ್ಟು ತಲೆನೋವುಗಳಿರೋದ್ರಿಂದ ನಿಮ್ಮ ಗಮನ ಅದೆಲ್ಲದ್ರ ಮೇಲೆ ಹೋಗಿ ರಿಲೇಷನ್ಶಿಪ್ ಮೇಲೆ ಎಲ್ಲೋ ಕಡಿಮೆ ಆಗ್ತಾ ಇದೆ. ಸೊ ನೀವು ಈ ರೀಡಿಂಗ್ ಸಿಕ್ಕಿದ್ದ ಕೂಡಲೇ ಸ್ವಲ್ಪ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಫೋಕಸ್ ಮಾಡಿ, ಪ್ಲ್ಯಾನಿಂಗ್ ಮಾಡಿ, ಮಾತುಕತೆ ಆಡಿ, ನಿಮ್ಮ ಪರಿಸ್ಥಿತಿನ ತಿಳಿಸಿ. ಇದು ನಿಮ್ಮ ರಿಲೇಷನ್ಶಿಪ್ನ ಹಗುರ ಮಾಡಿಸುತ್ತೆ ಹಾಗೂ ಚೆನ್ನಾಗಿ ಮುಂದುವರಿಯುತ್ತೆ. ಇವಾಗ ಸಿಚುವೇಷನ್ನಲ್ಲಿ ಈ ಕರೆಂಟ್ಲಿ ಸ್ವಲ್ಪ ತೊಂದರೆ ಕಾಣಿಸ್ತಾ ಇದೆ, ಎನರ್ಜಿ ಇಂಬ್ಯಾಲೆನ್ಸ್ ಇದೆ. ಸೊ ನೆಕ್ಸ್ಟ್ ಬಂದು ನಿಮ್ಮ ಕರಿಯರ್. ಸೊ ಕರಿಯರ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ನೀವು ಈ ರೇಸಲ್ಲಿ ಓಡ್ತಾ ನಾನೇನೋ ಅಚೀವ್ ಮಾಡಬೇಕು ಅಂತ ಓಡ್ತಾ ನಿಮಗೆ ಸ್ವಲ್ಪ ಅಯ್ಯೋ ಸಾಕಾಯ್ತಪ್ಪ ಯಾಕೆ ಅನ್ನೋ ಒಂದು ಪರಿಸ್ಥಿತಿಗಳು ಮಧ್ಯ ಬರೋ ಸಾಧ್ಯತೆ ಕಾಣಿಸ್ತಾ ಇದೆ. ಬಟ್ ಆ ಸಿಚುವೇಶನ್ ಬಂದಾಗ ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ಗ್ರೌಂಡಿಂಗ್ ಎಕ್ಸಸೈಸಸ್ಗಳನ್ನ ಮಾಡ್ಕೊಳ್ಳಿ. ಮೆಡಿಟೇಷನ್ ಆಗಿರಬಹುದು, ವಾಕಿಂಗ್ ಆಗಿರಬಹುದು, ಒಂದು ಪಾರ್ಕ್ನಲ್ಲಿ ಗ್ರಾಸ್ ಮೇಲೆ ಓಡಾಡೋದು, ಇಂಥದ್ದು ಏನಾದರೂ ಒಂದು ಸಣ್ಣ ಪುಟ್ಟ ಆ್ಯಕ್ಟ್ಗಳನ್ನ ನೀವು ಮಾಡಿದಾಗ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಮಾಡಿಕೊಂಡು ಮತ್ತೆ ಅದೇ ಫೋಕಸ್, ಅದೇ ಎಂಥೂಸಿಯಾಸಮಿಂದ ನಿಮ್ಮ ಕರಿಯರ್ ಅಥವಾ ಬಿಸ್ನೆಸ್ಸಲ್ಲಿ ನೀವು ಹಾಗೆ ಮುಂದುವರಿತೀರಾ. ಈ ಪಾತ್ ಹೇಗಿದೆ ಅಂದರೆ ನಿಮ್ಮನ್ನು ತುಂಬ ಹಿಂಡುತ್ತೆ. ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ನಿಮ್ಮಿಂದ ಎನರ್ಜಿನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ನಿಮ್ಮ ಕರಿಯರ್ ಪಾತ್. ಬಟ್ ರಿಸಲ್ಟ್ಸ್ ಕೂಡ ಅಷ್ಟೇ ಚೆನ್ನಾಗಿ ನೋಡ್ತೀರಾ ನೀವು, ಅದರಲ್ಲೇನೂ ಅನುಮಾನನೇ ಇಲ್ಲ. ಬಟ್ ನಿಮ್ಮನ್ನು ನೀವು ಬರ್ನ್ಔಟ್ ಮಾಡ್ಕೋಬೇಡಿ. ಆವಾಗ ಬ್ರೇಕ್ ತೊಗೊಂಡು ಸ್ವಲ್ಪ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಈ ಬರ್ನ್ಔಟ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಬಂದು ಒಂದು ಜನರಲ್ ಗೈಡೆನ್ಸ್ ಏನಂದರೆ, ಲವ್ ಯುವರ್ ಸೆಲ್ಫ್. ಸೊ ನಿಮ್ಮನ್ನು ನೀವು ಪ್ರೀತಿ ಮಾಡಿದಾಗಷ್ಟೇ ನಿಮ್ಮ ಸುತ್ತಮುತ್ತಲಿನ ಜನಗಳಿಂದ ನಿಮಗೆ ಪ್ರೀತಿ ಸಿಗೋಕ್ಕೆ ಸಾಧ್ಯ. ಇದು ಸಿಂಪಲ್ ಲಾಜಿಕ್. ಸೊ ನಿಮ್ಮ ಸುತ್ತಮುತ್ತಲಿನವರು, ನಿಮ್ಮ ಸ್ಪೌಸ್, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಪ್ರೀತಿ ಮಾಡಬೇಕು, ಇಷ್ಟಪಡಬೇಕು, ಆ ಫೀಲಿಂಗ್ಸ್ ತೋರಿಸ್ಬೇಕು ಅಂದರೆ ನಿಮ್ಮಲ್ಲಿ ನೀವು ಅದು ಫಸ್ಟು ಬೆಳೆಸ್ಕೊಳ್ಬೇಕು. ಆಮೇಲೆ ತಾನಾಗಿ ನಿಮ್ಮ ಸುತ್ತಮುತ್ತಲಿನ ಜನ ಅದನ್ನು ತೋರಿಸ್ತಾ ಹೋಗ್ತಾರೆ. ಸಿಂಪಲ್. ಬೆಳಗಾಗೆದ್ದು ಮಿರರ್ ಮುಂದೆ ನಿಂತು
ಐ ಲವ್ ಯು ಅಂತ ನಿಮ್ಮನ್ನು ನೀವು ನೋಡಿಕೊಂಡು ಎಷ್ಟು ಸರ್ತಿ ಆಗುತ್ತೋ ಅಷ್ಟು ಸರ್ತಿ ಹೇಳಿ ಖುಷಿ ಪಡಿ. ಈ ಒಂದು ಟೆಕ್ನಿಕ್ಕಿಂದ ನೀವು ಚೇಂಜಸ್ ನಿಮ್ಮ ಲೈಫಲ್ಲಿ ನೋಡ್ತೀರಾ. ನಿಮ್ಮ ಜನಗಳು ನಿಮ್ಮ ಹತ್ರ ಚೆನ್ನಾಗಿ ಬಿಹೇವ್ ಮಾಡೋದನ್ನು ಕೂಡ ನೀವು ನೋಡ್ತೀರಾ. ಮುಂದಿನ ರಾಶಿ ಕನ್ಯಾ ರಾಶಿ ಅಥವಾ ವರ್ಗೋ. ಸೊ ನಿಮಗೆ ಬೇಸ್ ಕಾರ್ಡಾಗಿ ಬಂದಿರೋದು 6 ಆಫ್ ಪೆಂಟಿಕಲ್ಸ್. ಸೊ ಇದ್ರ ಮೂಲಕ ಒಂದು ವಿಷಯ ಕ್ಲಿಯರಾಗಿ ತಿಳಿಯೋದೇನೆಂದರೆ, ನಿಮಗೆ ಹೆಲ್ಪ್ ರೈಟ್ ಟೈಮಲ್ಲಿ ಸಿಗತ್ತೆ ಆ್ಯಂಡ್ ನೀವು ರೈಟ್ ಟೈಮಲ್ಲಿ ನೀಡಿರೋರಿಗೆ ಹೆಲ್ಪ್ ಮಾಡ್ತೀರಾ. ಇದು ನಿಮ್ಮ ಜೀವನದ ಒಂದು ಸೈಕಲ್, ಇದು ನಡೀತಾನೇ ಇರುತ್ತೆ. ನಿಮಗೆ ಹೆಲ್ಪ್ ಸಿಗ್ತಾ ಇರುತ್ತೆ, ನೀವು ಆ ಗ್ರ್ಯಾಟಿಟ್ಯೂಡ್ ಇಟ್ಕೊಂಡು ಇನ್ನಷ್ಟು ಜನಕ್ಕೆ ಅವಶ್ಯಕತೆ ಇರೋರಿಗೆ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡ್ತಾ ಇರ್ತೀರ. ಇದರಿಂದ ನಿಮ್ಮ ಗುಡ್ ಕರ್ಮ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗ್ತಾ ಇದೆ. ಇದರಿಂದ ತುಂಬ ಪಾಸಿಟಿವ್ಸ್ ಇದೆ. ನಿಮಗೆ ಮಾನಿಟ್ರಿ ಬೆನಿಫಿಟ್ಸ್ ಇದೆ, ನಿಮಗೆ ರೆಕಗ್ನಿಷನ್ ಇದೆ. ನೀವು ಮಾಡುವಂಥ ಒಂದು ಒಳ್ಳೆಯ ಕೆಲಸಗಳಿಂದ ಏನಂತಾರೆ, ಒಂದು ಪುಣ್ಯ ಅಥವಾ ಪಾಸಿಟಿವ್ ಆಗಿ ನೀವು ಏನು ಬೇಕಾದರೂ ತೊಗೊಳ್ಳಿ, ಆ ಒಂದು ಆಸ್ಪೆಕ್ಟ್ ತುಂಬ ಜಾಸ್ತಿ ಬೆಳೆಯುತ್ತೆ. ಇದು ನಿಮಗೆ ಸಹಾಯಕರವಾಗಿ ಇರುತ್ತೆ ಓವರಾಲ್ ಆಗಿ. ಸೊ ಹೆಲ್ತ್ ಪರ್ಸ್ಪೆಕ್ಟಿವಿಂದ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನೀವು ತುಂಬ ಗ್ರೌಂಡೆಡ್ ಪರ್ಸ್ನಾಲಿಟಿ, ಏನಿದ್ರೂ ತುಂಬ ಶಾಂತವಾಗಿ ಎಲ್ಲನೂ ತೊಗೋತೀರಾ. ಹೆಲ್ತ್ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಚೂರು ಆಚೆ ಈಚೆ ಆದ್ರೂ ನೀವೇ ಹೋಮ್ ರೆಮಿಡೀಸಿಂದ ಆಗಲಿ ಅಥವಾ ಮನೆ ಮದ್ದುಗಳಿಂದ ನಿಮ್ಮನ್ನು ನೀವು ಕ್ಯೂರ್ ಮಾಡ್ಕೋತೀರಾ. ನಿಮ್ಮ ಮನೆಯವ್ರನ್ನ ಎಲ್ಲರೂ ನೀವು ಆದಷ್ಟು ಮನೆ ಮದ್ದು ಅಥವಾ ಆಯುರ್ವೇದಿಕ್ ದಾರಿಯಿಂದ ಎಲ್ಲರೂ ಹುಷಾರಾಗಿಡೋಕ್ಕೆ ಇಷ್ಟಪಡ್ತೀರಾ. ಅಲೋಪತಿನ ನೀವು ಆದಷ್ಟು ಇಷ್ಟಪಡಲ್ಲ. ನಿಮ್ಮ ಹೆಲ್ತು ಚೆನ್ನಾಗಿದೆ, ನೀವು ಮಾಡ್ತಾ ಇರೋದು ಏನಿದೆಯೋ ಹೆಲ್ತ್ ಪರ್ಸ್ಪೆಕ್ಟಿವಿಂದ ಅದೆಲ್ಲ ಸರಿಯಾಗಿದೆ. ಅದನ್ನು ದಯವಿಟ್ಟು ಕಂಟಿನ್ಯೂ ಮಾಡಿ. ವೆಲ್ತ್ ಪರ್ಸ್ಪೆಕ್ಟಿವಿಂದ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನೀವು ಅಂದ್ಕೊಳ್ಳೋ ಥರ ನಿಮ್ಮ ಮನಸ್ಸಲ್ಲಿ ಇನ್ನೂ ಏನೋ ಒಂದಷ್ಟು ಆಶಯಗಳಿರಬಹುದು. ಈ ಥರ ಮಾಡಬೇಕು, ಇನ್ನು ಆ ಲೆವೆಲ್ಗೆ ಹೋಗಬೇಕು, ಆ ಥರ ಎಲ್ಲ ವೆಲ್ತ್ ಪರ್ಸ್ಪೆಕ್ಟಿವಿಂದ ಇನ್ನು ಮನೆ ಮಾಡಬೇಕು, ಆ ಕಾರ್ ತೊಗೋಬೇಕು. ಬಟ್ ಈಗ ಆಲ್ರೆಡಿ ನೀವೇನು ಪೊಸಿಷನ್ಲಿದ್ದೀರಾ, ಇಟ್ ಈಸ್ ಅ ಬ್ಲೆಸ್ಸಿಂಗ್ ಆಲ್ರೆಡಿ. ಅಕಸ್ಮಾತ್ ನೀವಿನ್ನೂ ಆ ಲೆವೆಲ್ ಮುಟ್ಟಿಲ್ಲ ಅಂತಂದರೆ ಸದ್ಯದಲ್ಲೇ ಆದಷ್ಟು ಬೇಗ ನೀವು ಅಂದ್ಕೊಳ್ಳೋ ಒಂದು ಲೆವೆಲ್ಗೆ ರೀಚ್ ಆಗ್ತೀರಾ. ನೀವು ಸ್ಟೂಡೆಂಟ್ ಆಗಿದ್ದಲ್ಲಿ ಪ್ರಾಕ್ಟಿಕಲಿ ನೀವು ಒಂದು ಸ್ಟೇಬಲ್ ಲೈಫ್ ನೋಡೋದಕ್ಕೆ ಒಂದಷ್ಟು ಕೆಲವು ವರ್ಷಗಳು ಬೇಕಾಗತ್ತೆ. ಬಟ್ ನೀವು ಶ್ಯೂರ್ ಆಗಿರ್ಬೋದು ದಟ್ ಒಂದು ಒಳ್ಳೆ ಆರ್ಥಿಕ ಪರಿಸ್ಥಿತಿ, ಫಿನಾನ್ಷಿಯಲ್ ಏನಂತಾರೆ ಸ್ಟೆಬಿಲಿಟಿ ಆಗಿರಬಹುದು, ಮೋರ್ ದೆನ್ ಸಫಿಷಿಯೆಂಟ್ ಥರ ಇರೋ ಒಂದು ಪರಿಸ್ಥಿತಿ ಆಗಿರ್ಬೋದು. ಬರೀ ಹ್ಯಾಂಡ್ ಟು ಮೌತ್ ಅಲ್ಲ, ಚೆನ್ನಾಗಿರ್ತೀರ. ನೀವು ಅಂದ್ಕೊಳ್ಳೋ ಥರ ಒಂದು ಲೆವೆಲ್ ಲಕ್ಸುರಿಯಸ್ ಲೈಫ್ನ ಕೂಡ ನೀವು ನೋಡ್ತೀರಾ. ವೆಲ್ತ್ ಪರ್ಸ್ಪೆಕ್ಟಿವಿಂದ ತುಂಬ ಚೆನ್ನಾಗಿದೆ. ನೀವು ಇನ್ನೂ ಹಲವು ಜನಕ್ಕೆ ಸಹಾಯ ಮಾಡೋ ಸ್ಥಿತಿಗೆ ತಲುಪ್ತೀರ. ನೆಕ್ಸ್ಟ್ ಕಾರ್ಡ್ ಬಂದು ರಿಲೇಷನ್ಶಿಪ್ಗೆ. ನಿಮಗೆ ಫ್ರೆಂಡ್ಸ್ ಅಂದರೆ ಫ್ಯಾಮಿಲಿ ಥರ. ಅವರು ರಕ್ತ ಹಂಚ್ಕೊಂಡಿಲ್ಲ ಅನ್ನೋದು ಬಿಟ್ಟರೆ ನೀವು ಅವ್ರನ್ನ ನೋಡೋ ದೃಷ್ಟಿನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಫ್ರೆಂಡ್ಸ್ನ ಕೂಡ ಫ್ಯಾಮಿಲಿ ಥರ ನೋಡ್ತೀರಾ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅವ್ರನ್ನ ಅಷ್ಟೇ ಚೆನ್ನಾಗಿ ಮನೆ ಮಕ್ಕಳ ಥರನೇ ನೋಡ್ತಿರ್ತಾರೆ. ಸೊ ಆ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಸೊ ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹೇಳಬೇಕು ಅಂತಂದರೆ ಎಲ್ಲರೊಟ್ಟಿಗೆ ಚೆನ್ನಾಗಿರೋಕ್ಕೆ ಇಷ್ಟಪಡ್ತೀರಾ. ನೀವು ಒಬ್ಬೊಂಟಿಯಾಗಿದ್ದರೆ ನೀವು ಫಂಕ್ಷನ್ ಮಾಡೋಕ್ಕಾಗಲ್ಲ, ನಿಮ್ಮ ಮೈಂಡ್ ಓಡಲ್ಲ. ನಿಮ್ಮ ಸುತ್ತಮುತ್ತ ಯಾವಾಗಲೂ ಜನ ಇರಬೇಕು. ರಿಲೇಷನ್ಶಿಪ್ಗೆ, ಫ್ರೆಂಡ್ಶಿಪ್ಗೆ ತುಂಬ ಬೆಲೆ ಕೊಡ್ತೀರಾ. ನಿಮ್ಮ ಸ್ಪೌಸ್ ಜೊತೆ ಕೂಡ, ನಿಮ್ಮ ಪಾರ್ಟ್ನರ್ ಜೊತೆ, ಸ್ಪೌಸ್ ಜೊತೆ ನಿಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ. ಒಂಥರ ತುಂಬ ಕ್ಲೋಸ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಅನ್ನೋ ಥರನೇ ನೀವಿರ್ತೀರ. ಸ್ಪೌಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳಾಗ್ಬೋದು, ಮುಂದೆ ಎಲ್ಲರ ಜೊತೆ ನಿಮ್ಮ ಬೇಸ್ ಫೀಲಿಂಗ್ಸ್ ಇರೋದು ಸ್ಟ್ರಾಂಗ್ ಫ್ರೆಂಡ್ಶಿಪ್. ಸೊ ಸಂಬಂಧಗಳಿಗೆ ತುಂಬ ಬೆಲೆ ಕೊಟ್ಟು ನೀವೆಲ್ಲರೂ ಚೆನ್ನಾಗಿ ನೋಡ್ಕೊಳ್ತೀರ, ಇದರಲ್ಲಿ ಅನುಮಾನನೇ ಇಲ್ಲ. ಸೊ ನೆಕ್ಸ್ಟ್ ಬಂದು ನಿಮ್ಮ ಕೆರಿಯರ್ ಪಾತ್ ತುಂಬಾ ಚೆನ್ನಾಗಿದೆ. ಆಗಾಗ ಸೆಲೆಬ್ರೇಷನ್ಸ್ ಎಲ್ಲ ಕಾಣ್ತಾ ಇದೆ. ನೀವು ಕರಿಯರಲ್ಲಿ ಒಳ್ಳೆ ಹೆಸರು ಮಾಡ್ತೀರಾ. ಕಂಪನಿನಲ್ಲಿ ಯಾರಿಗೆ ಏನಾದರೂ ಹೆಲ್ಪ್ ಬೇಕು ಅಥವಾ ಗೈಡೆನ್ಸ್ ಬೇಕು ಅಂದಾಗ ನಿಮ್ಮ ಯೋಚನಾ ಶಕ್ತಿ ಅವ್ರಿಗೆ ತುಂಬ ಪ್ರಾಮುಖ್ಯತೆ ಇರುತ್ತೆ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದು, ನೀವು ತೊಗೊಳ್ಳೋ ಡಿಸಿಷನ್ಸ್ ಬಗ್ಗೆ. ಸೊ ನಿಮಗೆ ಪ್ರಾಮುಖ್ಯತೆ ತುಂಬ ಜಾಸ್ತಿ ಇರುತ್ತೆ.
ನೀವೇನಾದರೂ ಒಂದು ಡಿಸಿಷನ್ ತೊಗೊಂಡ್ರೆ ಜನ ಎಲ್ಲರೂ ಆ ಆಫೀಸಲ್ಲಿ ನಿಮಗೆ ಸಪೋರ್ಟಿವ್ ಆಗಿರ್ತಾರೆ, ನಿಮಗೆ ಬೆಂಬಲ ಕೊಡ್ತಾರೆ, ನಿಮ್ಮನ್ನು ಬೆಳೆಸ್ತಾರೆ. ನಿಮಗೆ ಕೆಲಸದ ವಿಚಾರದಲ್ಲಿ ಶತ್ರುಗಳು ಕಮ್ಮಿ, ಇಲ್ಲವೇ ಇಲ್ಲ ಅಂತಲ್ಲ, ಹಿತೈಷಿಗಳು ಜಾಸ್ತಿ, ಕೆಟ್ಟದ್ದು ಬಯಸೋರು ಕಮ್ಮಿ. ಏನೇ ಮಾಡಿದ್ರೂ ಅದು ಸಣ್ಣ ಲೆವೆಲಲ್ಲಿರುತ್ತೆ, ನಿಮಗೆ ತೊಂದರೆ ಮಾಡೋವಂಥ ಲೆವೆಲಲ್ಲಿ ಯಾರೂ ಇರಲ್ಲ. ಸೊ ನಿಮಗೆ ಜನರಲ್ ಗೈಡೆನ್ಸ್ ಬಂದು ಫೇತ್. ಸೊ ಇದರ ಅರ್ಥ ನೀವೇನೇ ಡಿಸಿಷನ್ ತೊಗೊಂಡ್ರು ನಿಮ್ಮ ಲೈಫಲ್ಲಿ, ಯೂನಿವರ್ಸ್ ಆಗಿರಬಹುದು, ನೀವು ನಂಬಿರೋ ದೇವರಾಗಿರ್ಬೋದು, ನೀವು ಯಾವ ಎನರ್ಜಿನ ಬಿಲೀವ್ ಮಾಡ್ತೀರಾ ಆ ಎನರ್ಜಿ ನಿಮ್ಮ ಕೈ ಹಿಡಿದು ಕಾಪಾಡ್ತಿದೆ, ನಿಮ್ಮ ಬೆನ್ನ ಹಿಂದೆ ಇದೆ ಅಂತ ಅರ್ಥ. ಸೊ ನೀವೇನಾದ್ರು ಒಂದು ದೊಡ್ಡ ಡೆಸಿಷನ್ ಅಥವಾ ಹೇಗಪ್ಪ ಏನು ಮಾಡಲಿ, ನನಗಿದು ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ ಅನ್ನೋ ಅನುಮಾನಗಳಿದ್ದಾಗ ಈ ಒಂದು ಮೆಸೇಜ್ನ ನೆನಪಲ್ಲಿ ಇಟ್ಕೊಳ್ಳಿ, ಜ್ಞಾಪಕ ಮಾಡ್ಕೊಳ್ಳಿ. ಯೂನಿವರ್ಸ್ ಹ್ಯಾಸ್ ಯುವರ್ ಬ್ಯಾಕ್. ಸೊ ನೀವು ಮುಂದುವರಿಬಹುದು ಯಾವುದೇ ಹೆದರಿಕೆ ಇಲ್ಲದೆ. ಮುಂದಿನ ರಾಶಿ ತುಲಾ ರಾಶಿ ಅಥವಾ ಲಿಬ್ರಾ. ಸೊ ಈ ರಾಶಿಯವ್ರಿಗೆ ಬೇಸ್ ಕಾರ್ಡ್ ಬಂದು 9 ಆಫ್ ಸ್ವೋರ್ಡ್ಸ್ ಇದೆ. ಸೊ ಇದ್ರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ನೀವು ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಬೇಜಾರಾಗಿದ್ದೀರಾ, ಸ್ವಲ್ಪ ಡಿಪ್ರೆಷನ್ ಕಾಣಿಸ್ತಾ ಇದೆ, ನಿದ್ದೆ ಆಗ್ತಾ ಇಲ್ಲ, ಹೆಲ್ತ್ ಇಶ್ಯೂಸ್ ತಕ್ಕ ಮಟ್ಟಿಗೆ ಇರೋ ಸಾಧ್ಯತೆ ಕಾಣಿಸ್ತಾ ಇದೆ, ನಿದ್ದೆ ಸಂಬಂಧಿತ ಇಶ್ಯೂಸ್ ಕಾಣಿಸ್ತಾ ಇದೆ, ಹೆಂಗಸರಲ್ಲಿ ಹಾರ್ಮೋನಲ್ ಇಶ್ಯೂಸ್, ಗೈನಕಾಲಜಿಕಲ್ ಇಶ್ಯೂಸ್, ಸ್ಟ್ರೆಸ್ ರಿಲೇಟೆಡ್ ಇಶ್ಯೂಸ್ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ತಾ ಇದೆ. ಜೀವನದಲ್ಲಿ ಏನೋ ಒಂದು ಮಾಡಬೇಕು ಅಂತ ಒಂದು ಧ್ಯೇಯ ಇಟ್ಕೊಂಡು ನೀವು ಮುಂದುವರಿತಾ ಆ ಒಂದು ಪ್ರಾಸೆಸ್ಸಲ್ಲಿ ಸುಸ್ತಾಗಿದ್ದೀರಾ, ಈ ಪಾಯಿಂಟಲ್ಲಿ ಸಾಕಾಗಿದೆ ಅನ್ನೋ ಒಂದು ಮನಸ್ಥಿತಿಗೆ ಬಂದು ನಿಂತಿದ್ದೀರಾ. ಇದಕ್ಕೆ ಮುಖ್ಯ ಕಾರಣ ಏನಂದರೆ ನಿಮಗೆ ನೀವು ತುಂಬ ಪ್ರೆಷರೈಸ್ ಮಾಡ್ಕೊಂಡಿದ್ದೀರಾ. ಹೀಗೆ ಇರಬೇಕು, ಹಾಗೆ ಮಾಡಬೇಕು, ಇದೆಲ್ಲ ಆಗಬೇಕು. ನಿಮಗೆ ನೀವು ಆ ಫ್ರೀಡಮ್ ಕೊಟ್ಕೊಂಡಿಲ್ಲ, ಇವತ್ತಿಲ್ಲ ಅಂದರೆ ನಾಳೆ ಮಾಡೋಣ ಅನ್ನೋ ಫ್ರೀಡಮ್ ತೊಗೊಂಡಿಲ್ಲ. ತುಂಬ ಪ್ರೆಷರಲ್ಲಿ ಎಲ್ಲನೂ ಸರಿ ಮಾಡೋಕ್ಕೆ, ಚೆನ್ನಾಗಿ ಮಾಡೋಕ್ಕೆ ತುಂಬ ಎಫರ್ಟ್ಸ್ ಹಾಕಿದ್ದೀರಾ. ಹಾಗಾಗಿ ಇವತ್ತು ನೀವು ಈ ಪರಿಸ್ಥಿತಿಗೆ ಬಂದು ನಿಂತಿದ್ದೀರಾ. ಇದೆಲ್ಲನೂ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಈಗಲೂ ಸಹಿತ ಇದೆ. ನೀವು ಅಂದ್ಕೊಳ್ಳೋಷ್ಟು ಕೆಟ್ಟದಾಗಿ ಸಿಚುವೇಶನ್ ಇಲ್ಲ. ಫಸ್ಟ್ ನಿಮ್ಮ ನಿದ್ದೆ ಮೇಲೆ, ನಿಮ್ಮ ಹೆಲ್ತ್ ಮೇಲೆ ಫೋಕಸ್ ಸ್ಟಾರ್ಟ್ ಮಾಡಿದ್ರೆ ಬಾಕಿದೆಲ್ಲ ತಾನಾಗೆ ಚೆನ್ನಾಗಾಗ್ತಾ ಹೋಗುತ್ತೆ. ಎನರ್ಜಿ ವೈಸ್ ಓವರಾಲ್ ಆಗಿ ನೋಡಬೇಕಂದ್ರೆ ಕಾರ್ಡ್ಸ್ ಚೆನ್ನಾಗಿದೆ, ನೀವು ಇಷ್ಟೊಂದು ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಸೊ ವರ್ಕ್ ಆನ್ ಯುವರ್ ಸೆಲ್ಫ್. ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಇದರಿಂದ ಆಚೆ ಬರೋದಕ್ಕೆ ಸ್ವಲ್ಪ ಜನಗಳ ಜೊತೆ ಮೀಟ್ ಮಾಡೋದು ನಿಮಗೆ ಸಹಾಯಕಾರಿಯಾಗಿ ಕಾಣಿಸ್ತಾ ಇದೆ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮಗೆ ಕ್ಲೋಸಾಗಿ ನಿಮ್ಮ ತಾಯಿ ಜೊತೆ, ತಂಗಿ ಜೊತೆ, ಅಣ್ಣ ತಮ್ಮಂದರು, ಯಾರು ನಿಮ್ಮ ಜೊತೆ ಕ್ಲೋಸಾಗಿ ಓಪನಾಗಿ ಮಾತಾಡೋಕ್ಕೆ ಸಾಧ್ಯತೆ ಇದೆಯೋ ಅವ್ರಗಳ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿ ಹಗುರ ಮಾಡ್ಕೊಳ್ಳಿ, ಲೈಫಲ್ಲಿ ಮುಂದುವರಿರಿ. ನಿಮ್ಮ ಹೆಲ್ತ್ ಪರ್ಸ್ಪೆಕ್ಟಿವಿಂದ ನೈಟ್ ಆಫ್ ಸ್ವೋರ್ಡ್ಸ್ ಬಂದಿದೆ. ಇದರ ಪ್ರಕಾರ ಹೆಲ್ತಲ್ಲಿ ಅಂಥ ಏನು ದೊಡ್ಡ ತೊಂದರೆಗಳಿಲ್ಲ, ಎಲ್ಲ ಸರಿಪಡಿಸ್ಕೊಳ್ಳೋ ಅಂಥದ್ದೇ ಇರೋದು. ಆದರೆ ಶಿಸ್ತು ಮುಖ್ಯವಾಗಿ ಕಾಣಿಸ್ತಾ ಇದೆ. ಶಿಸ್ತಿದ್ದಲ್ಲಿ ಬಾಕಿದೆಲ್ಲ ಚೆನ್ನಾಗಾಗ್ತಾ ಹೋಗುತ್ತೆ. ನಿಮಗೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಅವಶ್ಯಕ. ನಿಮ್ಮ ಸ್ಟ್ರೆಸ್ ಇಲ್ಲಿ ನಾವು ಈ ಕಾರ್ಡಲ್ಲಿ ನೋಡಿದ ಹಾಗೆ ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ ಅದನ್ನು ನೀವು ಆಚೆ ಹಾಕಬೇಕು. ಈಗ ಬಾಡಿನಲ್ಲಿ ಟಾಕ್ಸಿನ್ಸ್ ಇದೆ ಅಂದರೆ ಹೇಗೆ ಆಚೆ ಹಾಕೋಕ್ಕೆ ದಾರಿಗಳಿದೆ. ಸೊ ಮೆಂಟಲ್ ಟಾಕ್ಸಿನ್, ಸ್ಟ್ರೆಸ್ನು ಕೂಡ ಆಚೆ ಹಾಕೋದಕ್ಕೆ ಫಿಸಿಕಲ್ ಟಾಸ್ಕ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಫಿಸಿಕಲಾಗಿ ಆ್ಯಕ್ಟಿವ್ ಆಗಿದ್ದಷ್ಟು ನೀವು ಮೆಂಟಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಇದು ಇಂಟರ್ ರಿಲೇಟೆಡ್. ಸೊ ನೀವು ಇದನ್ನು ಸೀರಿಯಸ್ ಆಗಿ ತೊಗೊಂಡು ಒಂದು 10ರಿಂದ 15 ನಿಮಿಷ ವಾಕಿಂಗ್ ಅಥವಾ ಏನು ಮಾಡೋಕ್ಕಾಗುತ್ತೋ ಫಿಸಿಕಲ್ ಟಾಸ್ಕ್ ಮಾಡೋದ್ರಿಂದ ನಿಮ್ಮ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ಸ್, ಸ್ಲೀಪ್ ಪ್ಯಾಟರ್ನ್ಸಲ್ಲಿ ಇಂಪ್ರೂವ್ಮೆಂಟ್ಸ್ನ ನೀವು ಖಂಡಿತ ನೋಡ್ತೀರಾ. ವೆಲ್ತ್ ಪರ್ಸ್ಪೆಕ್ಟಿವಿಂದ ಎಲ್ಲ ತುಂಬ ಚೆನ್ನಾಗಿದೆ. ನೀವೆಲ್ಲ ಹೇಗೆ ಅಂದ್ಕೊಂಡಿದ್ದೀರಾ ಹಾಗಾಗೆ ನಡೀತಾ ಹೋಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಸ್ಲೈಟಾಗಿ ಹೇಳಬೇಕಂದ್ರೆ ಅಂದ್ಕೊಂಡಿದ್ದೆಲ್ಲ ಆಗ್ತಿದೆ ಅಂತ ಒಂದು ಕಡೆ ಲೈಟಾಗಿ, ತುಂಬ ಲೈಟಾಗಿ ಜಂಬ ಅಥವಾ ಟೇಕನ್ ಫಾರ್ ಗ್ರಾಂಟೆಡ್, ಟೇಕ್ ಇಟ್ ಈಸಿ ಅನ್ನೋ ಒಂದು ಮನೋಭಾವ ತುಂಬ ಅಲ್ಲ. ಈಗ 100%ಅಲ್ಲಿ 90% ಎಲ್ಲ ಚೆನ್ನಾಗಿದೆ, 10% ಎಲ್ಲೋ ಆಗೀಗ ಆ ಥರ ಥಾಟ್ಸ್ ನಿಮಗೆ ಬರ್ತಿರ್ಬೋದು. ಸೊ ಅದನ್ನು ನೀವು ಗ್ರೌಂಡ್ ಮಾಡ್ಕೊಳ್ಳಿ, ಹಂಬಲ್ ಆಗಿರೋಕ್ಕೆ ಪ್ರಯತ್ನ ಪಡಿ. ನೀವು ಹಂಬಲ್ ಪರ್ಸನ್ನೇ, ನೋ ಡೌಟ್. ಅಲ್ಲೊಮ್ಮೆ ಇಲ್ಲೊಮ್ಮೆ ಬರೋದನ್ನು ನೀವು ಹ್ಯಾಂಡಲ್ ಮಾಡೋದ್ರಿಂದ ನಿಮ್ಮ ವೆಲ್ತ್ ಇನ್ನೂ ಚೆನ್ನಾಗಿ ಮುಂದುವರಿಯುತ್ತೆ. ಸೊ ದ್ಯಾಟ್ ನೀವು ಹಾಗಿರೋದ್ರಿಂದ, ಹಂಬಲ್ ಆಗಿರೋದ್ರಿಂದ ಬೇರೆಯವರ ಕೆಟ್ಟ ದೃಷ್ಟಿ ಅಷ್ಟಾಗಿ ನಿಮ್ಮನ್ನು ಬಾದರ್ ಮಾಡಲ್ಲ. ಸೊ ಹಂಬಲ್ನೆಸ್ ಪ್ರಾಕ್ಟೀಸ್ ಮಾಡೋದು ನಿಮ್ಮ ವೆಲ್ತ್ ಇಂಪ್ರೂವ್ಮೆಂಟ್ಗೆ ಒಂದು ಸಿಂಪಲ್ ಟಿಪ್ಪಾಗಿ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ರಿಲೇಷನ್ಶಿಪ್ ಪರ್ಸ್ಪೆಕ್ಟಿವಿಂದ ನೀವು ತುಂಬ ಏನಂತಾರೆ
ಸ್ಟ್ರಾಂಗ್ ಪರ್ಸ್ನಾಲಿಟಿ, ಔಟ್ ಗೋಯಿಂಗ್ ಪರ್ಸ್ನಾಲಿಟಿ, ಯಾರನ್ನು ಬೇಕಾದ್ರೂ ಮಾತಾಡಿಸ್ತೀರಾ, ನಿಮ್ಗೆ ಅವ್ರ ಪರಿಚಯನೇ ಇರಬೇಕು ಅನ್ನೋವಂಥದ್ದು ಇಲ್ಲ. ಸೊ ಕೆಲವೊಮ್ಮೆ ಏನಾಗುತ್ತೆ, ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ, ಆದರೆ ಈ ಔಟ್ ಗೋಯಿಂಗ್ ಪರ್ಸ್ನಾಲಿಟಿ ಕೆಲವೊಬ್ಬರಿಗೆ ಕುಕ್ಕತ್ತೆ, ಅವ್ರ ಕಣ್ಣು ಕುಕ್ಕತ್ತೆ, ಇದು ಯಾಕೆ ಹೀಗಿರಬೇಕು, ಅದು ಯಾಕೆ ಹಾಗೆ ಮಾಡಬೇಕು, ಈ ಕೆಲವೊಂದು ನಿಮ್ಮ ಬೆನ್ನ ಹಿಂದಿನ ಮಾತುಗಳಿಂದ, ಚುಚ್ಚು ಮಾತುಗಳಿಂದ ನಿಮಗೆ ಹರ್ಟ್ ಆಗೋ ಸಾಧ್ಯತೆಗಳು ನನಗೆ ಜಾಸ್ತಿ ಕಾಣಿಸ್ತಾ ಇದೆ. ಅದರಿಂದ ನೀವು ಚಿಂತೆ ಮಾಡ್ಕೋಬೇಕಾಗಿಲ್ಲ. ಯಾರು ಏನು ಅಂದ್ಕೊಂಡ್ರು ನಿಮ್ಮ ವ್ಯಕ್ತಿತ್ವ ನಿಮಗೆ, ಇದರಿಂದ ನಿಮಗೂ ಖುಷಿ ಸಿಗ್ತಾ ಇದೆ, ಬೇರೆ ಜನಕ್ಕೂ ಖುಷಿ ಸಿಗ್ತಾ ಇದೆ. ನೀವು ಹೇಗಿದ್ದೀರೋ ಹಾಗೆ ಮುಂದುವರಿಸಿ, ಅನುಮಾನನೇ ಬೇಡ. ಕೆಟ್ಟ ಜನಗಳನ್ನ ದೂರ ಇಡ್ತಾ ಬನ್ನಿ. ನೆಕ್ಸ್ಟ್ ನಿಮ್ಮ ಕರಿಯರ್ ಕಾರ್ಡ್. ಮನಸ್ಸಿಗೆ ಖುಷಿ ಕೊಡುವಂಥ ಕೆಲಸಗಳನ್ನ ನೀವು ಮಾಡ್ತೀರಾ. ನಿಮಗೆ ಲೈಫಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಅಂತಿಲ್ಲ ಹಣ ದೃಷ್ಟಿಯಿಂದ, ಆದರೆ ಮನಸ್ಸಿಗೆ ಖುಷಿ ಆಗುವಂಥ ಕೆಲಸಗಳನ್ನೇ ಮಾಡಬೇಕು ಅನ್ನೋ ಉದ್ದೇಶ ತುಂಬ ಸ್ಟ್ರಾಂಗ್ ಆಗಿದೆ. ತುಂಬ ಪ್ಯಾಷನ್ ಇಂದ ಕೆಲಸ ಮಾಡ್ತೀರಾ, ಹಾಗಾಗಿ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಕರಿಯರ್ ಕೂಡ ತುಂಬ ಸ್ಟೇಬಲಾಗಿ ಚೆನ್ನಾಗಿದೆ. ಕೆಲಸದಲ್ಲಿ ಜನಗಳು ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ, ನಿಮ್ಮ ವ್ಯಕ್ತಿತ್ವನ ತುಂಬ ಇಷ್ಟಪಡ್ತಾರೆ. ನಿಮಗೆ ಬಂದಿರೋ ಜನರಲ್ ಗೈಡೆನ್ಸ್ ಕಾರ್ಡ್ ಟ್ರಾನ್ಸ್ಫಾರ್ಮೇಷನ್. ಸೊ ಈ ಕಾರ್ಡ್ ಡೈರೆಕ್ಟಾಗಿ ಮತ್ತೆ ಇಲ್ಲಿಗೆ ಲಿಂಕ್ ಆಗ್ತಾ ಇದೆ. ಸೊ ನೀವು ಹೀಗೆ ಇಷ್ಟೆಲ್ಲ ಕ್ವಾಲಿಟೀಸ್ ಇರೋ ವ್ಯಕ್ತಿ ಹೀಗೆ ಇರಬಾರ್ದು, ನಿಮ್ಮನ್ನು ನೀವೇ ಸಪೋರ್ಟ್ ಮಾಡ್ಕೋಬೇಕು. ಯಾರೋ ಕೊಡೋ ನೆಗೆಟಿವಿಟಿನ ನೀವು ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಗೋಕ್ಕೆ ಬಿಡಬಾರ್ದು. ಟ್ರಾನ್ಸ್ಫಾರ್ಮೇಷನ್ ಬೇಕಾಗಿದೆ ನಿಮಗೀಗ, ಇದು ನಿಮ್ಮಿಂದ ಸಾಧ್ಯ ಇದೆ, ನೀವಾಗೇ ಮಾಡ್ಕೋಬಹುದು. ನಿಮ್ಮ ಪಾತಲ್ಲಿ ಏನೇನು ಸಟಲ್ ಚೇಂಜಸ್ ಬರುತ್ತೆ ಅದನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಲೈಫ್ ಇನ್ನೂ ಸುಂದರವಾಗಿರುತ್ತೆ, ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ ಅಥವಾ ಸ್ಕಾರ್ಪಿಯೋ. ನಿಮಗೆ ಬೇಸ್ ಕಾರ್ಡ್ ಬಂದು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನೀವು ತುಂಬ ಗ್ರೌಂಡೆಡ್ ಪರ್ಸನ್. ನಿಮ್ಮ ಎಮೋಷನ್ಸ್ನ ಸಡನ್ನಾಗಿ ನೀವು ಎಲ್ಲೂ ತೋರಿಸಲ್ಲ, ತುಂಬ ಬ್ಯಾಲೆನ್ಸ್ಡ್ ಆಗಿರ್ತೀರ ಯಾವಾಗಲೂ ಸಹಿತ. ತುಂಬ ಜೆಂಟಲಾಗಿ ಬಿಹೇವ್ ಮಾಡ್ತೀರಾ. ಸಾಕಷ್ಟು ಜನ ನಿಮ್ಮ ಜೆಂಟಲ್ನೆಸ್ಗೆ ನಿಮ್ಮನ್ನು ಇಷ್ಟಪಡ್ತಾರೆ. ನೀವು ಪೆಟ್ ಬಗ್ಗೆ ಕೂಡ ತುಂಬ ಪ್ರೀತಿ ಕಾಳಜಿ ಇಟ್ಕೊಂಡಿರ್ತೀರ. ನಿಮಗೆ ಪುಸ್ತಕ ಓದೋದು ಅಥವಾ ಕೆಲವೊಂದು ಹ್ಯಾಂಡ್ ಕ್ರಾಫ್ಟ್ ನಿಮ್ಮ ಆಸಕ್ತಿ ಜಾಸ್ತಿ ಇರುತ್ತೆ ಅಂಥ ಒಂದು ವಿಷಯಗಳಲ್ಲಿ. ಒಂದು ನನಗೆ ಕಾಣಿಸ್ತಾ ಇರೋದು ಏನಂದರೆ, ಕೆಲವೊಂದು ವಿಷಯಗಳಲ್ಲಿ ನೀವು ದೀರ್ಘಾಲೋಚನೆಗೆ ಹೊರಟೋಗ್ತೀರಾ. ಅಂದರೆ ಒಂದು ಸುಳಿಲ್ ಸಿಕ್ಕಾಕೊಂಡಂಗೆ, ಅದರಿಂದ ಬೇಗ ಆಚೆ ಬರೋ ಸಾಧ್ಯತೆ ಕಮ್ಮಿ ಕಾಣಿಸ್ತಾ ಇದೆ. ಡೈಲಿ ಲೈಫಲ್ಲಿ ಅಷ್ಟು ಸ್ಟ್ರೆಸ್ ತೊಗೊಳ್ಳಲ್ಲ. ಕೆಲವೊಂದು ವಿಚಾರಗಳು, ಇಂಪಾರ್ಟೆಂಟ್ ಆಸ್ಪೆಕ್ಟ್ಗಳು, ಟರ್ನಿಂಗ್ ಪಾಯಿಂಟ್ಸ್ ಬಂದಾಗ ನಿಮಗೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಅದ ಹಿಂಗೆ ಸರಿ ಮಾಡ್ತಿದ್ದೀನ, ತಪ್ಪ, ಇದು ನನಗೆ ಒಳ್ಳೇದ, ಬೇರೆಯವ್ರಿಗೆ ಒಳ್ಳೇದ, ತುಂಬ ಯೋಚನೆನ ಮಾಡೋಕ್ಕೆ ಶುರು ಮಾಡ್ತೀರ ತುಂಬ ಆ್ಯಂಗಲ್ಗಳಿಂದ. ಹಾಗಾಗಿ ಅದು ನಿಮ್ಮನ್ನು ಮತ್ತಷ್ಟು ಲೂಪ್ ಒಳಗಡೆ ಹಾಕ್ತಾ ಹೋಗುತ್ತೆ. ಯೋಚನೆಯಿಂದ ಆಚೆ ಬರೋಕ್ಕಾಗಲ್ಲ, ಸುಳಿಲ್ ಸಿಕ್ಕಾಕೊಂಡಂಗೆ ಆಗುತ್ತೆ. ನಿಮ್ಮ ಬೇಸ್ ಕಾರ್ಡ್ ಎನರ್ಜಿ ಇದನ್ನು ತೋರಿಸ್ತಾ ಇದೆ. ನಿಮಗೆ ಹೆಲ್ತ್ ತುಂಬ ಚೆನ್ನಾಗಿದೆ, ಸ್ಟಾರ್ ಕಾರ್ಡ್ ಬಂದಿದೆ. ನೋ ಡೌಟ್ ಒಳ್ಳೆ ಹೆಲ್ತ್, ಒಳ್ಳೆ ಫಿಸಿಕ್, ಒಳ್ಳೆ ಮುಖ ಲಕ್ಷಣಗಳು, ಇವೆಲ್ಲ ನಿಮ್ಮ ಪರ್ಸ್ನಾಲಿಟಿ ಟ್ರೇಟ್ಸ್ ಥರ ಕಾಣಿಸ್ತಾ ಇದೆ ನನಗೆ. ನೋಡೋದಕ್ಕೆ ಜನ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ಅಟ್ರ್ಯಾಕ್ಟ್ ಆಗ್ತಾರೆ ನಿಮ್ಮ ಕಡೆಗೆ. ಹೆಲ್ತ್ ಕೂಡ ತುಂಬ ಚೆನ್ನಾಗಿದೆ, ಯೋಚನೆ ಮಾಡೋವಂಥ ಯಾವುದೇ ಸನ್ನಿವೇಶಗಳು ಕಾಣಿಸ್ತಾ ಇಲ್ಲ. ವೆಲ್ತ್ ಕೂಡ ತುಂಬ ಚೆನ್ನಾಗಿದೆ. ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ತುಂಬ ಓಡಾಡ್ತೀರಾ, ನಿಮ್ಮ ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಕೆಲಸಗಳು ನಿಮ್ಮದಾಗಿರುತ್ತೆ. ನೀವು ಚೂಸ್ ಮಾಡ್ಕೊಳ್ಳೋವಂಥ ಒಂದು ಕೆಲಸ ಪ್ಯಾಟರ್ನ್ ಅಥವಾ ಆ ಒಂದು ಸೆಕ್ಟರ್ ಏನಾಗಿರಬಹುದು, ತುಂಬ ಓಡಾಟ ಇರುವಂತಹ ಕೆಲಸ ಆಗಿರಬಹುದು, ಏರ್ ಟ್ರಾವೆಲಿಂಗ್ ಕೂಡ ಇರಬಹುದು. ಆಲ್ಸೋ ಇನ್ನೊಂದು ಏನಂದರೆ, ವೆಲ್ತ್ ರಿಲೇಟೆಡ್ ನೀವು ಒಂದು ದೊಡ್ಡ ಡಿಸಿಷನ್ ತಗೊಳ್ಳೋ ಸಾಧ್ಯತೆ ಇದೆ. ಫ್ಯೂಚರ್ ಪರ್ಸ್ಪೆಕ್ಟಿವಿಂದ ಇನ್ವೆಸ್ಟ್ಮೆಂಟ್ ಆಗಿರಬಹುದು ಅಥವಾ ಒಂದೇನೋ ಮೇಜರ್ ಡಿಸಿಷನ್ ಸದ್ಯದಲ್ಲೇ ವೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಟೈಮಲ್ಲಿ ಸದ್ಯದಲ್ಲೇ ನೀವು ಒಂದು ದೊಡ್ಡ ಡಿಸಿಷನ್ ತೊಗೊಳ್ತಿರೋ ಹಾಗೆ ನನಗೆ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ರಿಲೇಷನ್ಶಿಪ್ ಪರ್ಸ್ಪೆಕ್ಟಿವ್ ಬಂದಾಗ ಸ್ವಲ್ಪ ನೋವು ತಿಂದು ಹೊರಗೆ ಬಂದಿರ್ತೀರ. ನಿಮಗೆ ರಿಲೇಷನ್ಶಿಪ್ ಈಸಿಯಾಗಿ ಕಾಣಿಸ್ತಾ ಇಲ್ಲ ನನಗೆ.
ಸಾಕಷ್ಟು ಏಳು ಬೀಳುಗಳನ್ನ ನೋಡಿರ್ತೀರ. ಬರೀ ಪಾರ್ಟ್ನರ್, ಸ್ಪೌಸ್, ಹೆಂಡತಿ, ಗಂಡ ಆ ಥರ ಮಾತ್ರ ಅಲ್ಲ, ಓವರಾಲ್ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಯಾರು ನನ್ನವರು ಅನ್ನೋ ಕನ್ಫ್ಯೂಷನ್ ಕಾಡೋ ಥರ ಕಾಣ್ತಿದೆ. ಬಟ್ ಎಲ್ಲೋ ಒಂದು ಕಡೆ ಆ ಎಲ್ಲ ಸಿಚುವೇಶನಿಂದ ನಿಮ್ಮನ್ನು ನೀವು ಹೊರಗೆ ನೀವಾಗೇ ಎಳ್ಕೊಂಡು ಬಂದಿದ್ದೀರ. ಇಲ್ಲ, ನಾನು ಯಾರನ್ನೂ ನಂಬದೆ ನನ್ನ ಸ್ವಂತಿಕೆಯಿಂದ ನಾನು ನನ್ನ ಲೈಫ್ನ ಇನ್ನು ಮುಂದುವರಿಸ್ತೀನಿ, ನಾನು ಯಾರನ್ನೂ ನಂಬಲ್ಲ, ಯಾರ ಕೈಗೂ ನನ್ನ ಎಮೋಷನ್ಸ್ನ ಕೊಡಲ್ಲ, ಈ ಒಂದು ಮನಸ್ಥಿತಿಗೆ ನೀವೀಗ ಬಂದಿದ್ದೀರಾ. ಸೊ ಇಲ್ಲಿಂದ ಇನ್ನು ಮುಂದೆ ಹೊಸದು ನೀವು ಕಲಿತಾ ಹೋಗ್ತೀರಾ ನಿಮ್ಮ ರಿಲೇಷನ್ಶಿಪ್ ಪರ್ಸ್ಪೆಕ್ಟಿವಿಂದ. ಸೊ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಮುಂದುವರಿರಿ, ಯಾರನ್ನೂ ನಂಬಕ್ಕೆ ಹೋಗಬೇಡಿ. ನೀವು ಲೈಫಲ್ಲಿ ಕಲ್ತಿರೋ ಪಾಠಗಳೇ ನಿಮಗೆ ದೊಡ್ಡ ಲೆಸನ್ಸ್. ಅದನ್ನೆಲ್ಲ ನೆನಪಿಸ್ಕೊಂಡು ಮುಂದಿನ ಹೆಜ್ಜೆ ಇಡ್ತಾ ಹೋಗಿ. ರಿಲೇಷನ್ಶಿಪ್ನ ನೀವು ತುಂಬ ಚೆನ್ನಾಗಿ ನಿಭಾಯಿಸ್ತೀರಾ. ನಿಮ್ಮ ಪಾರ್ಟ್ನರ್, ನಿಮ್ಮ ಸ್ಪೌಸ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇರುತ್ತೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ನೀವು ತುಂಬ ಜೆಂಟಲ್, ಕೇರಿಂಗ್ ಆಗಿ ಇರ್ತೀರಾ. ನಿಮ್ಮ ಸ್ಪೌಸ್ಗೆ ನಿಮ್ಗೆ ಎಷ್ಟು ಮಾಡಿದ್ರು ಏನು ಮಾಡಿದ್ರು ಸಾಲದು, ಅಷ್ಟು ಒಂಥರ ನಿಮಗೆ ಮಾಡಬೇಕು ಅನ್ನೋ ಮನಸ್ಸು ನಿಮ್ಮದು. ಸೊ ರಿಲೇಷನ್ಶಿಪ್ ವೈಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಕೆರಿಯರ್ ಕಾರ್ಡ್ ನಿಮ್ಮದು. ಕೆರಿಯರ್ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ಕೂಡ ತುಂಬ ಪಾಸಿಟಿವ್ ಎನರ್ಜಿ. ಕೆಲಸದಲ್ಲಿ ನೀವು ಮಾಡೋ ಕೆಲಸಕ್ಕೆ ಪ್ರತಿಕ್ರಿಯೆ ಆಗಿರ್ಬೋದು, ಒಂದು ರಿಯಾಕ್ಷನ್ ಅಥವಾ ಒಂದು ಪ್ರೋಗ್ರೆಸ್ ಎಲ್ಲ ಚೆನ್ನಾಗಿ ಬರುತ್ತೆ. ನೀವು ಎಫರ್ಟ್ ಹಾಕಿದಷ್ಟು ನೀವು ರಿಸಲ್ಟ್ಸ್ ನೋಡ್ತಾ ಹೋಗ್ತೀರಾ. ನಿಮ್ಗೆ ಯಾವುದೇ ರೀತಿ ಮೋಸ ಅಥವಾ ಏನಂತಾರೆ ಆಫೀಸ್ ಪಾಲಿಟಿಕ್ಸ್ ನಿಮ್ಮ ಮೇಲೆ ತುಂಬ ಇಂಪ್ಯಾಕ್ಟ್ ಆಗೋ ಥರ ಕಾಣಿಸ್ತಿಲ್ಲ. ಬಿಕಾಸ್ ನಿಮ್ಮ ಕೆಲಸ, ನೀವು ಆ್ಯಸ್ ಅ ಪರ್ಸನ್, ನಿಮ್ಮ ಆಫೀಸರ್, ಹೈಯರ್ ಆಫೀಸರ್ಸ್ಗೆಲ್ಲ ನೀವು ತುಂಬ ಇಷ್ಟ ಆಗ್ತೀರಾ. ಹಾಗಾಗಿ ನಿಮಗೆ ಅಲ್ಲಿ ಒಂದು ಸ್ಪೆಷಲ್ ಪ್ರಿವಿಲೇಜ್ ಇದ್ದೇ ಇದೆ, ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಫಿನಾನ್ಷಿಯಲಿ ತುಂಬ ಸ್ಟೇಬಲ್ ಆಗಿರ್ತೀರ, ಅದರಲ್ಲಿ ಡೌಟೇ ಇಲ್ಲ. ಸೊ ನೀವು ನಿಮ್ಮ ಫಿನಾನ್ಸ್ ಬಗ್ಗೆ, ಫ್ಯೂಚರ್ಗೆ ಹೆಂಗೆ ಬೇಕು ಅನ್ನೋದನ್ನು ಈಗಿಂದ ಪ್ಲ್ಯಾನ್ ಮಾಡೋದು ಇಲ್ಲಿ ತಾಳೆ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಪ್ಲ್ಯಾನ್ ಮಾಡ್ಕೊಂಡು ಮುಂದುವರಿರಿ. ಸೊ ನಿಮಗೆ ಜನರಲ್ ಗೈಡೆನ್ಸ್ ಕಾರ್ಡ್ ಬಂದು ಕ್ಲಾರಿಟಿ ಬಂದಿದೆ. ಸೊ ನಾವೀಗ ಆಲ್ರೆಡಿ ನೋಡಿದ ಹಾಗೆ ನಿಮಗೆ ಲ್ಯಾಕ್ ಆಫ್ ಕ್ಲಾರಿಟಿಯಿಂದ ಕೆಲವೊಂದು ಡಿಸಿಷನ್ಸ್ ನಿಮಗೆ ಅರ್ಥ ಆಗ್ತಿಲ್ಲ, ಅಥವಾ ತುಂಬ ಯೋಚನೆ ಮಾಡ್ತೀರಾ. ಎಲ್ಲಿ ತನಕ ಯೋಚನೆ ಮಾಡಲಿ, ಯಾವಾಗ ಹೊರಗೆ ಬರಲಿ, ಹೇಗೆ ಇದರಿಂದ ಹೊರಗೆ ಬರಲಿ ಗೊತ್ತಾಗಲ್ಲ. ಸೊ ಸಿಂಪಲ್ಲಾಗಿ ನೀವು ಯೋಚನೆ ಮಾಡೋದ್ರಿಂದ ನೀವು ನಿಮ್ಮ ಸಿಚುವೇಷನಿಂದ ಈಸಿಯಾಗಿ ಹೊರಗೆ ಬರ್ಬೋದು ಅನ್ನೋದು ಈ ಕಾರ್ಡ್ ತೋರಿಸ್ತಾ ಇದೆ. ಡೀಪ್ ಇನ್ವಾಲ್ವ್ಮೆಂಟ್ ಬೇಡ, ಸಿಂಪಲ್ಲಾಗಿ ಇಟ್ಕೊಳ್ಳಿ. ಇದು ನನಗೆ ಅವಶ್ಯಕತೆನಾ, ಇದನ್ನು ನಾನು ತೊಗೊಂಡ್ರೆ ನನಗೆ ಹೇಗಿರುತ್ತೆ, ಬಿಟ್ಟರೆ ಏನು ಕಳ್ಕೊತೀನಿ. ಸಿಂಪಲ್ಲಾಗಿ ಇಟ್ಕೊಂಡ್ರೆ ಆನ್ಸರ್ಸ್ ಕೂಡ ಅಷ್ಟೇ ಸಿಂಪಲಾಗಿ ನಿಮಗೆ ಬಂದುಬಿಡುತ್ತೆ. ತುಂಬ ಡೀಪ್ ಲೆವೆಲ್ ಥಾಟ್ಸ್ಗೆ ಹೋಗಿ ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ನೆಕ್ಸ್ಟ್ ರಾಶಿ ಧನುರ್ ರಾಶಿ ಅಥವಾ ಸ್ಯಾಜಿಟೇರಿಯಸ್. ನಿಮಗೆ ಬೇಸ್ ಕಾರ್ಡ್ ಸ್ಟಾರ್ ಕಾರ್ಡ್ ಬಂದಿದೆ. ಸೊ ನೀವು ತುಂಬ ಪಾಪ್ಯುಲರ್ ವ್ಯಕ್ತಿ. ನಿಮ್ಮ ಫ್ಯಾಮಿಲಿಯಲ್ಲಾಗಿರ್ಬೋದು, ನಿಮ್ಮ ಸ್ಕೂಲಲ್ಲಾಗಿರ್ಬೋದು, ಕಾಲೇಜಲ್ಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು. ಅಟೆನ್ಷನ್ ನಿಮಗೆ ತುಂಬ ಬೇಗ ಸಿಗುತ್ತೆ. ಜನ ನಿಮ್ಮನ್ನು ರೆಕಗ್ನೈಸ್ ಬೇಗ ಮಾಡ್ತಾರೆ. ನಿಮ್ಮ ಟ್ಯಾಲೆಂಟ್ಗಾಗಿರ್ಬೋದು, ನಿಮ್ಮ ಒಂದು ಫಿಸಿಕಲ್ ಅಪಿಯರೆನ್ಸ್ಗಾಗಿರ್ಬಹುದು, ಎಲ್ಲದಕ್ಕೂ ಕಲೆಕ್ಟಿವ್ ಆಗಿ ಜನ ನಿಮ್ಮನ್ನು ಬೇಗ ಗುರುತಿಸ್ತಾರೆ, ನೆನಪಲ್ಲಿ ಇಟ್ಕೋತಾರೆ, ಪದೇ ಪದೇ ನಿಮ್ಮ ಹತ್ರ ಬರ್ತಾರೆ. ಇದನ್ನು ನೀವು ತುಂಬ ಮುಂಚೆಯಿಂದ ಲೈಫಲ್ಲಿ ನೋಡ್ತಾ ಬಂದಿದ್ದೀರಾ ಈ ಪ್ಯಾಟರ್ನ್ನ. ಆ್ಯಂಡ್ ಲೈಫಲ್ಲಿ ಸಹಿತ ಇನ್ನು ಮುಂದೆ ತುಂಬ ಒಳ್ಳೆ ಹೆಸರು ಮಾಡ್ತೀರಾ. ತುಂಬ ಕೆಪಾಸಿಟಿ ಇದೆ ನಿಮಗೆ. ತುಂಬ ಇಂಟ್ಯೂಟಿವ್. ನೀವು ಏನು ಯೋಚನೆ ಮಾಡ್ತಿರ್ತೀರ, ಕ್ಯಾಲ್ಕುಲೇಟ್ ಮಾಡ್ತಿರ್ತೀರ, ಸಾಕಷ್ಟು ಸರ್ತಿ ನೀವು ಅದನ್ನು ವಿಟ್ನೆಸ್ ಮಾಡಿದ್ದೀರಾ. ಅದು ನೀವು ಅಂದ್ಕೊಂಡು ಹಾಗೆ ಆಗಿದೆ, ನಾನು ಈ ಥರ ಅಂದ್ಕೊಂಡಿದ್ದು ಅದು ಸರಿಯಾಗಿದೆ, ಹೀಗೆ ಆಗಿದೆ. ಸೊ ಇಂಟ್ಯೂಷನ್ನ ನೀವು ಟ್ರಸ್ಟ್ ಮಾಡ್ಬೋದು. ಓವರಾಲ್ ಫ್ಯೂಚರಿಸ್ಟಿಕಲಿ ತುಂಬ ಚೆನ್ನಾಗಿದೆ ಎನರ್ಜೀಸ್. ಹೆಲ್ತ್ ಪರ್ಸ್ಪೆಕ್ಟಿವಿಂದ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನೀವು ಯು ಆರ್ ಅ ಟೀಮ್ ಪ್ಲೇಯರ್, ಯು ಆರ್ ಅ ಫ್ಯಾಮಿಲಿ ಪರ್ಸನ್. ನೀವು ನಿಮ್ಮ ಜನಗಳ ಜೊತೆ ಇದ್ದಾಗ ತುಂಬ ಖುಷಿಯಾಗಿರ್ತೀರ, ಹೆಲ್ತ್ ಚೆನ್ನಾಗಿರುತ್ತೆ. ನೀವು ದೂರ ಇದ್ದೀರಾ, ಒಬ್ಬಂಟಿಯಾಗಿದ್ದೀರಾ, ಅಥವಾ ಯಾರ್ದೋ ಜೊತೆ ಏನೋ ಹಾಗೆ ಇದ್ದೀರಾ, ಎಲ್ಲೋ ಹಾಸ್ಟೆಲಲ್ಲಿದ್ದೀರಾ, ಅಥವಾ ಆ ಥರ ನೀವು ಮನೆಯಿಂದ ದೂರ ಇದ್ದೀರಾ, ನಿಮ್ಮವರಿಂದ ದೂರ ಇದ್ದೀರಾ ಅಂದಾಗ ಸ್ವಲ್ಪ ನಿಮ್ಮ ಹೆಲ್ತ್ ಮೇಲೂ ಅದು ಪರಿಣಾಮ ತೋರಿಸುತ್ತೆ. ಓವರಾಲ್ ಹೆಲ್ತ್ ತುಂಬ ಚೆನ್ನಾಗಿದೆ, ಏನೂ ಯೋಚನೆ ಮಾಡೋ ಅವಶ್ಯಕತೆಗಳಿಲ್ಲ. ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ನಿಮ್ಮವ್ರ ಜೊತೆ ಇದ್ದಾಗ ನೀವು ಖುಷಿಯಾಗಿರ್ತೀರ. ಅದು ನಿಮ್ಮ ಫಿಸಿಕಲ್ ಆಸ್ಪೆಕ್ಟ್ನಲ್ಲೂ ಕಾಣಿಸ್ತಾ ಹೋಗುತ್ತೆ. ವೆಲ್ತ್ ಪರ್ಸ್ಪೆಕ್ಟಿವಿಂದ ಚೆನ್ನಾಗಿರುತ್ತೆ, ಬಟ್ ಸಮಾಧಾನ ಇರಲ್ಲ. ಬಿಕಾಸ್ ನೀವು ನಿಮ್ಮನ್ನು ಸಮಾಧಾನ ಪಡಿಸ್ಕೊಳ್ಳೋದಲ್ಲದೆ ಬೇರೆಯವ್ರ ದೃಷ್ಟಿಯಿಂದನೂ ಸಮಾಧಾನ ಪಡಿಸ್ಬೇಕು ಅನ್ನೋ ಥರ ಯೋಚನೆ ಮಾಡ್ತೀರಾ. ಅವ್ರು ಸರಿ ಇದೆ ಅಂದರೆ ಹಾಂ ನನಗೂ ಸರಿ ಇದೆ ಅಂತ ಕನ್ವಿನ್ಸ್ ಆಗುತ್ತೆ ಅಂತ. ಬರೀ ನಿಮಗೆ ಸರಿ ಅನಿಸಿದ್ರೆ ಸಾಕು ಅಂತ ನಿಮಗೆ
ದುಡ್ಡಿನ ವಿಚಾರದಲ್ಲಿ ಅನಿಸಲ್ಲ, ಇನ್ನೂ ಹೆಚ್ಚು ಮಾಡಬೇಕು, ಅವ್ರು ಯಾರೋ ಏನೋ ಅಂದ್ಬಿಟ್ರು, ಇದು ಸಾಲಲ್ಲ, ನಾ ಮಾಡಿರೋದು ಸಾಲದು, ಅಥವಾ ನಾನು ಹಾಕಿರೋ ಪ್ಲ್ಯಾನ್ ಸರಿ ಇಲ್ಲ, ವರ್ಕ್ ಆಗ್ತಿಲ್ವಾ ಅಂದರೆ ಒಂಥರ ತುಂಬ ವೆಲ್ತ್ ಬಂದಾಗ ನಿಮ್ಮನ್ನು ನೀವು ಜಾಸ್ತಿ ನಂಬಲ್ಲ, ಬೇರೆಯವರ ಒಂದು ಮಾತಿಗೆ ಬೆಲೆ ಜಾಸ್ತಿ ಕೊಡೋ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ವೆಲ್ತ್ ನಿಮಗೆ ಚೆನ್ನಾಗಿದೆ, ಬೇರೆಯವ್ರು ಚೆನ್ನಾಗಿಲ್ಲ ಅಂದಾಕ್ಷಣ ಅದು ನಿಮ್ಮಿಂದ ಕಮ್ಮಿ ಆಗಲ್ಲ. ಜಸ್ಟ್ ಒಂದು ಮೊಮೆಂಟ್ ನೀವು ಕೊಟ್ಟು ನೋಡಿ, ಮಾತಾಡೋರ್ಗೆ ಎಷ್ಟಿದೆ ನಿಮಗೆ ಎಷ್ಟಿದೆ ಅನ್ನೋದು, ಅಲ್ಲೇ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಜೆನ್ಯುಯಿನ್ ಆಗಿರೋರು ನಿಮಗೆ ಹೆಲ್ಪ್ ಮಾಡಬೇಕಂದ್ರೆ ಓಪನ್ನಾಗಿ ಅದೇನು ಟಾಪಿಕ್ ಇದೆ ನಿಮಗೆ ಕ್ಲಾರಿಟಿ ಕೊಡೋಕ್ಕೆ ಅದನ್ನು ಮಾಡೇ ಮಾಡ್ತಾರೆ. ಅದು ಬಿಟ್ಟು ಗಾಳೀಲಿ ಮಾತಾಡೋರ ಮಾತಿಗೆ ನೀವು ಕಿವಿ ಕೊಡಬೇಡಿ. ನೀವು ಆಲ್ರೆಡಿ ವೆಲ್ ಸೆಟಲ್ಡ್, ಇನ್ನೂ ಚೆನ್ನಾಗಿ ಪ್ರೋಗ್ರೆಸಿವ್ ಆಗಿರುತ್ತೆ ನಿಮ್ಮ ವೆಲ್ತ್ ಲೈನು. ಯೋಚನೆ ಮಾಡೋದು ಬೇಡ, ಧೈರ್ಯವಾಗಿ ಮುಂದುವರಿರಿ. ನೆಕ್ಸ್ಟ್, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಸ್ಲೋ ಎನರ್ಜಿ ಕಾಣಿಸ್ತಾ ಇದೆ. ನಿಮಗೂ ಅಂಥ ಎನರ್ಜಿ ಅಂತ ಇಲ್ಲ, ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ನ ಇಟ್ಕೊಂಡಿರಬೇಕು, ಅದೇ ಒಂದು ದೊಡ್ಡ ಪ್ಯಾಷನ್ನು, ಅದೇ ಒಂದು ದೊಡ್ಡ ವಿಷಯ ಅನ್ನೋ ಒಂದು ಮನಸ್ಥಿತಿಯವ್ರು ನೀವಲ್ಲ. ಫ್ಯಾಮಿಲಿ ಇದ್ದರೆ ಎಲ್ಲ ಆಯಿತು, ಇನ್ನು ಬಾಕಿದೆಲ್ಲ ನಿಮ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಅಲ್ಲ. ಬಟ್ ಸ್ಪೌಸ್ ಬಂದ ಮೇಲೆ ತುಂಬ ಪ್ರಾಮುಖ್ಯತೆ ಕೊಡ್ತೀರಾ, ತುಂಬ ಚೆನ್ನಾಗಿರ್ತೀರ ಅವ್ರ ಜೊತೆ, ಅದರಲ್ಲಿ ಅನುಮಾನ ಇಲ್ಲ. ಬಟ್ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಂಟರ್ ಆಗೋ ತನಕ ನೀವು ಏನು ಮಿಸ್ ಮಾಡ್ಕೋತಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಆ ಒಂದು ರಿಲೇಷನ್ಶಿಪ್ ಪರ್ಸ್ಪೆಕ್ಟಿವಿಂದ ಮುಂಚಿಂದ ನಿಮ್ಮ ಮನಸ್ಸಲ್ಲಿ ಅಂಥ ದೊಡ್ಡ ಯೋಚನೆಗಳಾಗಲಿ ಖಯಾಲಿಗಳಾಗಲಿ ನಿಮಗಿರೋದಿಲ್ಲ. ಬಟ್ ಓವರಾಲಾಗಿ ಹೇಳಬೇಕಂದ್ರೆ ನಿಮ್ಮ ರಿಲೇಷನ್ಶಿಪ್, ಲವ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ನೀವು ತುಂಬ ಎಲ್ಲನೂ ಎಳೆಯಾಗಿ ಬಿಡಿಸಿ ನೋಡಿ ಅಳೆದು ತೂಗಿ ಮಾಡಿ ಮುಂದುವರಿತೀರ. ಸೊ ಯಾರಿಗೂ ಹರ್ಟ್ ಮಾಡಲ್ಲ. ಸ್ಪೆಷಲಿ ನಿಮ್ಮದು ಪಾರ್ಟ್ನರ್ ಅಥವಾ ವೈಫ್, ಸ್ಪೌಸ್, ಹಸ್ಬೆಂಡ್ ಅಂತ ಬಂದಾಗ ಇನ್ನೂ ಹೆಚ್ಚು ಮುತುವರ್ಜಿ ಕಾಳಜಿ ತೋರಿಸಿ, ಇದೇನಾ ಆ ವ್ಯಕ್ತಿ, ಮುಂಚೆ ಯಾರೂ ಬೇಡ ಅಂತಿದ್ದ ವ್ಯಕ್ತಿ ಇವತ್ತು ಹೀಗಾಗಿದ್ದಾರಾ ಅನ್ನೋ ಮಟ್ಟಕ್ಕೆ ನೀವು ಜೀವನ ಮಾಡಿ ತೋರಿಸ್ತೀರ. ನೆಕ್ಸ್ಟ್ ಬಂದು ನಿಮ್ಮ ಕರಿಯರ್ ಕಾರ್ಡ್. ತುಂಬ ಬ್ಯಾಲೆನ್ಸ್ಡ್ ಎನರ್ಜಿ, ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವರ್ಕಲ್ಲಿ ನಿಮಗೆ ಜಾಸ್ತಿ ಪ್ರೆಷರ್ ಇಲ್ಲ, ಹಾಗಂತ ಮನೆಯಲ್ಲೂ ಯಾವ ಥರ ಸ್ಟ್ರೆಸ್ ಇರಲ್ಲ. ಅಲ್ಲಿ ಇಲ್ಲಿ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಲೈಫ್ ಸ್ಮೂತಾಗಿ ಹೋಗುತ್ತೆ, ಯಾವುದೇ ರೀತಿ ಯೋಚನೆ ಇಲ್ಲ. ವೆಲ್ ಸೆಟಲ್ಡ್ ಆಗಿರ್ತಾರ, ಆಲ್ವೇಸ್ ಮೋರ್ ದೆನ್ ಸಫಿಷಿಯೆಂಟ್ ಇರುತ್ತೆ ನಿಮ್ಮ ಹತ್ರ, ಯಾವ ರೀತಿಯೂ ಯೋಚನೆ ಬೇಡ. ಸೊ ನಿಮಗೆ ಬಂದು ಜನರಲ್ ಗೈಡೆನ್ಸ್ ಕಾರ್ಡ್ ಬಂದಿರೋದು ಫ್ರೀಡಮ್. ಸೊ ಫ್ರೀಡಮ್ ಇದ್ದಾಗ ನೀವು ಜಾಸ್ತಿ ಚೆನ್ನಾಗಿ ಫಂಕ್ಷನ್ ಮಾಡ್ತೀರಾ, ಕೆಲಸ ಮಾಡ್ತೀರಾ. ಯಾರದೇ ಒಂದು ಥಾಟ್ ಪ್ರಾಸೆಸ್ ಅಟ್ಯಾಚ್ಡ್ ಇಲ್ಲ, ಒಪಿನಿಯನ್ಸ್ ಇಲ್ಲ ಅಂದರೆ ನಿಮ್ಮಷ್ಟಕ್ಕೆ ನೀವಿದ್ದಾಗ ಎಲ್ಲವೂ ಸುಲಭವಾಗಿ ನಡೀತಾ ಹೋಗುತ್ತೆ. ನೀವು ಅದನ್ನೇ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಬೇರೆಯವ್ರಿಗೆ ನಿಮ್ಮ ಫ್ರೀಡಮ್ನ ಬೇರೆಯವ್ರ ಕೈಗೆ ತೊಗೊಂಡು ಹೋಗಿ ಕೊಡಬೇಡಿ. ನಿಮ್ಮ ಫ್ರೀಡಮ್ ನಿಮ್ಮ ಹತ್ರನೇ ಇರಲಿ. ಯಾರದೇ ಇದ್ದರೂ ಅದನ್ನು ಸಲಹೆ ಅಂತ ಮಾತ್ರ ತೊಗೊಂಡು ಬೇಕಾ ಬೇಡವಾ ಅನ್ನೋದನ್ನು ನೀವೇ ಆಲೋಚನೆ ಮಾಡಿ ಮುಂದುವರಿಯಬೇಕು. ನೆಕ್ಸ್ಟ್ ರಾಶಿ ಮಕರ ರಾಶಿ ಅಥವಾ ಕೇಪ್ರಿಕಾನ್. ನಿಮ್ಮ ಬೇಸ್ ಕಾರ್ಡ್ ಬಂದು 2 ಆಫ್ ಕಪ್ಸ್. ಇಲ್ಲಿ ಆಲ್ವೇಸ್ ಬ್ಯಾಲೆನ್ಸ್ಡ್ ಎನರ್ಜಿ, ಇನ್ ಯಾಂಗ್ ಎನರ್ಜಿ ಕಾಣಿಸ್ತಾ ಇದೆ. ನೀವು ಯಾವಾಗಲೂ ಅಂದರೆ ಬಹಳ ಸಣ್ಣ ವಯಸ್ಸಿಂದನೇ ನಿಮ್ಮ ಸ್ಪೌಸ್, ಪಾರ್ಟ್ನರ್ ಬಗ್ಗೆ ನೀವು ತುಂಬ ಕನಸುಗಳನ್ನ ಇಟ್ಕೊಂಡಿರ್ತೀರ. ನಾನು ಇಷ್ಟಪಡೋ ವ್ಯಕ್ತಿ, ಮದುವೆ ಆಗೋ ವ್ಯಕ್ತಿ ಹೀಗೆ ಇರಬೇಕು, ಆ ಒಂದು ಆಲೋಚನೆಗಳು ಜಾಸ್ತಿ ಇರುತ್ತೆ. ಇಷ್ಟರ ಮೇಲೆ ನೀವು ಮದುವೆ ಆಗೋ ವ್ಯಕ್ತಿ, ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರೋ ವ್ಯಕ್ತಿ ಜೊತೆ ಸಾಕಷ್ಟು ಚಿಕ್ಕ ವಯಸ್ಸಿನಿಂದನೇ, ಚಿಕ್ಕ ವಯಸ್ಸು ಇನ್ ದ ಸೆನ್ಸ್ ಈಗ ಸ್ಟಡೀಸ್ ಕಾಲೇಜ್ ಟೈಮಲ್ಲಿ ಆಗಿರಬಹುದು, ಅಥವಾ ಕೆಲಸ ಶುರು ಮಾಡ್ತಿರೋ ಸಮಯದಿಂದ ಆಗಿರಬಹುದು, ಬೇರೆಯವ್ರ ಕಂಪೇರ್ ಮಾಡಿದ್ರೆ ಸಾಕಷ್ಟು ಮುಂಚೆಯಿಂದ ಅವ್ರ ಜೊತೆ ನಿಮಗೆ ಪರಿಚಯ ಇರೋ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಮ ಹೆಲ್ತ್ ಕಾರ್ಡ್ ಬಂದು ಜಸ್ಟಿಸ್. ಹೆಲ್ತ್ ಚೆನ್ನಾಗಿದೆ, ನೀವು ಎಷ್ಟು ಎಫರ್ಟ್ ಹಾಕಿ ನೋಡ್ಕೋತೀರಾ ಅಷ್ಟು ಒಳ್ಳೆಯ ರಿಸಲ್ಟ್ಸ್ನ ನೋಡ್ತಾ ಹೋಗ್ತೀರಾ. ಸೊ ತೊಂದರೆ ಏನೂ ಇಲ್ಲ. ಹೆಲ್ತ್ ಮೇಂಟೈನ್ ಮಾಡೋಕ್ಕೆ, ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ನೀವು ಏನು ಮಾಡಬೇಕು ಅಷ್ಟನ್ನು ನೀವು ಮಾಡ್ಕೋತಾ ಹೋದರೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಚಿಂತೆ ಬೇಡ, ಯೋಚನೆ ಬೇಡ. ವೆಲ್ತ್ ಪರ್ಸ್ಪೆಕ್ಟಿವಿಂದ ತುಂಬ ಚೆನ್ನಾಗಿದೆ. ಯು ಆರ್ ವೆಲ್ ಸೆಟಲ್ಡ್ ಆಲ್ರೆಡಿ. ಆ ಲೆವೆಲಲ್ಲಿ ಇಲ್ಲ ಅಂದರೆ ಸದ್ಯದಲ್ಲೇ ಆದಷ್ಟು ಬೇಗ ಆ ಲೆವೆಲಿಗೆ ಸಿಚುವೇಶನಿಗೆ ತಲುಪ್ತೀರಾ. ಇಟ್ ಈಸ್ ಡಿಪೆಂಡೆಂಟ್ ನೀವು ಯಾವ ಸಿಚುವೇಷನಲ್ಲಿದ್ದೀರಾ. ನೀವಿನ್ನೂ ಸ್ಟೂಡೆಂಟ್ ಆಗಿದ್ದರೆ ಅಫ್ಕೋರ್ಸ್ ಸೆಟಲ್ ಆಗೋಕ್ಕೆ ಟೈಮ್ ಬೇಕು. ನೀವೀಗ ಕೆಲಸದಲ್ಲಿದ್ದರೆ ಸಾಕಷ್ಟು ಬೇಗ ನೀವು ಪ್ರೋಗ್ರೆಸ್ನ ನೋಡ್ತೀರಾ. ಒಂದಾದಮೇಲೆ ಒಂದು ಒಳ್ಳೊಳ್ಳೆ ಅವಕಾಶಗಳು, ಒಳ್ಳೊಳ್ಳೆ ಇನ್ವೆಸ್ಟ್ಮೆಂಟ್ಗಳು, ಗೈಡೆನ್ಸು ಸಿಗ್ತಾ ಹೋಗುತ್ತೆ. ಸೊ ನಿಮ್ಮ ವೆಲ್ತ್ ಡೆವಲಪ್ಮೆಂಟ್ ಬಹಳ ಮುಂಚಿಂದನೇ ನೀವು ಮಾಡ್ತಾ ಹೋಗ್ತೀರಾ. ದುಂದು ವೆಚ್ಚಗಳು ನೀವು ಮಾಡೋದಿಲ್ಲ. ಸೊ ಕ್ಯಾಲ್ಕುಲೇಟೆಡ್ ಮೂವ್ಸ್ ಇರುತ್ತೆ ನಿಮ್ಮದು ಮನಿ ರಿಲೇಟೆಡ್. ವೆಲ್ತ್ ತುಂಬ ಚೆನ್ನಾಗಿದೆ ಓವರಾಲ್ ಆಗಿ, ಚಿಂತೆ ಬೇಡ.
ರಿಲೇಷನ್ಶಿಪ್ ಸ್ವಲ್ಪ ನೊಂದಿರ್ತೀರ, ಸಾಕಷ್ಟು ಪ್ರೆಷರ್ ತೊಗೊಂಡಿರ್ತೀರ ರಿಲೇಷನ್ಶಿಪ್ಪಲ್ಲಿ. ಇವಾಗ ಪರಿಸ್ಥಿತಿ ಹೇಗಿದೆ ಅಂದರೆ ನಿಮ್ಮ ರಿಲೇಷನ್ಶಿಪ್ ಪರ್ಸ್ಪೆಕ್ಟಿವಿಂದ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿಗೆ ಹೋಗಲ್ಲ ಇನ್ನು. ಸೊ ಇನ್ನು ಏನೇ ಚೇಂಜಸ್ ಆಗೋಂಗಿದ್ರು ಪಾಸಿಟಿವ್ ಆಗಿ ಅಷ್ಟೇ ಆಗಬೇಕು. ಸುಧಾರಣೆ ಒಂದೇ ದಾರಿ ಇರೋದು ನಿಮಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ನೀವು ಲವ್ವಲ್ಲಿರಬಹುದು ಅಥವಾ ಮದುವೆನಾರು ಆಗಿರಬಹುದು. ನಿಮ್ಮ ಪರಿಸ್ಥಿತಿ ಸದ್ಯಕ್ಕೆ ತುಂಬ ಖುಷಿ ತಂದುಕೊಡೋ ಥರ ಇಲ್ಲ. ಬಟ್ ಇಲ್ಲಿಂದ ಇನ್ನು ಒಳ್ಳೆಯದೇ ಆಗೋದು, ನನಗೆ ಬೇಕಾದ ಹಾಗೆ ಎಲ್ಲನೂ ಇನ್ನು ನಾನು ಮಾಡ್ತೀನಿ ಅದಕ್ಕೆಲ್ಲನೂ ಅನ್ನೋ ಒಂದು ಪಾಸಿಟಿವ್ ಹೋಪಿಂದ ನೀವು ಎದ್ದು ಶುರು ಮಾಡಿ ನಿಮಗೆ ಬೇಕಾಗಿರೋ ಒಂದು ಲೆವೆಲ್ಗೆ ರಿಲೇಷನ್ಶಿಪ್ನ ತೊಗೊಂಡು ಬರ್ತೀರಾ. ಅದು ನಿಮ್ಮ ಸ್ಪೌಸ್ ಜೊತೆ ಆಗಿರಬಹುದು, ಪಾರ್ಟ್ನರ್ ಜೊತೆ ಆಗಿರಬಹುದು. ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇನ್ನೂ ಬೆಳೀತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಕರಿಯರ್ ಕಾರ್ಡ್ 9 ಆಫ್ ಕಪ್ಸ್ ಬಂದಿದೆ. ಸೊ ಕರಿಯರ್ ರಿಲೇಟೆಡ್ ನಿಮಗೆ ಸಾಕಷ್ಟು ಖುಷಿ ಇದೆ. ನೀವೇನು ಅಚೀವ್ ಮಾಡಬೇಕು ಅಂತಿದ್ದೀರಾ ಆ ಪಾತಲ್ಲಿ ನೀವು ಆಲ್ರೆಡಿ ಬಂದುಬಿಟ್ಟಿದ್ದೀರಾ. ಸೊ ಒಂದು ಮಟ್ಟಕ್ಕೆ ನಾನು ಅಂದ್ಕೊಂಡಿದ್ದು ನನಗೆ ಆಗ್ತಾ ಇದೆ ಅನ್ನೋ ಒಂದು ಬ್ಲೆಸ್ಸಿಂಗ್ ನಿಮಗೆ ಸಿಕ್ಕಿರೋದು. ನೀವು ತುಂಬ ಗ್ರೇಟ್ಫುಲ್ ಆಗಿರ್ತೀರ, ಗ್ರ್ಯಾಟಿಟ್ಯೂಡ್ ತೋರಿಸ್ತಿರ್ತೀರ, ತುಂಬ ಖುಷಿ ಪಡ್ತಿರ್ತೀರ. ಎಷ್ಟೊಂದು ಜನ ಅವ್ರು ಅಂದ್ಕೊಂಡಿದ್ದನ್ನು ಮಾಡೋ ಪ್ರಿವಿಲೇಜ್ ಅವ್ರಿಗಿರಲ್ಲ. ಸೊ ದೇವ್ರು ನನಗೆ ಯೂನಿವರ್ಸ್ ನನಗೆ ಇದನ್ನು ಕರುಣಿಸ್ಕೊಟ್ಟಿರೋದ್ರಿಂದ ನಾನು ತುಂಬ ಖುಷಿಯಾಗಿದ್ದೀನಿ, ಫಸ್ಟ್ ಸ್ಟೆಪ್ ಅದು ಅನ್ನೋ ಒಂದು ಮನೋಭಾವನೆಯಲ್ಲಿ ನೀವಿರ್ತೀರ. ಒಂದು ತಕ್ಕ ಮಟ್ಟಕ್ಕೆ ನೀವು ಇಲ್ಲಿ ಒಂದು ಹೆಸರು ಸಹಿತ ಗಳಿಸಿರ್ತೀರ. ನೀವು ಅಂದ್ಕೊಂಡಿರೋ ಒಂದು ಪ್ಯಾಷನೇಟ್ ಕೆಲಸದಲ್ಲಿ ನೀವೇನು ಮಾಡ್ತಿದ್ದೀರಾ ಅದರೊಳಗಡೆ ಹೆಸರು, ಒಂದು ಮೈಲ್ ಸ್ಟೋನ್ ಕೂಡ ನೀವು ರೀಚ್ ಆಗಿರ್ತೀರ. ಆ ಖುಷಿ ನಿಮ್ಮಲ್ಲಿ ತುಂಬಿ ತುಳುಕ್ತಾ ಇದೆ. ಸೊ ಕರಿಯರ್ ಫ್ರಂಟ್ ಕೂಡ ತುಂಬ ಚೆನ್ನಾಗಿದೆ. ಇಟ್ ಈಸ್ ಲೈಕ್ ನೀವು ಆಲ್ಮೋಸ್ಟ್ ನೀವೇನು ಅಂದ್ಕೊಂಡಿದ್ದೀರಾ ಅದು ಆಗೋದಕ್ಕೆ ಒಂದು ಹೆಜ್ಜೆ ಮಾತ್ರ ಬಾಕಿ ಇದೆ. ಸೊ ನೀವು ಅಂದ್ಕೊಂಡಿದ್ದನ್ನು ಮುಂದುವರಿಸ್ತಾ ಹೋದರೆ ಅಲ್ಟಿಮೇಟ್ ನೀವು ಯಾವ ಪೊಸಿಷನಲ್ಲಿ ಇರಬೇಕು ಅಂದ್ಕೊಂಡಿದ್ದೀರಾ ನೀವು ಆ ಪೊಸಿಷನ್ಗೆ ಬಹಳಷ್ಟು ಬೇಗ ರೀಚ್ ಆಗ್ತೀರಾ. ಸೊ ನಿಮಗೆ ಜನರಲ್ ಗೈಡೆನ್ಸ್ ಕಾರ್ಡ್ ಬಂದಿರೋದು ಕ್ರಿಯೇಟಿವಿಟಿ. ಸೊ ನಿಮ್ಮ ಕರಿಯರ್ಗೆ ಇದು ತುಂಬ ಚೆನ್ನಾಗಿ ಕೋರಿಲೇಟ್ ಮಾಡ್ತಾ ಇದೆ. ಸೊ ನೀವು ಏನೇನು ಅನ್ಕೋತೀರ, ನೀವು ಪ್ಯಾಷನೇಟಾಗಿ ಕೆಲಸ ಮಾಡೋ ಒಂದು ದಾರಿನ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಕ್ರಿಯೇಟಿವಿಟಿ ನಿಮಗೆ ತುಂಬ ವೈಡರ್ ಸ್ಕೋಪ್ ಕೊಡುತ್ತೆ ನಿಮ್ಮ ಡೆವಲಪ್ಮೆಂಟ್ಗೆ, ನಿಮ್ಮ ಮುಂದಿನ ಭವಿಷ್ಯಕ್ಕೆ. ಕರಿಯರ್ ವೈಸ್ ಕ್ರಿಯೇಟಿವಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮಲ್ಲಿ ಆ ಕ್ರಿಯೇಟಿವ್ನೆಸ್ ತುಂಬ ಇರೋದ್ರಿಂದ ನೀವು ಅದನ್ನು ಅಳವಡಿಸ್ಕೊಳ್ಳೋಕೆ ಶುರು ಮಾಡಿ ಅದ್ರ ಮೂಲಕ ಹೋಗಿ. ಯಾರನ್ನೋ ಫಾಲೋ ಮಾಡ್ಕೊಂಡು ಹೋಗಬೇಡಿ. ನಿಮ್ಮಲ್ಲೇ ಆ ಶಕ್ತಿ ಇದೆ. ಅದನ್ನು ಕೂತು ಆಳವಾಗಿ ಯೋಚನೆ ಮಾಡಿ ನಿಮ್ಮ ಕ್ರಿಯೇಟಿವಿಟಿನ ಹೊರಗೆ ತಂದು ಶೈನ್ ಆಗಿ. ನೀವು ಆ ಶೈನ್ ಆಗೋ ಕೆಪಾಸಿಟಿ ತುಂಬ ಜಾಸ್ತಿ ಕಾಣಿಸ್ತಿದೆ. ಅದಕ್ಕೆ ಸಪೋರ್ಟ್ ಕೂಡ ಮಾಡ್ತಾರೆ ನಿಮಗೆ ಕೆಲಸದ ವಿಷಯದಲ್ಲಿ. ಅಥವಾ ಓವರಾಲಾಗಿ ಇದು ಬಂದಿರೋದ್ರಿಂದ ನಾಟ್ ಜಸ್ಟ್ ಕರಿಯರ್, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರಬಹುದು, ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಎಲ್ಲ ಸಿಚುವೇಷನಿಂದ ಬಹಳ ಬೇಗ ಹೊರಗೆ ಬರ್ತೀರಾ. ಅಥವಾ ಒಂದು ಎಕ್ಸಸೈಸಲ್ಲಿ ಆಗಿರ್ಬೋದು, ನೀವು ಎಲ್ಲದರೊಳಗೂ ಫಿಸಿಕಲ್ ಆ್ಯಕ್ಟಿವಿಟಿಗೆ ಕ್ರಿಯೇಟಿವ್ ಆಗಿ ನೀವು ಮಾಡಿದ್ರೆ ನೀವು ಏನೋ ಮಾಡ್ತಿದ್ದೀನಿ ಅಂತ ಅನ್ಸಲ್ಲ, ಬಟ್ ಕೆಲಸ ಆಗಿರುತ್ತೆ. ಸೊ ಆ ಶಕ್ತಿ ನಿಮ್ಮಲ್ಲಿದೆ. ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಲೈಫ್ನ ಇನ್ನೂ ಈಸಿ ಮಾಡ್ಕೊಳ್ಳಿ. ಸೊ ಮುಂದಿನ ರಾಶಿ ಕುಂಭರಾಶಿ ಅಥವಾ ಅಕ್ವೇರಿಯಸ್. ಸೊ ನಿಮ್ಮ ಬೇಸ್ ಕಾರ್ಡ್ ಬಂದು 4 ಆಫ್ ಕಪ್ಸ್ ಬಂದಿದೆ. ತುಂಬ ಬಬ್ಲಿ ಎನರ್ಜಿ, ಖುಷಿ ವಾತಾವರಣ, ಎಂಜಾಯ್ಮೆಂಟ್, ಈ ಎನರ್ಜಿಗಳನ್ನ ತೋರಿಸ್ತಾ ಇದೆ ನಿಮ್ಮ ಲೈಫಲ್ಲಿ ಈ ಕಾರ್ಡು. ನೀವು ಸೆಲೆಬ್ರೇಷನ್, ಗ್ಯಾದರಿಂಗ್ಸ್, ಗೆಟ್ ಟುಗೆದರ್ಸ್ನ ತುಂಬ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಈ ವರ್ಷ ನಿಮ್ಮ ಲೈಫಲ್ಲಿ ಸಾಕಷ್ಟು ಸೆಲೆಬ್ರೇಟಿಂಗ್ ಮೊಮೆಂಟ್ಸ್ನ ನೀವು ನೋಡ್ತೀರಾ. ತುಂಬ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಕಾಣಿಸ್ತಾ ಇದೆ. ಸೊ ರಿಲ್ಯಾಕ್ಸ್ಡ್ ಆಗಿರಬಹುದು. ಹೆಲ್ತ್ಗೋಸ್ಕರ ನಿಮಗೆ 6 ಆಫ್ ಕಪ್ಸ್ ಬಂದಿದೆ. ಸೊ ನೀವು ತುಂಬ ಎಮೋಷ್ನಲ್ ಪರ್ಸನ್. ಸೊ ಹೆಲ್ತ್ ವೈಸ್ ಏನೂ ಇಶ್ಯೂಸ್ ಇಲ್ಲ, ಪ್ರಾಬ್ಲಮ್ ಇಲ್ಲ. ಯಾವಾಗ ಎಮೋಷ್ನಲಿ ಡೌನ್ ಆಗ್ತೀರಾ ನಿಮ್ಮದು ಡೈರೆಕ್ಟಾಗಿ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಂಥ ಸೀರಿಯಸ್ ಇಶ್ಯೂಸ್ ಅಲ್ಲ, ಸಣ್ಣ ಪುಟ್ಟದ್ದೇ, ಬಟ್ ತುಂಬ ಕೊರಿಯತ್ತೆ. ಒಂಥರ ನೆಮ್ಮದಿಯಾಗಿರೋಕ್ಕಾಗಲ್ಲ, ಒಂಥರ ಕೂತಲ್ಲಿ ಕೂರೋಕ್ಕಾಗಲ್ಲ, ನಿಂತಲ್ಲಿ ನಿಲ್ಲಕ್ಕಾಗಲ್ಲ, ಈ ಥರ ಏನೋ ಆ್ಯಂಗ್ಸೈಟಿ ಆಗಿರ್ಬೋದು, ಆ್ಯಸಿಡಿಟಿ ಆಗಿರಬಹುದು, ಸಣ್ಣ ಪುಟ್ಟ ಇಶ್ಯೂಸು ಕನ್ಸಿಸ್ಟೆಂಟಾಗಿ ನಿಮಗೆ ಕಾಣಿಸ್ತಾ ಹೋಗುತ್ತೆ. ನೀವು ಯಾವಾಗ ಮೆಂಟಲಿ ಸ್ಟೇಬಲ್ ಆ್ಯಂಡ್ ಪೀಸ್ಫುಲ್ ಆಗಿರ್ತೀರ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಏನೂ ಇಶ್ಯೂಸ್ ಇಲ್ಲ, ತೊಂದರೆ ಇಲ್ಲ. ನಿಮ್ಮ ಮೆಂಟಲ್ ಹೆಲ್ತ್ನ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಫಿಸಿಕಲ್ ಹೆಲ್ತ್ ಪರ್ಫೆಕ್ಟಾಗಿರುತ್ತೆ. ನಿಮ್ಮ ವೆಲ್ತ್ ಬಂದು 10 ಆಫ್ ಕಪ್ಸ್. ಸೊ ನಿಮಗೆ ಹೇಗೆ ಅಂದರೆ ಸಂಬಂಧಗಳೇ ನಿಮ್ಮ ಆಸ್ತಿ. ನೀವು ಆಸ್ತಿನ ದುಡ್ಡು ಕಾಸಿನ ಮೂಲಕ ನೀವು ಲೆಕ್ಕ ಹಾಕಲ್ಲ.
ಜನ ಸಂಪಾದನೆಯಿಂದ ನೀವು ಖುಷಿ ಪಡ್ತೀರಾ. ಎಷ್ಟು ಜನ ನನಗಿದ್ದಾರೆ, ನನಗೋಸ್ಕರ ಬರ್ತಾರೆ, ನನ್ನನ್ನು ಮಾತಾಡಿಸ್ಬೇಕು ಅಂತ ಇದ್ದಾರೆ, ಅಥವಾ ನನಗೋಸ್ಕರ ಎಷ್ಟು ಜನ ನಾನು ಬೇಕು ಅಂತ ಇರ್ತಾರೆ ಅನ್ನೋದೇ ನಿಮಗೆ ಖುಷಿ ತಂದ್ಕೊಡೋದು ಜಾಸ್ತಿ. ಹಾಗಂತ ಮೆಟೀರಿಯಲಿಸ್ಟಿಕ್ ಲೈಫಲ್ಲೂ ಏನೂ ಕಮ್ಮಿ ಇಲ್ಲ. ನೀವು ವೆಲ್ ಸೆಟಲ್ಡ್, ಚೆನ್ನಾಗಿರ್ತೀರ. ಫ್ಯೂಚರಿಸ್ಟಿಕಲಿ ಕೂಡ ನೀವು ಏನೇನು ಅಂದ್ಕೊಂಡಿರ್ತೀರ ಅಷ್ಟನ್ನು ಸಾಧಿಸ್ತೀರ. ಲೈಫ್ ತುಂಬ ಚೆನ್ನಾಗಿದೆ. ನೀವು ಬರೀ ನಿಮಗಷ್ಟೇ ಅಲ್ಲ, ನಿಮ್ಮ ನೆಕ್ಸ್ಟ್ ಜನ್ರೇಷನ್ಸಿಗೆ ಕೂಡ ನೀವು ಸ್ಟೇಬಲ್ ಲೈಫ್ನ ರೆಡಿ ಮಾಡಿಟ್ಟಿರ್ತೀರ. ನಿಮ್ಮ ಮನಸ್ಥಿತಿ ಆ ಥರದ್ದು. ಬರೀ ನಿಮ್ಮ ಬಗ್ಗೆ ಯೋಚನೆ ಮಾಡಲ್ಲ, ನಿಮ್ಮ ಸುತ್ತಮುತ್ತಲಿನ ಜನಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಯು ಆರ್ ಅ ವೆರಿ ಎಮೋಷ್ನಲ್ ಪರ್ಸನ್ ಆ್ಯಂಡ್ ವೆರಿ ಹೋಮ್ ಸಿಕ್ ಕೈಂಡ್ ಆಫ್ ಪರ್ಸ್ನಾಲಿಟಿ ನೀವು. ಸೊ ನೆಕ್ಸ್ಟ್ ರಿಲೇಷನ್ಶಿಪ್. ಸೊ ಅಗೇನ್ ಈ ಕಾರ್ಡ್ ಎನರ್ಜಿ ಸೇಮ್ ತೋರಿಸ್ತಾ ಇದೆ. 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಅಗೇನ್ ಇದು ಫ್ಯಾಮಿಲಿ, ಆ್ಯನ್ಸಿಸ್ಟರ್ಸ್, ಈ ಎಲ್ಲ ಎನರ್ಜಿ, ಪೆಟ್ ಎಲ್ಲನೂ ತೋರಿಸುತ್ತೆ. ಅಗೇನ್ ನಿಮ್ಮ ಒಂದು ಏನಂತಾರೆ, ಹೆಂಗರಳು ಅನ್ನೋ ಸ್ವಭಾವ ಅಥವಾ ಜನರು ಬೇಕು ಅನ್ನೋ ಸ್ವಭಾವನ ಈ ಕಾರ್ಡ್ ಸಹಿತ ಮತ್ತೆ ಎತ್ತಿ ಹಿಡಿತಾ ಇದೆ. ಸೊ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿ ಇಟ್ಕೊಳ್ತೀರಾ. ನಿಮಗೆ ಜನ ಬೇಕು. ಜನ ಇಲ್ಲದೆ ಹೋದರೆ ಯು ವಿಲ್ ಫೀಲ್ ಲೆಫ್ಟ್ ಔಟ್, ಅಲೋನ್, ಆ್ಯಂಗ್ಸೈಟಿ ಎಲ್ಲ ಆಗುತ್ತೆ. ನಿಮಗೆ ಯಾವಾಗಲೂ ಜನಗಳ ಮಧ್ಯ ಇರಬೇಕು. ರಿಲೇಷನ್ಶಿಪ್ಸ್ ಎಲ್ಲರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನೀವು ಸಣ್ಣ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀರಾ. ಆ್ಯಂಡ್ ಮಕ್ಕಳು ಕೂಡ ನಿಮ್ಮ ಜೊತೆ ಇರೋಕ್ಕೆ ತುಂಬ ಇಷ್ಟಪಡ್ತಾರೆ. ನೆಕ್ಸ್ಟ್ ನಿಮ್ಮ ಕರಿಯರ್ ಕಾರ್ಡ್ 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಕರಿಯರಲ್ಲಿ ಸ್ವಲ್ಪ ಹಿಕಪ್ಸ್ ನೋಡ್ತಾ ಇರಬಹುದು ನೀವು. ಈಗ ಆಲ್ರೆಡಿ ಫೇಸ್ ಮಾಡಿರಬಹುದು, ಅಥವಾ ಕರಿಯರ್ ಪ್ಯಾತ್ಗೆ ಎಂಟರ್ ಆದಮೇಲೆ ಸ್ವಲ್ಪ ಹಿಕಪ್ಸ್ನ ನೀವು ನೋಡೋ ಸಾಧ್ಯತೆ ಇದೆ. ತೊಂದರೆ ಇಲ್ಲ, ಮುಂದುವರಿತಾ ಹೋಗುತ್ತೆ. ಪ್ರಾಬಬ್ಲಿ ನಿಮ್ಮ ಗೋಲ್ ಅಥವಾ ಇಂಟೆನ್ಷನ್ ತುಂಬ ಒಂಥರ ವರ್ಕೋಹಾಲಿಕ್ ಆಗಿ, ಅಥವಾ ನಾನು ಇಲ್ಲಿಂದ ಆ ಒಂದು ಪೊಸಿಷನ್ಗೆ ಹೋಗಲೇಬೇಕು ಅಂತ ಆ್ಯಂಬಿಷಿಯಸ್ ಆಗಿ ನೀವಿಲ್ಲ. ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಸಾಕು ಅನ್ನೋ ಒಂದು ಸಿಂಪಲ್ ಥಾಟ್, ಸಿಂಪಲ್ ಲಿವಿಂಗಲ್ಲಿ ಬಿಲೀವ್ ಮಾಡೋರು ನೀವು. ಹಾಗಾಗಿ ಜನಗಳು ನಿಮ್ಮನ್ನ ಈಸಿಯಾಗಿ ತೊಗೊಳ್ತಾರೆ. ಇವ್ರಿಗೆ ಕೊಡದಿದ್ರು ನಡೆಯುತ್ತೆ, ಇನ್ಯಾರಿದಾರೋ ಅವ್ರಿಗೆ ಕೊಟ್ಟು ಸಮಾಧಾನ ಮಾಡೋಣ, ಇವ್ರಿಗೇನು ಕೊಡದಿದ್ರು ಕೇಳಲ್ಲ, ಪ್ರಮೋಷನ್ ಆಗಲಿ ಇನ್ನೊಂದಾಗಲಿ ಅನ್ನೋ ಒಂದು ಏನಂತಾರೆ ದೃಷ್ಟಿನ ಬೆಳೆಸ್ಕೊಂಡಿರ್ತೀರ. ಹಾಗಾಗಿ ಸ್ವಲ್ಪ ಹಿಕಪ್ಸ್ ಕಾಣುತ್ತೆ ಹೊರತು ತೊಂದರೆ ಏನೂ ಇಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ನೀವು ಎಫರ್ಟ್ ಹಾಕಿದಲ್ಲಿ ನೀವು ರಿಸಲ್ಟ್ಸ್ನ ನೋಡ್ತೀರಾ. ಇಲ್ಲ ಅಂದ್ರೂ ತಕ್ಕ ಮಟ್ಟಕ್ಕೆ ಚೆನ್ನಾಗಿ ಹೋಗುತ್ತೆ. ನೀವು ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ಪ್ರಿಯಾರಿಟಿನೇ ಬೇರೆ ಇರೋದ್ರಿಂದ ನಿಮ್ಗೆ ಅದು ಸಿಗ್ತಾ ಇದೆ. ನೀವು ಕೆಲಸನ ಪ್ರಿಯಾರಿಟಿ ಮಾಡಿಕೊಂಡು ಈ ಡೆಸಿಗ್ನೇಷನ್ ನನಗೆ ಬೇಕು, ಈ ಸ್ಯಾಲ್ರಿ ನನಗೆ ಬೇಕು ಅಂತ ನೀವು ಹೋದರೆ ಅದು ಸಹಿತ ನಿಮಗೆ ಸಿಗುತ್ತೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ನಿಮಗೇನು ಬೇಕು ಅನ್ನೋದ್ರ ಮೇಲೆ. ಸೊ ನಿಮಗೆ ಓವರಾಲ್ ಜನರಲ್ ಗೈಡೆನ್ಸ್ ಬಂದಿರೋದು ಮ್ಯಾನಿಫೆಸ್ಟೇಷನ್. ಸೊ ಇಲ್ಲಿ ಹೇಳ್ದಾಗೆ ನೋಡಿ, ನಿಮಗೆ ತಲೆಯಲ್ಲಿ ಏನು ಬೇಕು ಅನ್ನೋ ಕ್ಲಾರಿಟಿ ಇದ್ದರೆ ಮ್ಯಾನಿಫೆಸ್ಟ್ ತಾನಾಗೇ ಆಗತ್ತೆ. ಆ ಒಂದು ಡಿಸೈರ್, ಆ ಒಂದು ಏನಂತಾರೆ ಆಸೆ ಏನಿರುತ್ತೆ ಅದು ತಾನಾಗೇ ಮ್ಯಾನಿಫೆಸ್ಟ್ ಆಗುತ್ತೆ. ಕ್ಲಾರಿಟಿ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ರಾಶಿ ಮೀನರಾಶಿ ಅಥವಾ ಪೈಸಸ್. ನಿಮಗೆ ಬೇಸ್ ಕಾರ್ಡ್ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಇದು ಕ್ಲಿಯರಾಗಿ ತೋರಿಸುತ್ತೆ ನೀವು ಜಾಸ್ತಿ ಕನ್ಫ್ಯೂಷನಲ್ಲಿ ಇರ್ತೀರ. ಯಾವಾಗಲೂ ನಿಮಗೆ ಚಾಯ್ಸಸ್ ಜಾಸ್ತಿ ಇದ್ದಷ್ಟು ನಿಮಗೆ ಕನ್ಫ್ಯೂಷನ್ ಜಾಸ್ತಿ. ಅದು ಮಾಡಲ, ಇದು ತೊಗೊಳ್ಳ, ನಿಮಗೆ ಈಸಿಯಾಗಿ ಅದನ್ನು ಡೆಸಿಷನ್ ತೊಗೊಳೋದಕ್ಕೆ ಆಗಲ್ಲ. ಬಟ್ ನಿಧಾನವಾಗಿ ಅದು ನೀವು ಒಂದು ಡೆಸಿಷನ್ ತೊಗೊಂಡು ಮುಂದುವರಿತೀರಾ. ಅದೆಲ್ಲ ತುಂಬ ಪ್ರೋಗ್ರೆಸಿವ್ ಆಗಿರುತ್ತೆ ಲೈಫಲ್ಲಿ. ನೀವು ಯಾವುದೇ ಡೆಸಿಷನ್ ತೊಗೊಂಡ್ರೂ ಅದು ನಿಮಗೆ ವರ್ಕೌಟ್ ಆಗುತ್ತೆ. 2 ಆಪ್ಷನಲ್ಲಿ ಅದ ಅಂದರೆ ಎರಡೂ ವರ್ಕ್ ಆಗುತ್ತೆ. ಎರಡಕ್ಕೂ ಅದರದ್ದೇ ಆದ ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ. ನೆಗೆಟಿವಿಟಿ ಎರಡರಲ್ಲೂ ಕಮ್ಮಿ ಇರುತ್ತೆ ಆಪ್ಷನ್. ನಿಜ ಹೇಳಬೇಕು ಅಂತಂದರೆ ನಿಮಗೆ ಯಾವ ಆಪ್ಷನ್ ತೊಗೊಂಡ್ರೂ ವರ್ಕೌಟ್ ಆಗುತ್ತೆ. ಬಟ್ ನಿಮಗೇನು ಬೇಕು ಅನ್ನೋದನ್ನು ನೀವು ಕ್ಲಾರಿಟಿ ತಂದ್ಕೋಬೇಕು. ಅದರ್ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಜನರಲ್ ಎನರ್ಜಿ, ಹೆಲ್ತ್ ಕಾರ್ಡ್ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಹೆಲ್ತು ಆಲ್ವೇಸ್. ಸೊ ಗುಡ್ ಹ್ಯಾಬಿಟ್ಸ್ ಮೇಲೆ ಫೋಕಸ್ ಮಾಡಿದಷ್ಟು ಹೆಲ್ತ್ ಆಟೋಮ್ಯಾಟಿಕ್ಕಾಗಿ ಚೆನ್ನಾಗಿ ಇದ್ದೇ ಇರುತ್ತೆ. ವೆಲ್ತ್, ತುಂಬ ಕಷ್ಟಪಟ್ಟಿರ್ತೀರ. ನೀವು ಕಷ್ಟಪಟ್ಟಿರೋ ದುಡ್ಡನ್ನು ಅಥವಾ ಆಸ್ತಿನ ಕಳ್ಕೊಂಡಿರೋ ಸಾಧ್ಯತೆ ಕಾಣಿಸ್ತಾ ಇದೆ. ಬಟ್ ಆ ಒಂದೆಲ್ಲ ಸಿಚುವೇಷನ್ನ ದಾಟಿ ಈಗ ಆಲ್ರೆಡಿ ಈ ಸಿಚುವೇಷನಲ್ಲಿ ಇದ್ದರೆ ಇನ್ನು ಮುಂದೆ ನೀವು ತುಂಬ ಸ್ಟ್ರಾಂಗ್ ಡೆಸಿಷನ್ಸ್ ತೊಗೊಳ್ತೀರಾ. ಮತ್ತು ಇನ್ನು ಲೈಫಲ್ಲಿ ಈ ಥರ ಯಾವತ್ತೂ ಏನೂ ಆಗಬಾರ್ದು, ಕಳ್ಕೋಬಾರ್ದು. ನೆಗೆಟಿವಲ್ಲಿ ಯಾವುದೇ ಒಂದು
ಆಸ್ಪೆಕ್ಟಿಗೆ ಹೋಗಬಾರ್ದು. ಇನ್ನೇನಿದು ಪ್ರೋಗ್ರೆಸಿವ್ ಆಗಿ ಪಾಸಿಟಿವ್ ಆಗೇ ಮುಂದುವರಿಬೇಕು ವೆಲ್ತು ಅನ್ನೋ ಒಂದು ದೃಷ್ಟಿಯಿಂದ ಮುಂದುವರಿತೀರಾ. ತುಂಬ ಕ್ಯಾಲ್ಕುಲೇಟೆಡಾಗಿ ಮುಂದುವರಿತೀರಾ ಆ್ಯಂಡ್ ತುಂಬ ಅಳೆದು ತೂಗಿ ಮುಂದುವರಿತೀರಾ, ಗೈಡೆನ್ಸ್ ತೊಗೊಳ್ತೀರಾ. ಇಲ್ಲಿವರೆಗೂ ನೀವು ಈ ಸಿಚುವೇಶನ್ನ ಫೇಸ್ ಮಾಡಿಲ್ಲ ಅಂತಂದರೆ ಈ ಥರ ನಿಮ್ಮನ್ನು ದಾರಿ ತಪ್ಪಿಸೋ ಅವಕಾಶಗಳು ಬರೋ ಸಾಧ್ಯತೆ ಇದೆ. ನೀವೀಗಿನ್ನ ಸ್ಟೂಡೆಂಟ್ ಆಗಿದ್ದಲ್ಲಿ, ನೀವಿನ್ನು ಹಣಕಾಸನ್ನು ಡೀಲ್ ಮಾಡ್ತಾ ಇಲ್ಲ ಅಂತ ಇದ್ದಾಗ ನಿಮ್ಮ ಲೈಫಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಮುಂದುವರಿರಿ. ಹಣಕಾಸು ನಿಮ್ಮ ಕೈಯಲ್ಲಿ ಓಡಾಡಿದಾಗ ಕೆಟ್ಟ ಜನರ ಸಹವಾಸ ಮಾಡಬೇಡಿ. ಬಿಕಾಸ್ ಅಡ್ವಾಂಟೇಜ್ ತೊಗೊಳ್ತಾರೆ ಹೊರತು ನಿಮಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಸೊ ಇದನ್ನು ಒಂದು ಗೈಡೆನ್ಸಾಗಿ ತೊಗೊಂಡು ಫಿನಾನ್ಸ್ನ ಚೆನ್ನಾಗಿ ಯೋಚನೆ ಮಾಡಿ ಖರ್ಚು ಮಾಡಿ. ಅದರ್ವೈಸ್ ಓಪನಾಗಿ ಓವರಾಲಾಗಿ ನೋಡಬೇಕಂದ್ರೆ ನಿಮ್ಮ ಲೈಫಲ್ಲಿ ವೆಲ್ತ್ ಪರ್ಸ್ಪೆಕ್ಟಿವಿಂದ ಚೆನ್ನಾಗಿರುತ್ತೆ. ತುಂಬ ಕಷ್ಟಪಟ್ಟು ಏನೇನೋ ಮಾಡಿ ಒಂದೊಂದು ರೂಪಾಯಿಗೂ ತುಂಬ ಬೆಲೆ ಇರುತ್ತೆ. ಅಷ್ಟು ಕಷ್ಟಪಟ್ಟು ಎಲ್ಲನೂ ಮಾಡಿರ್ತೀರ. ಹಾಗಾಗಿ ಯೋಚನೆ ಬೇಡ. ನೀವೀಗ ಆಲ್ರೆಡಿ ಏನಾದ್ರು ಕಳ್ಕೊಂಡಿದ್ರು ಅಥವಾ ಯಾರಾದ್ರು ಮೋಸ ಮಾಡಿದ್ರು ಚಿಂತೆ ಮಾಡಬೇಡಿ. ನಿಮಗೆ ಲೈಫಿಗೆ ಬೇಕಾಗಿರೋದಕ್ಕಿಂತ ಜಾಸ್ತಿನೇ ನೀವು ದುಡ್ದಿಡ್ತೀರ, ಅದರಲ್ಲಿ ಅನುಮಾನನೇ ಇಲ್ಲ. ನೆಕ್ಸ್ಟ್, ರಿಲೇಷನ್ಶಿಪ್. ನೀವು ತುಂಬ ಸಮಾಧಾನವಾದ ವ್ಯಕ್ತಿಯಾಗಿರ್ತೀರ, ಪೀಸ್ ಲವರ್ ಆಗಿರ್ತೀರ, ಎಲ್ಲರನ್ನೂ ಇಷ್ಟಪಡ್ತೀರ, ಎಲ್ಲರೂ ನನ್ನ ಇಷ್ಟಪಡಬೇಕು ಅಂತ ಅಂದ್ಕೊಳ್ತೀರ, ಎಲ್ಲವನ್ನೂ ಪ್ರೀತಿಯಿಂದನೇ ಗೆಲ್ಲಬೇಕು ಅನ್ನೋ ಒಂದು ಮನೋಭಾವನೆಯಲ್ಲಿರ್ತೀರ. ಕೋಪ ಕಮ್ಮಿನೇ ಇರುತ್ತೆ ನಿಮಗೆ, ತುಂಬ ಅಡ್ಜಸ್ಟಿಂಗ್ ನೇಚರ್ ಇರುತ್ತೆ. ಹಾಗಾಗಿ ರಿಲೇಷನ್ಶಿಪ್ ವೈಸ್, ಫ್ರೆಂಡ್ಶಿಪ್ ವೈಸ್ ಎಲ್ಲರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್, ಕರಿಯರಲ್ಲಿ ನಿಮ್ಮ ಚಾಯ್ಸ್ ಅಂದರೆ ನೀವಿವಾಗ ಏನು ಮಾಡಬೇಕು ಅಂದ್ಕೊಂಡಿರ್ತೀರ ಅಥವಾ ನಿಮ್ಮ ಫ್ಯೂಚರ್ ಪರ್ಸ್ಪೆಕ್ಟಿವಿಂದ ಏನು ಒಳ್ಳೆಯದು ಅಂತಿರುತ್ತೆ, ನೀವು ಪ್ರಾಬಬ್ಲಿ ಫಸ್ಟೇ ಅದನ್ನು ತೊಗೊಂಡಿರಲ್ಲ. ನೀವು ಯಾರೋ ಏನೋ ಹೇಳಿದ್ರು ಈ ಲೈನ್ ಒಳ್ಳೆಯದು ಅಂತ ಹೇಳಿದ್ರೆ ಆ ಲೈನ್ ಹೊಟ್ಟೋಗ್ಬಿಡ್ತೀರ. ನೀವು ಅಲ್ಲಿ ಇಳಿದ ಮೇಲೆ ನಿಮಗೆ ಗೊತ್ತಾಗುತ್ತೆ, ಇಲ್ಲ ಇದಲ್ಲ, ನನಗಿದು ಮಿಸ್ಲೀಡ್ ಆಯಿತು, ಸಮಥಿಂಗ್ ಎಲ್ಸ್ ಇಸ್ ದೇರ್, ನಾನು ಇನ್ನೇನೋ ಮಾಡಬೇಕಿತ್ತು ಅಥವಾ ಇಂಥದ್ದೇ ಮಾಡಬೇಕು, ಆವಾಗ ನನಗೆ ಫ್ಯೂಚರಿಗೆ ಒಳ್ಳೆಯದಿದೆ. ಈ ಒಂದು ಸ್ವಭಾವ ಅಥವಾ ಪರಿಸ್ಥಿತಿಗಳು ಆಗೋ ಥರ ನನಗೆ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಏನೇ ದೊಡ್ಡ ಡಿಸಿಷನ್ ತೊಗೊಳ್ಳೋ ಹಾಗಿದ್ರೂ ನೀವು ಯಾರನ್ನು ತುಂಬ ನಂಬ್ತೀರಾ ಅಂಥ ವ್ಯಕ್ತಿ ಜೊತೆ ಮಾತಾಡಿ ಸಲಹೆ ತೊಗೊಂಡು ಮುಂದುವರಿರಿ. ಇದು ನಿಮಗೆ ತುಂಬ ಅನುಕೂಲಕರ. ಬರೀ ಕೆಲಸದ ವಿಷಯದಲ್ಲ, ಓವರಾಲಾಗಿ ಸಹಿತ ನಿಮಗಿದು ಹೆಲ್ಪ್ಫುಲ್ಲಾಗಿರುತ್ತೆ. ನಿಮಗೆ ಜನರಲ್ ಕಾರ್ಡ್ ಎನರ್ಜಿ ಪೀಸ್ ಬಂದಿದೆ. ಸೊ ಇನ್ನರ್ ಪೀಸ್ ತುಂಬ ಮುಖ್ಯ. ಈ ಕನ್ಫ್ಯೂಷನ್ ಇಟ್ಕೋಬೇಡಿ, ಕ್ಲಾರಿಟಿ ಇಟ್ಕೊಂಡಷ್ಟು ನಿಮಗೆ ಒಳ್ಳೆಯದು. ಕ್ಲಾರಿಟಿ ಯಾವಾಗ ಬರುತ್ತೆ ಅಂದರೆ ಎಲ್ಲ ವಿದ್ಯೆ, ಎಲ್ಲ ಗೈಡೆನ್ಸ್, ನಾಲೆಡ್ಜ್ ನಮ್ಮಲ್ಲಿರಲ್ಲ. ಗೊತ್ತಿರೋ ವ್ಯಕ್ತಿಗಳ ಜೊತೆ, ನಾವು ನಂಬೋ ವ್ಯಕ್ತಿಗಳ ಜೊತೆ, ನಮಗೆ ಒಳ್ಳೆಯದನ್ನು ಬಯಸೋ ವ್ಯಕ್ತಿಗಳ ಜೊತೆ ಮಾತಾಡಿದಾಗ ನಿಮಗೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ನೆಕ್ಸ್ಟ್ ಹೆಜ್ಜೆ ಎಲ್ಲಿಡಬೇಕು ಅನ್ನೋ ಕ್ಲಾರಿಟಿ ಸಿಗುತ್ತೆ. ಆ ಕ್ಲಾರಿಟಿ ಇದ್ದಾಗ ಪೀಸ್ ತಾನಾಗೇ ಬರುತ್ತೆ. ಸೊ ನೀವು ಪೀಸ್ ಮೇಲೆ ಫೋಕಸ್ ಮಾಡಬೇಕಂದ್ರೆ ಈ ಕೆಲವೊಂದು ವಿಷಯಗಳ ಮೇಲೆ ಫೋಕಸ್ ಮಾಡಿದ್ರೆ ಪೀಸ್ ತಾನಾಗೇ ಬರುತ್ತೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ.